ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ಗಳನ್ನೆಲ್ಲ ನೋಡ್ತಾರೆ. ಸೊ ಅಲ್ಲಿ ಹೋಗಿ ದುಡ್ಡು ಹಾಕ್ತಾರೆ, ಹಾಕಿದ್ಮೇಲೆ ದುಡ್ಡು ಕಳ್ಕೊಳ್ತಾರೆ, ಇಲ್ಲಿ ಕೆಲಸನೂ ಆಗಿರೋದಿಲ್ಲ. ಒಂದು ನೀವು ಅರ್ಥ ಮಾಡ್ಕೋಬೇಕು, ಅಲ್ಲಿ ಫಿನಿಶಿಂಗ್ನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕಮ್ಮಿ ಕಾಸ್ಟಿಗೆ ವರ್ಕೌಟ್ ಮಾಡೋಕ್ಕೋಸ್ಕರ ಕೆಲಸ ತಗೊಂಡು ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಅವ್ರು ಬೇಕಿರೋಂಥ ದುಡ್ಡು ತಗೊಂಡು ಅವರು ಕ್ಲೈಂಟ್ಗಳು ಮಾಡೋ ದೊಡ್ಡ ತಪ್ಪು ಯಾವುದು? ಕನ್ಸ್ಟ್ರಕ್ಷನ್ ಆದಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ನಮ್ಮ ಹತ್ರ ಬರ್ತಾರೆ. ಮೆಟೀರಿಯಲ್ಲು ನಾವು ಹಾಕಿದ್ರು ಕಾರ್ಪೆಂಟ್ರ್ ಹಾಕಿದ್ರು ಅಷ್ಟೇ ಆಗಬೇಕು. ಇಂಟೀರಿಯರ್ ಅಂತ ಹೇಳಿದ್ರೆ ಡೆಕೋರೇಷನ್. ಅವರು ಕಾರ್ಕಸ್ ಇರುತ್ತೆ, ಶೆಲ್ಫ್ ಇರುತ್ತೆ, ಡ್ರಾಯರ್ ಇರಲ್ಲ. ನೀವು ಬಟ್ಟೆನ ಸ್ಟ್ಯಾಕ್ಸ್ ಮಾಡಿದಾಗ ಆ ರಿಕ್ವೈರ್ಡ್ ಹೈಟಿಂದ ಜಾಸ್ತಿ ಅದು ಮೇಲೆ ಹೋದರೆ ಬಟ್ಟೆ ಮತ್ತೆ ಬಿದ್ದೋಗುತ್ತೆ. ಡೇ ಟು ಡೇ ಲೈಫಲ್ಲಿ ಅದನ್ನು ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ, ಬಟ್ ಅದನ್ನು ಅಪ್ಗ್ರೇಡ್ ಮಾಡ್ಕೊಳೋದು ಹೆಂಗೆ ಅಂದರೆ. ಓಕೆ, ಹಾಗಾದರೆ ರಿನೀವ್ ಇಂಟೀರಿಯರ್ ಹೊಸದು ಏನನ್ನು ಕೊಡುತ್ತೆ? ನೋ ಬ್ರೈನ್ ಅಂತ ಕರೀತೀವಿ. ಲೈಕ್ ಇದು ಹೆಂಗೆ ಕಾಣುತ್ತೆ ಅಂತ ಯೋಚನೆ ಮಾಡಬೇಕು ಅನ್ನೋ ಪಾಯಿಂಟೇ ಇರಲ್ಲ. ಆ ಕಾನ್ಸೆಪ್ಟ್ ಇಷ್ಟ ಆದರೆ ನಿಮಗೆ 1 ಲಕ್ಷ ರೂಪಾಯಿ ಒಂದು ಬೆಡ್ರೂಮ್ಗೆ ಅವಶ್ಯಕತೆ ಇದೆ. ಇದು 1 ಲಕ್ಷ ಕಮ್ಮಿ ಆಗಲ್ವಾ ಅಂತ ಕೇಳ್ಬೋದು. ಬಟ್ ಲಾಸ್ಟ್ ಮಿನಿಟ್ ಚೇಂಜಸ್ ಅಂತ ಬರುತ್ತೆ, ಆವಾಗ ಟ್ರಾನ್ಸ್ಫಾರ್ಮೇಷನಿಂದ ಆ ಸ್ಪೇಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಈಸ್ ಅವರ್ ಫಸ್ಟ್ ಪ್ರಿಯಾರಿಟಿ. ಈಗ ಕ್ಲೈಂಟ್ನ ಲೈಫ್ ಸ್ಟೈಲ್ನ ಹೇಗೆ ಅಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ? ಸೊ ದಯಾನಂದ್, ನನಗೆ ರಿನೋವೇಷನ್ ಬೇಕು, ಬಟ್ ಫುಲ್ ಮನೆಗೆ ಪೇಂಟಿಂಗ್ ಬೇಕು, ಫುಲ್ ಮನೆಗೆ ಡಿಸೈನಿಂಗ್ ಬೇಕು, ಬಟ್ ನನ್ನ ಮಗ ಬರೆದಿರೋವಂಥ ಈ ಒಂದು ಥಿಂಗ್ಸ್ನ ಹೌ ಡು ಐ ಸೇವ್ ಅಂತ. ಸೊ ಐ ಕ್ರಿಯೇಟೆಡ್ ಎ ವೆರಿ 2026 ಬೆಸ್ಟ್ ಡಿಸೈನ್ಸ್ 1-2-3 ಹೇಳೋದಿದ್ರೆ ಯಾವ್ದು ಅನ್ಸುತ್ತೆ? ಹೆಲೋ ಎವ್ರಿವನ್, ರಿನೀವ್ ಇಂಟೀರಿಯರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನಗೆ ಇಂಟೀರಿಯರ್ ಬಗ್ಗೆ ಕೆಲವು ಕ್ಯೂರಿಯಾಸಿಟಿ ಇದೆ. ನೋಡಿ, ಮುಂಚಿನ ಕಾಲದಲ್ಲಿ ಹೇಗಿತ್ತು ಅಂದರೆ, ಒಂದು ಗೋಡೆ ಕಟ್ಟಿದ್ರೆ ಸಾಕು, ಡಿಸೈನ್ ಎಲ್ಲ ಏನಿಲ್ಲ, ಪ್ಲ್ಯಾನಿಂಗ್ ಎಲ್ಲ ಏನಿಲ್ಲ, ಚೆನ್ನಾಗಿ ಕಾಣಿಸ್ಬೇಕು ಅಂತ ಏನಿಲ್ಲ, ಮನೆ ಅಂತ ಇದ್ದರೆ ಸಾಕು ಅನ್ನೋ ಕಾನ್ಸೆಪ್ಟ್ ಇತ್ತು. ಅದಾದಮೇಲೆ ಬದಲಾವಣೆ ಆಗ್ತಾ ಹೋಯಿತು. ಆ ಬದಲಾವಣೆ ಹೇಗಾಯಿತು ಆ್ಯಂಡ್ ಆ ಬದಲಾವಣೆಗೆ ಜನ ಹೇಗೆ ಅಂದರೆ, ನನಗೂ ಲಕ್ಸುರಿ ಫೀಲ್ ಬೇಕು, ನನಗೂ ಚೆನ್ನಾಗಿರುವಂಥ ಮನೆ ಬೇಕು, ನನ್ನ ಮನೆಗೂ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ಅನ್ನುವಂಥ ಕಾನ್ಸೆಪ್ಟ್ ಹೇಗೆ ಹುಟ್ಕೊಳ್ತು, ಜೊತೆಗೆ ಆ ಕಾನ್ಸೆಪ್ಟ್ ಬಂದ ಮೇಲೆ ಅದರಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು, ಇದೆಲ್ಲ ಕ್ಯೂರಿಯಾಸಿಟಿ ನನಗಿದೆ. ಆ ಕ್ಯೂರಿಯಾಸಿಟಿಗೆ ಉತ್ತರ ಕೊಡೋದಕ್ಕೆ ರಿನೀವ್ ಇಂಟೀರಿಯರ್ಸ್ನ ಫೌಂಡರ್ ಆಗಿರುವಂತಹ ದಯಾನಂದ್ MD ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಮನೆಗೆ ಯಾವ ಇಂಟೀರಿಯರ್ಸ್ ವರ್ಕ್ ಮಾಡಿದ್ದೀರಿ? ಡಿಸೈನ್ ಇಟಾಲಿಯನ್ ಅಂತೆ, ಬಾಲಿ ಅಂತೆ, ಬೇರೆ ಬೇರೆ ಡಿಸೈನ್ ಇದೆಯಲ್ಲ. ಸೊ ಎಲ್ಲರ ಮನೆಯಲ್ಲೂ ಅವರವರ ಟೇಸ್ಟ್ಗೆ ಅನುಗುಣವಾಗಿ ಮಾಡ್ಕೊಂಡಿರ್ತೀವಿ. ಸೊ ನನಗೆ ನನ್ನ ಕಂಫರ್ಟ್ ಇಷ್ಟ. ಸೊ ನನಗೆ ಸಿಂಪಲ್ಲಾಗಿ ಎಲಿಗೆಂಟಾಗಿ ಸ್ವಲ್ಪ ಮಾಡ್ರನ್ ಟಚ್ ಕೊಟ್ಟು ನಾನು ನಮ್ಮ ಮನೆಗೆ ಡಿಸೈನ್ ಮಾಡ್ಕೊಂಡಿದ್ದೀನಿ. ಓಕೆ, ಮಾಡ್ಯುಲರ್ ಅಂತನಾ? ಎಸ್, ಕಂಪ್ಲೀಟ್ಲಿ ಮಾಡ್ಯುಲರ್ ಇದೆ. ಸರ್ಟೈನ್ ಥಿಂಗ್ಸ್ ಅದನ್ನು ಮ್ಯಾನ್ಯುಯಲ್ ಆಗಿ ಮಾಡಬೇಕಾಗತ್ತೆ, ಡಿಪೆಂಡ್ಸ್ ಆನ್ ಡಿಸೈನು, ಅದನ್ನು ನಾವು ಮ್ಯಾನ್ಯುಯಲಿ ಮಾಡ್ಕೊಂಡಿದ್ದೀವಿ. ಬಟ್ ಲೈಕ್ ಮಾಡ್ಯುಲರ್ ಕಿಚನ್, ಮಾಡ್ಯುಲರ್ ಅಂದರೆ ಫ್ಯಾಕ್ಟ್ರಿಲಿ ರೆಡಿಯಾಗಿ ಬರುತ್ತಲ್ಲ, ಅದನ್ನು ಮಾಡ್ಯುಲರ್ ಅಂತಾರೆ. ಸೊ ಸೈಟಲ್ಲಿ ಬಂದು ಜಸ್ಟ್ ಫಿಕ್ಸಿಂಗ್ ಮಾತ್ರ ಮಾಡಿದ್ರೆ ಅದನ್ನು ಮಾಡ್ಯುಲರ್ ಆಗುತ್ತೆ. ಸೊ ಇಟ್ಸ್ ಅ ಪ್ರಾಡಕ್ಟ್. ಅಲ್ಲಿ ಎಲ್ಲ ರೆಡಿಯಾಗಿ ಸೈಟಲ್ಲಿ ಬಂದು ಫಿಕ್ಸ್ ಮಾಡಿದಾಗ ಅದು ಮಾಡ್ಯುಲರ್, ಸೈಟಲ್ಲೇ ಮಾಡಿದಾಗ ಅದು ಸೈಟ್ ವರ್ಕ್ ಆಗುತ್ತೆ. ಓ, ಹಾಗೆ ಅಷ್ಟೇ ಡಿಫ್ರೆನ್ಸ್. ಸೊ ಇದರಲ್ಲಿ ಇಟಾಲಿಯನ್ನು ಆ ಥರ ಏನೂ ಇಲ್ಲ. ಸೊ ಅಲ್ಲಿ ಮೊದಲೆಲ್ಲ ಮೆಷಿನರೀಸ್ ಎಲ್ಲ ಯೂಸ್ ಮಾಡಿ ಅಲ್ಲಿ ಅದೇ ಕಾನ್ಸೆಪ್ಟಲ್ಲಿ ಮಾಡ್ತಿದ್ದಿದ್ದು. ಅದನ್ನು ಇಲ್ಲಿ ಬಂದ್ಬಿಟ್ಟು ಜನರಲಿ ಮೊದಲು ಕಾರ್ಪೆಂಟ್ರಿ ಕರ್ಕೊಂಬಂದು ಮನೆಯಲ್ಲಿ ಮ್ಯಾನ್ಯುಯಲಿ ಮಾಡಿಸೋರು. ಸೊ ಅಲ್ಲಿಂದ ಅದನ್ನು ಆ ಥರ ಶಿಫ್ಟ್ ಮಾಡ್ಕೊಂಡಾಗ, ಅಂದರೆ ಮಷಿನರೀಸಿಂದ ಮನೆಗೆ ಮೆಟೀರಿಯಲ್ ಬಂದಾಗ ಅದು ಇಟಾಲಿಯನ್ ಅಥವಾ ಮಾಡ್ಯುಲರ್ ಅಂತ ಕರೆಯೋಕ್ಕೆ ಅದು ಸ್ಟಾರ್ಟ್ ಆಯ್ತವು. ಸೊ ದಟ್ ಈಸ್ ಕಾಲ್ಡ್ ಮಾಡ್ಯುಲರ್. ಸೊ ಇವಾಗಿನ ಮಾಡ್ಯುಲರ್ ಪ್ರಕಾರ ನಮ್ಮದು ಎಲ್ಲ ಫಿನಿಶಿಂಗ್ ಪ್ರಾಡಕ್ಟು ಫ್ಯಾಕ್ಟ್ರಿನಲ್ಲಿ ರೆಡಿಯಾಗಿ ಮನೆಯಲ್ಲಿ ಇನ್ಸ್ಟಾಲೇಷನ್ ಅಷ್ಟೇ ಆಗುತ್ತೆ. ಸೊ ದಟ್ ಈಸ್ ಹೌ ನಮ್ಮ ಮನೆಯಲ್ಲೂ ಕೂಡ ಆಗಿರೋದು. ಇಂಟೀರಿಯರ್ ಅಂತ ಹೇಳಿದ್ರೆ ಡೆಕೋರೇಷನ್, ಮನೆಗೆ ಡೆಕೋರ್ ಮಾಡೋದು, ಅದನ್ನು ಇಂಟೀರಿಯರ್ ಅಂತ ಹೇಳ್ತಾರೆ? ಇಲ್ಲ, ಇಂಟೀರಿಯರ್ ಅಂದರೆ ಲೈಕ್ ಕಾನ್ಸೆಪ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಅದನ್ನು ಯೂಸೇಜ್ಗಾಗಿರ್ಬೋದು, ಅದನ್ನು ನೋಡೋಕ್ಕೆ ಚೆನ್ನಾಗಿ ಕಾಣೋಕ್ಕಾಗಿರ್ಬೋದು, ಆಪರೇಷ್ನಲ್ಲು ಪ್ಲಸ್ ಎಸ್ಥೆಟಿಕ್ಸ್ ಎರಡೂ ಸೇರಿದರೆ ಇಂಟೀರಿಯರ್ ಡಿಸೈನ್ ಆಗುತ್ತೆ. ಬರೀ ಕೆಲಸ ಆದರೆ ಅದು ಇಂಟೀರಿಯರ್ ಡಿಸೈನಿಂಗ್ ಆಗಲ್ಲ. ಸೊ ಆಪರೇಷ್ನಲ್ ವೈಸು ಸ್ಪೇಸ್ ಯುಟಿಲೈಸೇಷನ್ನು ಅಟ್ ದ ಸೇಮ್ ಟೈಮ್ ಅದನ್ನು ನೋಡೋಕ್ಕೂ ಕೂಡ ಆಪ್ಟಿಕಲಾಗಿ ಚೆನ್ನಾಗಿ ಕಾಣ್ತಾರೆ ಮಾತ್ರನೇ ಅದನ್ನು ಇಂಟೀರಿಯರ್ ಡಿಸೈನಿಂಗ್ ಅಂತ ಕರಿತೀವಿ. ಈಗ ನೀವು 8 ವರ್ಷದಿಂದ ಇಂಟೀರಿಯರ್ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಕಂಪನಿಯನ್ನು ಕ್ರಿಯೇಟ್ ಮಾಡಿ ಜನರಿಗೆ ಸರ್ವಿಸ್ ಕೊಡ್ತಾ ಇದ್ದೀರಾ. ಬಟ್ ನಿಮ್ಗೆ ಅದು ಹೇಗೆ ಅನಿಸ್ತು ಅಂತ? ಈಗ ನೀವು 8 ಇಯರ್ ಅಂದರೆ ನಿಮ್ಗೆ ಮುಂಚೆ ಗೊತ್ತಿರಬೇಕು ಇಂಟೀರಿಯರ್ ಡಿಸೈನ್ ಬಂದಿದೆ, ಈ ಕಾನ್ಸೆಪ್ಟ್ ಇದೆ, ಜನ ಒಪ್ಕೊಳ್ತಿದ್ದಾರೆ, ಇದಕ್ಕೂ ಕೂಡ ವ್ಯಾಲ್ಯೂ ಇದೆ, ಜನ ತುಂಬ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಥಾಟ್ಸ್ ಹೇಗದು? ಯಾಕಂದರೆ ಸ್ವಲ್ಪ ಹೊಸ ಸಬ್ಜೆಕ್ಟ್ ಅಲ್ವಾ, ಅಂದರೆ ಈಗ ಸ್ವಲ್ಪ ಜನ ಜಾಸ್ತಿ ಅದನ್ನು ಒಪ್ಕೋತಿದ್ದಾರೆ.
ಕರೆಕ್ಟ್, ಅದು ರೈಟ್ ಪಾಯಿಂಟ್. ಏನಂದರೆ ಫಾರ್ ಎಕ್ಸಾಂಪಲ್ ನಮಗೆ ಕನ್ಸ್ಟ್ರಕ್ಷನಲ್ಲಿ ಹೆಂಗೆ ಡೇ ಟು ಡೇ ಚೇಂಜಸ್ ಆಗ್ತಿದೆ, ಎಲಿವೇಶನ್ಸ್ ಆಗಿರ್ಬೋದು. ಮುಂಚೆ ಗುಡಿಸ್ಲು ಮನೆ ಇತ್ತು, ದೆನ್ ಕನ್ಸ್ಟ್ರಕ್ಷನ್ ಸ್ಲೋಲಿ ಹಂಚಿನ ಮನೆ ಬಂತು, ದೆನ್ ಸ್ಲೋಲಿ RCC ಬಂತು, ದೆನ್ ಸ್ಲೋಲಿ ಇವಾಗ ಇನ್ನು ವೆಲ್ ಡಿಸೈನ್ಡ್ ಬರ್ತಿದೆ. ಸೊ ಹಂಗೇನೆ ಒಳಗಡೆನೂ ಕೂಡ ಮುಂಚೆ ಬಂದ್ಬಿಟ್ಟು ಒಳಗಡೆ ಲೈಕ್ ನೀವು ಮುಂಚೆನೇ ಹೇಳ್ದಂಗೆ ಜಸ್ಟ್ ಗೋಡೆ ಕಟ್ಕೊಂಡು ಒಳಗಡೆ ಹೋದ್ರೆ ಸಾಕಪ್ಪ ಅಂತಿದ್ರು. ಶೆಲ್ಫ್ಗಳು ಇಟ್ಕೊಂಡು ಪಾತ್ರೆಗಳನ್ನ ಅಥವಾ ಇಟ್ಕೋತಿದ್ರು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೋಗ್ತಾ ಆ ಸ್ಪೇಸ್ನ ಹೆಂಗೆ ಯೂಟಿಲೈಸ್ ಮಾಡ್ಕೋಬೇಕು. ಇಂಟೀರಿಯರ್ ಅಂದರೆ ಅದೇನೆ. ಸೊ ಡಿಸೈನಿಂಗು, ಯುಟಿಲೈಸೇಷನು ಎಲ್ಲ ಡೇ ಟು ಡೇ ಚೇಂಜಸ್ ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡಿದ್ದೀವಿ. ನಮ್ಮ ಸ್ಟಡೀಸ್ ಟೈಮಲ್ಲಿ ಆಗಿರ್ಬೋದು, ನಾವೊಂದಷ್ಟು ವಿಸಿಟ್ ಮಾಡ್ತಿರೋಂಥ ಪ್ಲೇಸಸ್ಗಳಾಗಿರ್ಬೋದು. ಸೊ ಎವ್ರಿ ಡೇ ಆ ವ್ಯಾಲ್ಯೂ ಅಡಿಷನ್ ಅನ್ನೋದು ಇಂಟೀರಿಯರ್ನಲ್ಲಿ ಬರ್ತಾ ಇದೆ. ಜನಕ್ಕೆ ಆ ವ್ಯಾಲ್ಯೂ ಅಡಿಷನ್ ಅನ್ನೋದು ಗೊತ್ತಾಗ್ತಿದೆ. ಸೊ ಎವ್ರಿಬಡಿ ಸ್ಟಾರ್ಟೆಡ್ ಟು ಚೇಂಜ್. ಓಕೆ, ಮುಂಚೆ ಬಂದ್ಬಿಟ್ಟು ಏನೂ ಮಾಡಿಸ್ತಿರ್ಲಿಲ್ಲ. ಲೈಕ್ ರೆಡಿಮೇಡ್ ಮಂಚ ಇರೋದು ಅಥವಾ ಮಂಚನ ರೆಡಿ ಮಾಡಿಸಿರೋದು, ಅದನ್ನು ತೊಗೊಂಬಂದು ಇಟ್ಕೊಂಡ್ರೆ ಮಂಚದ ಕೆಳಗಡೆ ಎಲ್ಲ ಪೆಟ್ಟಿಗೆ ಎಲ್ಲ ಇಟ್ಬಿಟ್ಟು ಸ್ಟೋರ್ ಮಾಡೋರು. ಸೊ ಬಟ್ ಇವಾಗ ಮಾಡ್ರನೈಸ್ ಆಗಿದೆ. ಇವಾಗಲೂ ಅದೇನೇ ಸ್ಟೋರೇಜ್ ಬರುತ್ತೆ, ಬಟ್ ಹೈಡ್ರಾಲಿಕ್ ಬಂದಿದೆ. ಸೊ ಕೆಳಗಡೆ ಸ್ಪೇಸು ಅದೇ ರೀತಿ ಕ್ಲೀನಾಗಿರುತ್ತೆ, ಕವರ್ಡ್ ಆಗಿರುತ್ತೆ. ಅದನ್ನು ನೀಟಾಗಿ ಯೂಟಿಲೈಸ್ ಮಾಡ್ಬೋದು, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ದಟ್ ಈಸ್ ವೇರ್ ಆ ವ್ಯಾಲ್ಯೂ ಆಡಿಷನ್ ಆಗ್ತಾ ಇರೋದನ್ನು ನಾವು ಅಬ್ಸರ್ವ್ ಮಾಡಿ. ಸೊ ಇದು ಜನಕ್ಕೂ ತುಂಬ ಅವಶ್ಯಕತೆ ಇರೋದ್ರಿಂದ ನಾವು ಇದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹೌದು, ಅಂದರೆ ಮುಂಚೆ ಎಲ್ಲ ಈ ಹೋಟೆಲ್ಸ್ಗಳಿಗೆ 5 ಸ್ಟಾರ್ ಹೋಟೆಲ್ಸ್, 3 ಸ್ಟಾರ್ ಹೋಟೆಲ್ಸ್ಗಳೆಲ್ಲ ಹೋದಾಗ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ನೋಡೋದಕ್ಕೆ, ಆ ಬೆಡ್ ಆಗಿರ್ಬೋದು, ಆ ಡಿಸೈನ್, ಆ ಕಬೋರ್ಡ್ ಆಗಿರ್ಬೋದು. ಅದಾದಮೇಲೆ ಅದು ಪರ್ಸನಲೈಸ್ ಆಗ್ತಾ ಬಂದಿದ್ದು ಈಗೀಗ ಅನ್ಸುತ್ತಲ್ಲ, ಜಾಸ್ತಿ ನಮ್ಮ ಮನೆಯೂ ಹಾಗೆ ಇರಬೇಕು ಅಂತ. ಸೊ ನಾವು ಈಗ ಇಲ್ಲಿ ಮನೆಯಲ್ಲಿ ಖಾಲಿ ಏನೂ ಇರಲ್ಲ, ಹೊರಗಡೆ ಹೋದಾಗ ಅದನ್ನು ನೋಡಿದ ತಕ್ಷಣ ಅನಿಸುತ್ತೆ ಕರೆಕ್ಟ್, ಇದು ನಮಗೂ ಡೇ ಟು ಡೇ ಲೈಫಲ್ಲಿ ಇದು ಬೇಕು ಅಂತ ಅವಶ್ಯಕತೆ ಅನಿಸುತ್ತೆ. ಸೊ ಅದನ್ನು ಒಬ್ಬೊಬ್ಬರೇ ಅದನ್ನು ಯೂಸ್ ಮಾಡ್ತಾ ನಾವು ಎವ್ರಿಬಡಿ ಸ್ಟಾರ್ಟೆಡ್ ಟು ಯೂಸ್. ಹೌದು, ಈಗ ಎಲ್ಲೋ ಒಂದು ಕಡೆ ಇದೆ ಅಂತ ಹೇಳಿ ನಮ್ಮ ಮನೆಗೂ ತರೋಕ್ಕಾಗಲ್ಲ. ಆ ಒಂದು ಈಗ ಕ್ಲೈಂಟನ್ನ ಲೈಫ್ ಸ್ಟೈಲ್ನ ಹೇಗೆ ಅಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ ಅಂದರೆ, ನೀವು ಅದರ ಬಗ್ಗೆ ಎಲ್ಲ ಮಾತಾಡ್ತೀರಾ, ನಿಮ್ಗೆ ಹೇಗೆ ಬೇಕು, ನಿಮ್ಮ ಲೈಫ್ ಸ್ಟೈಲ್ಗೆ ತಕ್ಕ ಹಾಗೆ ನಾವು ಇಂಟೀರಿಯರ್ ವರ್ಕ್ ಮಾಡಿಕೊಡ್ತೀವಿ ಅಂತ. ಕರೆಕ್ಟ್. ಆದರೆ ಯಾವ ರೀತಿ ಒಂದು ಸ್ಮಾಲ್ ಕರೆಕ್ಷನ್ ಏನಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನೇ ನನ್ನ ಮನೆ ಡಿಸೈನ್ ಮಾಡ್ಕೊಳ್ಳುವಾಗ ಫಸ್ಟು ನಾನು ನನ್ನ ಅವಶ್ಯಕತೆ ಏನು, ನನ್ನ ಬಡ್ಜೆಟ್ ಏನು, ನನ್ನ ಬಡ್ಜೆಟ್ಟಿಗೆ ನಾನು ಏನು ಮಾಡ್ಬೋದು, ಮತ್ತು ಬಡ್ಜೆಟ್ ಜಾಸ್ತಿ ಆದರೆ ಅದನ್ನು ಹೆಂಗೆ ಸೇಮ್ ಲುಕ್ ಕೊಡಬೇಕು ಅಂತ ನಾನು ಫಸ್ಟು ಪ್ರಿಪೇರ್ ಆಗಬೇಕು. ಓಕೆ, ಲೈಕ್ ಕಸ್ಟಮರೂ ನನ್ನ ಹತ್ರ ಬಂದಾಗ ನಾವು ಅವ್ರಿಗೆ ಫಸ್ಟು ಬಡ್ಜೆಟ್ಗಿಂತ ಫಸ್ಟು ರಿಕ್ವೈರ್ಮೆಂಟ್ಸ್ ಕೇಳ್ತೀವಿ. ರಿಕ್ವೈರ್ಮೆಂಟ್ಸ್ ಕೊಟ್ಟ ಮೇಲೆ ಅದಕ್ಕೆ ಎಷ್ಟು ಬಡ್ಜೆಟ್ ಆಗ್ಬೋದು ಅನ್ನೋ ಅಪ್ರಾಕ್ಸಿಮೇಟ್ ಕಾಸ್ಟ್ನ ನಾವು ಹೇಳ್ತೀವಿ. ದೆನ್ ಅವರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ಇಲ್ಲ ಸರ್ ನಂದು 5 ಲಕ್ಷ ಇದೆ, 1 ಲಕ್ಷ ಇದೆ, 3 ಲಕ್ಷ ಇದೆ ಅಂತ ಅವರು ನನಗೆ ರೆಸ್ಪಾಂಡ್ ಮಾಡಿದಾಗ ನಾವು ಹೇಳ್ತೀವಿ, ಸರ್ ಇಲ್ಲ ಬಡ್ಜೆಟ್ನ ಜಾಸ್ತಿ ಮಾಡ್ಕೋಬೇಕು, ಇಲ್ಲ ಅಂದರೆ ಆ ಬಡ್ಜೆಟ್ಟಿಗೆ ತಕ್ಕನಾಗಿ ನಾವು ಮೆಟೀರಿಯಲಲ್ಲಿ ನಾವು ಅದನ್ನು ಕ್ಲಾಸಿಫೈ ಮಾಡಿ ಅದೇ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡ್ಬೋದು ಅಂತ ನಾವು ಅವ್ರಿಗೆ ಆಪ್ಷನ್ಸ್ ಕೊಡ್ತೀವಿ. ದೆನ್ ಓಕೆ, ಬಡ್ಜೆಟ್ನ ಅನುಸಾರವಾಗಿ ನಾವು ಅದನ್ನು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಡಿಸೈನ್ ಆಗುತ್ತೆ, ಪರ್ಪಸ್ಸು ಸಾಲ್ವ್ ಆಗಿರುತ್ತೆ. ದೆನ್ ಕಮ್ ಟು ಎಸ್ಥೆಟಿಕ್ಸ್ ಮತ್ತು ಫೀಲಿಂಗು. ಸೊ ಮೆಟೀರಿಯಲ್ ಸೆಲೆಕ್ಷನ್ ಮಾಡುವಾಗ ಲ್ಯಾಮಿನೇಟ್ ಅಂತ ಇರುತ್ತೆ, ವಿನಿಯರ್ ಅಂತ ಬರುತ್ತೆ, PU ಫಿನಿಶ್ ಅಂತ ಬರುತ್ತೆ, ಗ್ಲಾಸ್ ಅಂತ ಬರುತ್ತೆ. ಸೊ ಇಂಟೀರಿಯರಲ್ಲಿ ಹಲವಾರು ಮೆಟೀರಿಯಲ್ ಇದೆ. ಓಕೆ, ನೋಡೋಕೆ ಒಂದೇ ಥರ ಕಾಣಿಸಿದ್ರೂ ಅದರದ್ದು ಮೆಟೀರಿಯಲ್ನ ಗುಣಗಳು ಬೇರೆ ಇರುತ್ತೆ, ಫಿನಿಶಿಂಗ್ ಬೇರೆ ಬರುತ್ತೆ, ಕ್ವಾಲಿಟಿ ಬೇರೆ ಬರುತ್ತೆ, ಪ್ರೈಸಿಂಗು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಜಸ್ಟ್ ಫೋಟೋದಲ್ಲಿ ನೋಡಿದಾಗ ನಿಮಗೆ ಆ ಮೆಟೀರಿಯಲ್ ಅಂತ ಜಡ್ಜ್ ಮಾಡ್ಬೋದು ಅಷ್ಟೇ, ಬಟ್ ಅದು ಆಗಿರಲ್ಲ. ಓಕೆ, ಆ್ಯಂಡ್ ಮೇನ್ ಟೈಮ್ ಎಲ್ಲ ಮೆಟೀರಿಯಲಲ್ಲಿ ಎಲ್ಲ ಡಿಸೈನ್ನ ಅಚೀವ್ ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿ ನಾವು ಅದನ್ನು ಆ ಡಿಸೈನಿಗೆ ಆ ಮೆಟೀರಿಯಲ್ನ ರೆಕಮೆಂಡ್ ಮಾಡಿ ಸೆಲೆಕ್ಷನ್ ಮಾಡಿಸ್ತೀವಿ. ಸೆಲೆಕ್ಷನ್ ಆದಮೇಲೆ ಫಾರ್ ಎಕ್ಸಾಂಪಲ್ ಒಂದು ಡಿಸೈನ್ ವಾರ್ಡ್ರೋಬ್ ಡಿಸೈನ್ ಮಾಡಿರ್ತೀವಿ ಅಥವಾ ಒಂದು ಲಿವಿಂಗ್ ಹಾಲ್ ಡಿಸೈನ್ ಮಾಡಿರ್ತೀವಿ. ದಟ್ ವಿಲ್ ಬಿ ಇನ್ ಪೇಸ್ಟಲ್ ಕಲರ್ಸ್. ಪೇಸ್ಟಲ್ ಕಲರ್ಸ್ ಅಂದರೆ ನಿಮಗೆ ಎಲ್ಲೂ ಕೂಡ ಡಾರ್ಕ್ ಶೇಡ್ಸ್ ಇರಲ್ಲ, ಎಲ್ಲ ಸ್ಮೂತ್ ಕಲರ್ಸ್ ಇರುತ್ತೆ, ಲೈಕ್ ಬೇಜ್, ವೈಟ್, ಸಟಲ್ ಗ್ರೀನ್ಸ್ ಅಥವಾ ಸ್ವಲ್ಪ ಕ್ರೀಮಿಶ್ ಕಲರ್ಸ್. ಈ ಕಲರ್ಸಲ್ಲಿ ನಾವು ಡಿಸೈನ್ ಮಾಡಿರ್ತೀವಿ, ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಕೋಡ್ ನಂಬರ್ ಅಥವಾ ಪರ್ಟಿಕ್ಯುಲರ್ ಡಿಸೈನ್ ನಂಬರ್ ಅಂತ ಇರಲ್ಲ. ಸೊ ಆ ಡಿಸೈನ್ ನಂಬರ್ನ ನಾವು ಸೆಲೆಕ್ಷನ್ ಮಾಡುವಾಗ
ನಮಗೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬೇಜ್ ಶೇಡ್ ಅಂತ ಕೊಟ್ಟಿರ್ತೀವಿ. ಓಕೆ, ಸೊ ಕಸ್ಟಮರು ಇದು ತುಂಬ ಡಲ್ ಆಯಿತು ಸರ್, ನಮಗೆ ಸ್ವಲ್ಪ ಬ್ರೈಟಾಗಿ ಬೇಕು ಅಂದಾಗ ಅದನ್ನು ಪರ್ಟಿಕ್ಯುಲರ್ ಕಲರ್ನ ಸೆಲೆಕ್ಷನ್ ಮಾಡಿಸಿ ಆ ಕಲರ್ನ ಆ ಡಿಸೈನ್ಗೆ ಅಪ್ಲೈ ಮಾಡಿ ತೋರಿಸ್ತೀವಿ. ಓಕೆ, ಅಪ್ಲೈ ಮಾಡಿ ತೋರಿಸ್ತೀವಿ. ಆವಾಗ ಆ ಡಿಫ್ರೆನ್ಷಿಯೇಷನ್ ಕಸ್ಟಮರ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈ ಕಲರಿಂದ ನನ್ನ ಮನೆ ಹಿಂಗೆ ಕಾಣಿಸ್ತಿದೆ, ಈ ಕಲರ್ ಹಾಕಿದರೆ ನನ್ನ ಮನೆ ಹಿಂಗೆ ಕಾಣಿಸ್ತಿದೆ. ಸೊ ಆವಾಗ ಅವರು ಜಡ್ಜ್ ಮಾಡ್ಬೋದು, ಓಕೆ ದಿಸ್ ಈಸ್ ರೈಟ್, ದಿಸ್ ಈಸ್ ಗುಡ್, ದಿಸ್ ಈಸ್ ಬ್ಯಾಡ್ ಅಂತ. ದೆನ್ ಇಟ್ ಈಸ್ ಈಸಿಯರ್ ಫಾರ್ ಕಸ್ಟಮರ್ ಆ್ಯಂಡ್ ಇಟ್ ಈಸ್ ಈಸಿಯರ್ ಫಾರ್ ಅಸ್ ಟು ಎಕ್ಸಿಕ್ಯೂಟ್ ದ ವರ್ಕ್. ಈಗ ಅದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಕೊಡಬೇಕಾಗುತ್ತೆ? ಈಗ ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಸ್ಟಮರಿಗೆ ಈಗ ಆ ಟೈಮ್ ಕೊಡಬೇಕಾಗುತ್ತೆ ನೀವು ಅದನ್ನು ಕಂಡು ಹಿಡ್ಕೊಳ್ಳೋದಕ್ಕೆ? ಅವ್ರ ಇಂಟ್ರೆಸ್ಟ್ ಏನು, ನಿಮ್ಮ ಬಜೆಟ್ ಏನು, ಆ್ಯಂಡ್ ಮೇನ್ಲಿ ಡಿಸೈನ್ ಫಸ್ಟ್ ಡಿಸೈಡ್ ಆಗುತ್ತೆ, ಆಮೇಲೆ ಬಜೆಟ್ ಡಿಸೈಡ್ ಆಗುತ್ತೆ, ಹಂಗೆ? ಕರೆಕ್ಟ್. ಡಿಸೈನ್ ಫಸ್ಟ್ ಡಿಸೈಡ್ ಆದರೆ ಬಡ್ಜೆಟ್ನ ಮಾಡ್ಬೋದು. ಇಲ್ಲ ಅಂದರೆ ಬಡ್ಜೆಟ್ನ ಫಸ್ಟ್ ಕೊಟ್ಟು ಅದ್ರ ಪ್ರಕಾರನೇ ಡಿಸೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 1 BHK ಇದೆ. 1 BHKಗೆ ಮಿನಿಮಮ್ ಬಡ್ಜೆಟ್ಟು ನನ್ನ ಹತ್ರ 1.5 - 2 ಲಕ್ಷ ಇದೆ ಸರ್. ಅದರಲ್ಲಿ ಏನೇನು ಬರುತ್ತೆ? ಸೊ ಮಿನಿಮಮ್ ಕಿಚನ್ ಬರುತ್ತೆ, ಮಿನಿಮಮ್ ವಾರ್ಡ್ರೋಬ್ ಬರುತ್ತೆ, ಒಂದು ಸಿಂಪಲ್ TV ಯೂನಿಟ್ ಬರುತ್ತೆ. ಸೊ ಇದು ಮಿನಿಮಮ್ ರಿಕ್ವೈರ್ಮೆಂಟ್ಸು. ಸೊ ಇದರಲ್ಲಿ ಇಂಟೀರಿಯರ್ ಡಿಸೈನ್ ಅನ್ನೋದಕ್ಕಿಂತ ಮಿನಿಮಮ್ ರಿಕ್ವೈರ್ಮೆಂಟ್ಸ್ನ ಫಸ್ಟ್ ಫುಲ್ಫಿಲ್ ಮಾಡಿದ್ದೀವಿ. ಸೊ ವಾಟ್ ಈಸ್ ಡಿಸೈನ್? ಸೊ ಅದನ್ನು ಬ್ಯೂಟಿಫುಲ್ಲಾಗಿ ಮಾಡೋಕ್ಕೆ ಏನು ಮಾಡಬೇಕು? ಸೊ ವಾರ್ಡ್ರೋಬ್ ಮಾಡಿದ ತಕ್ಷಣ ಅದು ವುಡ್ ವರ್ಕ್ ಮಾತ್ರ ಆಯಿತು, ಸ್ಟೋರೇಜ್ ಮಾತ್ರ ಆಯಿತು. ಬಟ್ ಅದು ಚೆನ್ನಾಗಿ ಕಾಣಬೇಕು ಅಂದರೆ ದೆರ್ ಶುಡ್ ಬಿ ಎ ಗುಡ್ ಕರ್ಟನ್, ದೆರ್ ಶುಡ್ ಬಿ ಎ ಗುಡ್ ಕಲರ್ಸ್ ಆಫ್ ದ ವಾಲ್, ಗುಡ್ ವಾಲ್ಪೇಪರ್, ಅಥವಾ ಅಲ್ಲಿಗೆ ಸೂಟ್ ಆಗೋವಂಥ ಬೇರೆ ಒಂದು ಅಷ್ಟು ಎಲಿಮೆಂಟ್ಸು, ಸ್ಮಾಲ್ ಫರ್ನಿಚರ್ಸ್, ಇದೆಲ್ಲ ಕೂಡ ಇಂಟೀರಿಯರಲ್ಲಿ ಬರುತ್ತೆ. ಸೊ ಅದನ್ನು ಡೆಕೋರೇಟಿವ್ ಆಗಿ, ಫಂಕ್ಷನಲ್ ಆಗಿ, ನೀಟಾಗಿ ಅದನ್ನು ಆರ್ಗನೈಸ್ಡ್ ಆಗಿ ಇಟ್ಕೊಟ್ಟಾಗ ಮಾತ್ರ ಆ ಮನೆ ಫುಲ್ಫಿಲ್ ಆಗುತ್ತೆ. ಸೊ ಇಲ್ಲ ಸರ್ ನನಗೆ ಬರೀ ವುಡ್ ವರ್ಕ್ ಮಾಡ್ಕೊಳ್ಳಿ, ನಾವು ಮಿಕ್ಕಿದ್ದು ಮಾಡ್ಕೊಡ್ತೀವಿ ಅಂದಾಗ ಅದನ್ನು ನಾವು ಮಾಡಿಕೊಡ್ತೀವಿ, ಬಟ್ ಅದರಲ್ಲಿ ನಮ್ಮ ಕ್ರಿಯೇಟಿವಿಟಿ ಏನಿರಲ್ಲ. ಸೊ ಅವರು ಯಾವುದೋ ಒಂದು ರೆಫರೆನ್ಸ್ ತೋರಿಸ್ತಾರೆ, ಅದನ್ನು ಮಾಡಿಕೊಟ್ಟಾಗ ಸೊ ನಮ್ಮ ಕ್ರಿಯೇಟಿವಿಟಿ ಇರಲ್ಲ, ಬಟ್ ಅವ್ರ ಫಂಕ್ಷನ್ಸ್, ಅವರು ರಿಕ್ವೈರ್ಮೆಂಟ್ಸ್ನ ನಾವು ಡೆಫಿನೆಟ್ಲಿ ಅಟೆಂಡ್ ಮಾಡ್ತೀವಿ. ಅದನ್ನು ಬೆಸ್ಟ್ ವೇನಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಿ ಬೆಸ್ಟ್ ಫಿನಿಶಿಂಗ್ ನಾವು ಕೊಡ್ತೀವಿ. ಎಸ್, ಬಟ್ ಈಗ ಕ್ಲೈಂಟ್ ಆಸ್ಪೆಕ್ಟಲ್ಲಿ ಈಗ ಕ್ಲೈಂಟ್ಗಳು ಮಾಡೋ ದೊಡ್ಡ ತಪ್ಪು ಯಾವುದು ಫಸ್ಟಿಗೆ? ಅಂದರೆ ನನಗೆ ಅನಿಸುತ್ತೆ ಕೆಲವು, ಈಗ ಮನೆ ಕಟ್ಟಾದ್ಮೇಲೆ ನಮ್ಗೆ ಮಾಡಿಕೊಡಿ ಅನ್ನೋದಾಗಿರ್ಬೋದಾ, ಅಥವಾ ನನಗೆ ಈ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ಇಮೇಜ್ ಥರನೇ ನನಗಿದು ಬೇಕು ಅಂತ ಹೇಳೋದಾಗಿರ್ಬೋದು, ಅದು ಬಜೆಟಲ್ಲಿ ಇರೋದಿಲ್ಲ. ಏನು ತಪ್ಪುಗಳನ್ನು ಮಾಡ್ತಾರೆ ಜಾಸ್ತಿಯಾಗಿ ಕ್ಲೈಂಟ್ಸ್ಗಳು? ಸೊ ಜನರಲಿ ತಪ್ಪು ಮಾಡೋದು ಏನಂದರೆ, ಫಸ್ಟು ಅವರು ಕನ್ಸ್ಟ್ರಕ್ಷನ್ ಆದಮೇಲೆ ಎಲ್ಲ ಕೆಲಸ ಮುಗಿದ ಮೇಲೆ ನಮ್ಮ ಹತ್ರ ಬರ್ತಾರೆ. ಮುಗಿದ ಮೇಲೆ ನಮ್ಮ ಹತ್ರ ಬಂದಾಗ ನಾವು ಇದೇ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಈ ಥಿಂಗ್ಸ್ ಬೇಕು ಅಂತ ನಾವು ಅವ್ರಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಲೈಟಿಂಗ್ ಪಾಯಿಂಟ್ ಬೇಕು, ಆ ಲೈಟ್ ಪಾಯಿಂಟಿಂದ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ, ಲುಕ್ ಚೆನ್ನಾಗಿ ಕಾಣುತ್ತೆ, ಅದರಿಂದ ಅವಶ್ಯಕತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಅಥವಾ ಒಂದು ಸ್ಟಡಿ ಟೇಬಲಲ್ಲಿ ಜನರಲ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಸ್ಟಡಿ ಟೇಬಲ್ ಬೇಕು ಅಂತ ಮಾಡಿರ್ತಾರೆ. ಆದರೆ ಓವರಾಲ್ ಯೂಸೇಜ್ ಪ್ರಕಾರ ಬಂದಾಗ ಅಲ್ಲಿ ಸ್ಟಡಿ ಟೇಬಲ್ ಕೊಟ್ಟರೆ ವಾಕಬಲ್ ಡಿಸ್ಟೆನ್ಸ್ ಪ್ರಾಬ್ಲಮ್ ಆಗಿರುತ್ತೆ, ಮೂಮೆಂಟ್ ತೊಂದರೆ ಆಗಿರುತ್ತೆ. ಡ್ರೆಸ್ಸಿಂಗಿಗೆ ಅಂತ ಪ್ಲ್ಯಾನ್ ಮಾಡಿರ್ತಾರೆ, ಅಲ್ಲಿ ಪ್ರಾಪರಾಗಿ ಒಂದು ಹೇರ್ ಡ್ರೈಯರ್ಗೆ ಆಪ್ಷನ್ ಇರಲ್ಲ, ಪ್ರಾಪರಾಗಿ ಒಂದು ಪ್ಲಗ್ ಪಾಯಿಂಟ್ ಮಾಡ್ಕೊಳಕ್ಕಿರಲ್ಲ, ಒಂದು ಲೈಟ್ ಇದ್ದರೆ ಒಂದು ಪ್ಲಗ್ ಇರಲ್ಲ, ಪ್ಲಗ್ ಇದ್ದರೆ ಲೈಟ್ ಇರಲ್ಲ. ಸೊ ಈ ಒಂದಷ್ಟು ಸ್ಮಾಲ್ ಎಕ್ಸಾಂಪಲ್ಸು. ಸೊ ಇದನ್ನು ನಾವು ಹೆಂಗೆ ಬೆಟರ್ ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಕಸ್ಟಮರ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಅಥವಾ ಬಿಫೋರ್ ಪ್ಲಾಸ್ಟ್ರಿಂಗ್ ಬಂದರೆ ನಾವು ಮಾರ್ಕಿಂಗ್ ಮಾಡಿಕೊಡ್ತೀವಿ, ಅಥವಾ ಫಸ್ಟ್ ಕನ್ಸಲ್ಟ್ ಮಾಡ್ತೀವಿ, ಸರ್ ನಿಮ್ಗೆ ಏನೇನು ಬೇಕು ಅದ್ರ ಪ್ರಕಾರ ನಾವು ಅವರಿಗೆ ಬಡ್ಜೆಟ್ ಏನಿದೆ ಅದನ್ನು ತೊಗೊಂಡು ಅವ್ರಿಗೆ ಫಸ್ಟು ನಾವು ಒಂದು ಕನ್ಸಲ್ಟೇಷನ್ ಮಾಡಿ ಆ ಬಡ್ಜೆಟ್ಟಿಗೆ ಅವರಿಗೆ ಫಸ್ಟು ನಾವು ಸ್ಯಾಟಿಸ್ಫೈ ಮಾಡಿದ ಮೇಲೆ ದೆನ್ ವಿ ವಿಲ್ ಸ್ಟಾರ್ಟ್ ದ ಡಿಸೈನ್ ಪ್ರೋಸೆಸ್. ಡಿಸೈನ್ ಆಗಿರುತ್ತೆ, ಆ ಡಿಸೈನ್ ಪ್ರಕಾರ ಮಾರ್ಕಿಂಗ್ ಮಾಡ್ತೀವಿ. ಅಲ್ಲಿ ಫಸ್ಟೇ ಎಲೆಕ್ಟ್ರಿಕಲ್ ವರ್ಕ್ ಆಗಿಬಿಡುತ್ತೆ. ಒನ್ಸ್ ಎಲೆಕ್ಟ್ರಿಕಲ್ ವರ್ಕ್ ಆದಾಗ ರೀವರ್ಕ್ ಕಮ್ಮಿ ಆಗುತ್ತೆ, ಅಲ್ಲೇ ನಮ್ಮ ಅಟ್ಲೀಸ್ಟ್ 5% ಅಮೌಂಟ್ ಸೇವ್ ಆಗುತ್ತೆ. ಆ 5% ಅಮೌಂಟ್ನ ನಾವು ಬೇರೆ ಕಡೆ ಹಾಕ್ಬೋದು. ಓಕೆ, ಸೊ ರೀವರ್ಕ್ ಕಮ್ಮಿ ಆಗುತ್ತೆ, ಇಸ್ ಫಸ್ಟ್ ಗುಡ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಸೊ ಡಿಸೈನ್ ಮುಂಚೆನೇ ಆಗಿರೋದ್ರಿಂದ ನಿಮಗೆ ಟೈಲ್ ಸೆಲೆಕ್ಷನ್ ಈಸಿ ಇರುತ್ತೆ. ಓಕೆ, ಒಂದೇ ಕಲರ್ನ ಹಾಕ್ಕೋಬೇಕು ಅಥವಾ ಮಲ್ಟಿ ಕಲರ್ ಹಾಕ್ಕೋಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಅಲ್ಲೂ ಎಗೇನ್ ನಮಗೆ ಮೆಟೀರಿಯಲ್ ವೇಸ್ಟೇಜ್ ಆಗೋಲ್ಲ, ಸೆಲೆಕ್ಷನ್ ಮಾಡೋದು ತುಂಬ ಈಸಿ ಆಗುತ್ತೆ. ವೈಸು ಕಂಪ್ಯಾರಿಸನ್ ಮಾಡಬೇಕು ಅಂತ ಅಂದಾಗ ಒಂದಷ್ಟು ಕಡೆ ನಾವು ಹೋಗಿ ವಿಚಾರಿಸ್ಬೋದು, ಅದೊಂದು ನಮಗೆ ಬೆನಿಫಿಟ್ ಆಗುತ್ತೆ. ಸೊ ಇವಾಗ ಮಿಸ್ಟೇಕ್ ಅಂತ ಬಂದಾಗ ಇದನ್ನು ಮಾಡಲಿಲ್ಲ ಅಂದ್ರೇ ದೊಡ್ಡ ಮಿಸ್ಟೇಕು.
ಮುಂಚೆನೇ ಯಾವುದೇ ಇಂಟೀರಿಯರ್ ಡಿಸೈನರ್ನ ಮುಂಚೆನೇ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಸೊ ಅದಾದಮೇಲೆ ಫಾರ್ ಎಕ್ಸಾಂಪಲ್ ಕಾಸ್ಟಿಂಗ್ ಅಂತ ಬರ್ತಾರೆ. ಸೊ ಕಾಸ್ಟಿಂಗ್ ಅಂತ ಬಂದಾಗ ಅವ್ರ ಬಡ್ಜೆಟ್ ಇರುತ್ತೆ 5 lakh, ರಿಕ್ವೈರ್ಮೆಂಟು 10 ಲಕ್ಷಕ್ಕೆ ಇಟ್ಕೊಂಡಿರ್ತಾರೆ. ಓಕೆ, ಅನ್ಕೋತಾರೆ ಅದನ್ನು ಕಾರ್ಪೆಂಟ್ರ್ ಕೊಟ್ಟು ಮಾಡಿಸಿದ್ರೆ 5 lakhs ಆಗುತ್ತೆ ಅಂತ. ಮೆಟೀರಿಯಲ್ಲು ನಾವು ಹಾಕಿದ್ರೂ ಕಾರ್ಪೆಂಟ್ರ್ ಹಾಕಿದ್ರೂ ಅಷ್ಟೇ ಆಗಬೇಕು. ಓಕೆ, ಅದರಲ್ಲೇನೂ ಡಿಫ್ರೆನ್ಸ್ ಇರಲ್ಲ. ಕಾರ್ಪೆಂಟ್ರಿಗೂ ಒಬ್ಬ ಇಂಟೀರಿಯರ್ ಡಿಸೈನರ್ಗೂ ಡಿಫ್ರೆನ್ಸ್ ಏನಂದರೆ, ನೀವು ಹೇಳಿದ ಮಾತ್ರ ಮಾಡೋರು ಕಾರ್ಪೆಂಟ್ರು. ಓಕೆ, ಸೊ ನಿಮ್ಗೇನು ಬೇಕು ಅದನ್ನು ಬೆಸ್ಟ್ ವೇನಲ್ಲಿ ಮಾಡಿಕೊಡೋರು ಇಂಟೀರಿಯರ್ ಡಿಸೈನರು. ಸೊ ಇಷ್ಟೇ ಡಿಫ್ರೆನ್ಸು. ಸೊ ಮೆಟೀರಿಯಲ್ಗೋಸ್ಕರ ಕಾಸ್ಟ್ ಕಮ್ಮಿ ಆಗಲ್ಲ, ಅಥವಾ ಡಿಸೈನ್ಗೋಸ್ಕರ ಕಾಸ್ಟ್ ಜಾಸ್ತಿ ಆಗಲ್ಲ. ಅದನ್ನು ನೀಟಾಗಿ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ಬೇಕೇ ಬೇಕು. ಅದು ಜನ ತಪ್ಪಾಗಿ ತಿಳ್ಕೊಬಾರ್ದು. ಸೊ ಇಂಟೀರಿಯರ್ ಡಿಸೈನ್ ಮಾಡಿದ್ರೆ ಮಾತ್ರನೇ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂತ ಏನಿಲ್ಲ. ಸೊ ನೀಟಾಗಿ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಯಾವ ಮೆಟೀರಿಯಲ್ಗೆ ಎಷ್ಟು ಬಡ್ಜೆಟ್ ಆಗಬೇಕು ಅಷ್ಟು ಕೊಟ್ಟರೆ ಅದು ಸರಿಯಾದ ರೀತಿಯಲ್ಲಿ ಆಗುತ್ತೆ. ಸೊ ಅದಕ್ಕೆ ಪ್ರಾಪರ್ ಪ್ಲಾನಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಡಿಸ್ಕಷನ್ ಕೂಡ ಕರೆಕ್ಟ್ ಆಗಿದ್ರೆ ಅದು ಏನು ಅವ್ರಿಗೆ ಸೇವ್ ಮಾಡಬೇಕು, ಕಾಸ್ಟ್ ಸೇವ್ ಮಾಡಬೇಕು ಅಂತ ಇರುತ್ತಲ್ಲ, ಅದು ಸೇವ್ ಆಗುತ್ತೆ. ಹೌದು. ಬಟ್ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ನೋಡುವಾಗ ತುಂಬ ಚೆನ್ನಾಗಿರೋದು ಡಿಸೈನ್ಸು ನೋಡುವಾಗ ನಮ್ಮ ಮನೆಗೂ ಹಾಕಿಸ್ಕೋಬೇಕು, ನನ್ನ ಡ್ರೆಸ್ಸಿಂಗ್ ಟೇಬಲು ಹೀಗೆ ಇರಬೇಕು, ನನ್ನ ಬಾಲ್ಕನಿನೂ ನಾನು ಹೀಗೆ ಡಿಸೈನ್ ಮಾಡಬೇಕು, ಟಿ ವಿ ಯೂನಿಟ್ ಹೀಗೆ ಇರಬೇಕು, ಆ್ಯಂಡ್ ಅಲ್ಲಿ ಪ್ರೈಸು ಹಾಕಿರ್ತಾರೆ ತುಂಬ ಅಟ್ರಾಕ್ಟಿವ್, ತುಂಬ ಕಡಿಮೆಲಿ ಮಾಡಿಕೊಡ್ತೀನಿ ಅನ್ನೋದಾಗಿರ್ಬೋದು. ಜೊತೆಗೆ ಅಂಥ ಡಿಸೈನ್ಸ್ ಅದೆಲ್ಲ ನೋಡುವಾಗ ನನ್ನ ಮನೆಗೂ ಬೇಕು ಅನ್ನೋದು, ಇದೆಲ್ಲ ಪ್ರಾಕ್ಟಿಕಲಿ ಎಷ್ಟು ಮಾಡೋಕ್ಕಾಗುತ್ತೆ, ಅಥವಾ ಹಾಗೇ ತಂದು ನಮ್ಮ ಮನೆಗೂ ಕೂರ್ಸೋಕ್ಕಾಗುತ್ತಾ? ಇಲ್ಲ, ಆ ಥರ ನೀವು ಜಡ್ಜ್ ಮಾಡೋಕ್ಕಾಗಲ್ಲ. ಅದು ಲೂಸ್ ಫರ್ನಿಚರೇ ಬೇರೆ, ನಿಮ್ಮ ಮನೆಗೆ ಮಾಡಬೇಕಾಗಿರೋ ಅಂಥ ಫಿಟ್ಟಿಂಗ್ಸೇ ಬೇರೆ ಇರುತ್ತೆ. ಲೂಸ್ ಫರ್ನಿಚರ್ ಅಂತ ಅಂದಾಗ ನಾವು ಮಾಸ್ ಪ್ರೊಡಕ್ಷನ್ ಆಗಿರುತ್ತೆ. ಓಕೆ, ಅದರಲ್ಲಿ ಕ್ವಾಲಿಟಿನೂ ಕಾಂಪ್ರಮೈಸ್ ಆಗಿರುತ್ತೆ, ಕ್ವಾಂಟಿಟಿನೂ ಕಾಂಪ್ರಮೈಸ್ ಆಗಿರುತ್ತೆ. ಲೂಸ್ ಫರ್ನಿಚರ್ ಅಂದರೆ ಎಲ್ಲನೂ ಮುಂಚೆನೇ ರೆಡಿ ಮಾಡಿರ್ತೀವಿ. ಓಕೆ, ಕಲರ್ನ ಅವರು ಡಿಸೈಡ್ ಮಾಡಿರ್ತಾರೆ, ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಸ್ಟ್ಯಾಂಡರ್ಡ್ ಕಲರ್ನ ತೊಗೊಬಂದು ನೀವು ಇಟ್ಕೋಬೇಕು. ಕಸ್ಟಮೈಸ್ ಅಂತ ಮಾಡಿದಾಗ ಸ್ಮಾಲ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕಲರ್ಗೆ, ನಿಮ್ಮ ಮನೆ ಟೇಸ್ಟ್ಗೆ, ಮನೆಯಲ್ಲಿರೋವಂಥ ಫರ್ನಿಚರ್ಸ್ಗೆ ಒಂದು ಟೋನ್ನ ಸೆಟ್ ಮಾಡುವಾಗ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ. ಮುಂಚೆನೇ ಮಾಸ್ ಪ್ರೊಡಕ್ಷನ್ ಮಾಡಿದಾಗ ಮೆಟೀರಿಯಲ್ನ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಯೂಸ್ ಮಾಡಿರ್ತಾರೆ. ಹಾಗಾಗಿ ಸ್ವಲ್ಪ ಕಾಸ್ಟು ಲೂಸ್ ಫರ್ನಿಚರಲ್ಲಿ ಕಮ್ಮಿ ಇರುತ್ತೆ. ಸೊ ಜನರಲಿ ಲೂಸ್ ಫರ್ನಿಚರ್ ತೊಗೋಬೇಕೋ ಬೇಡವೋ ಅನ್ನೋದಕ್ಕೆ ಒಂದು ನಾನು ನಿಮಗೆ ಹೇಳಿದ್ರೆ, ಡಿಪೆಂಡ್ಸ್ ಆನ್ ಅವರ ಬಡ್ಜೆಟ್ ಪ್ರಕಾರ. ಕೆಲವೊಂದು ಐಟಮ್ಸ್ನ ಲೈಕ್ ಸೋಫಾ, ಟೀಕ್ ವುಡ್ದು ಬೆಡ್ಡು, ಓಕೆ, ಆ್ಯಂಡ್ ದೆನ್ ಕಪಲ್ ಆಫ್ ಸೈಡ್ ಟೇಬಲ್ಸ್ ಫರ್ನಿಚರ್ ಶಾಪ್ಸಲ್ಲಿ ನೋಡಿ ತಗೊಳ್ಳೋದು ಒಳ್ಳೆಯದು. ಡಿಸೈನು ಇದೇ ಬೇಕು, ಬಟ್ ಫರ್ನಿಚರ್ ಶಾಪಲ್ಲಿ ಅದು ಸಿಗಬೇಕು ಅಂದರೆ ಅದು ಆಗಲ್ಲ. ಕರೆಕ್ಟ್. ಸೊ ಅದನ್ನ ನಿಮ್ಮ ಪ್ರಕಾರ ಅವ್ರು ಮಾಡೋಕ್ಕಾಗಲ್ಲ, ಅವ್ರು ಮಾಡಿಟ್ಟಿರೋದನ್ನ ನೀವು ತರಬೇಕಾಗತ್ತೆ. ಸೊ ಆ ಡಿಫ್ರೆನ್ಷಿಯೇಷನ್ ಇರುತ್ತೆ. ಸೊ ಅದೇ, ಆದರೂ ಇಂಟೀರಿಯರ್ ವರ್ಕ್ ಯಾರು ಮಾಡಿಕೊಡ್ತಾರೋ ಅವರಿಗೆ ಈ ಡಿಸೈನ್ ತೋರಿಸಿ ನಂಗೆ ಇಂಥದ್ದೇ ಬೇಕು ಅಂತ ಹೇಳಿದ್ರೆ ಅದು ಸಿಗುತ್ತೆ ಜನರಿಗೆ. ಎಸ್ ಸಿಗುತ್ತೆ. ಆದರೆ ನೀವು ಮೋಸ ಹೋಗೋಕ್ಕೆ ಮುಂಚೆ ನಾನೊಂದು ಪಾಯಿಂಟ್ ಹೇಳ್ತೀನಿ. ಸೊ ನೀವು ಅದರಲ್ಲಿ ನಾನು ನೋಡ್ಬಿಟ್ಟು ಅದನ್ನು ಹಂಗೆ ಎಕ್ಸಿಕ್ಯೂಟ್ ಮಾಡಿಕೊಡಿ ಅಂತ ಅಂದಾಗ, ನೀವು ಅರ್ಥ ಮಾಡ್ಕೋಬೇಕು, ಅಲ್ಲಿ ಫಿನಿಶಿಂಗ್ನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಬಿಕಾಸ್ ಅವರೇ ಅದನ್ನು ಮಾಡಿರಲ್ಲ, ನೀವು ಅದನ್ನು ತೋರಿಸಿ ಮಾಡಿಸ್ಕೊತಿರ್ತೀರ. ಸೊ ಆ ಒಂದು ಇದಿರುತ್ತೆ. ಸೆಕೆಂಡ್ ಥಿಂಗ್, ಆ ವ್ಯಕ್ತಿ ಅದನ್ನು ಕರೆಕ್ಟಾಗಿ ಮಾಡ್ತಾರೆ ಅನ್ನೋ ಜಡ್ಜ್ಮೆಂಟು ನಿಮಗೂ ಇರಲ್ಲ. ಅದು ಮಾಡಿದ್ರೆ ಖುಷಿ, ಮಾಡಿಲ್ಲ ಅಂದರೆ ಕಾಸ್ಟು ವೇಸ್ಟು. ಸೊ ನಾವು ಆ ಥರ ತುಂಬ ಎಕ್ಸಾಂಪಲ್ಸ್ನ ನೋಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕಾರ್ಪೆಂಟ್ರಿಗೆ ಅಥವಾ ಒಬ್ಬ ಆರ್ಟಿಸ್ಟ್ಗೆ ಅಥವಾ ಪೇಂಟ್ರಿಗೆ ಒಂದು ಇಮ್ಯಾಜಿನ ತೋರಿಸ್ಬಿಟ್ಟು, ಭಯ್ಯ ಏಕರ್ಕೆ ದೇದು, ಅದನ್ನು ಅವರು ಅಡ್ವಾನ್ಸ್ ತಗೋತಾರೆ, ಮೆಟೀರಿಯಲ್ ಹಾಕ್ತಾರೆ, ಆಮೇಲೆ ಅವರು ಡಿಸಪಿಯರ್ ಆಗಿಬಿಟ್ಟಿರ್ತಾರೆ. ಬಿಕಾಸ್ ಕಮ್ಮಿ ಕಾಸ್ಟಿಗೆ ವರ್ಕೌಟ್ ಮಾಡೋಕ್ಕೋಸ್ಕರ ಕೆಲಸ ತಗೊಂಡು ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ ಮೇಲೆ ಅವ್ರು ಬೇಕಿರೋಂಥ ದುಡ್ಡನ್ನ ತೊಗೊಂಡು ಅವ್ರು ಹೋಗ್ಬಿಡ್ತಾರೆ. ನೋಡಿ, ಅದು ಎಷ್ಟು ಲಾಸ್ ಅಲ್ವಾ? ಯಾಕಂದರೆ ಖಂಡಿತ ಅದು ದೊಡ್ಡ ಲಾಸ್. ಯಾಕಂದರೆ ಕಡಿಮೆ ಆಗಬೇಕು ಅಂತ ಯಾವಾಗ ಯೋಚನೆ ಮಾಡ್ತಾರೆ, ಆವಾಗಲೇ ಜಾಸ್ತಿ ಖರ್ಚಾಗೋದು. ಕರೆಕ್ಟ್. ಸೊ ಅದನ್ನು ಅವಾಯ್ಡ್ ಮಾಡೋದು ಹೆಂಗೆ ಅಂದರೆ, ರೈಟ್ ಪರ್ಸನ್ನ ಚೂಸ್ ಮಾಡಬೇಕು. ರೈಟ್ ಪರ್ಸನ್ನ ಚೂಸ್ ಮಾಡೋದು ಹೆಂಗೆ ಅಂದರೆ, ಇವಾಗ ತುಂಬ ಮೀಡಿಯಾಗಳಿದೆ, ಲೈಕ್ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಇರ್ಬೋದು. ಸೊ ನಾವು ಅದರಲ್ಲಿ ಯಾವುದು ಒಳ್ಳೆಯದನ್ನು ತಗೋತೀವಿ, ಒಳ್ಳೇದು ಸಿಗುತ್ತೆ. ರೈಟ್ ಪರ್ಸನ್ನ ಚೂಸ್ ಮಾಡಿ ಅವರು ಅದನ್ನು ಮಾಡ್ತಾರೋ ಇಲ್ವೋ ಅನ್ನೋದನ್ನು ಫೀಡ್ಬ್ಯಾಕ್ ನೋಡಿ
ಅವ್ರ ಬಗ್ಗೆ ದೆನ್ ಡಿಸಿಷನ್ ತಗೊಳ್ಳೋದು ಒಳ್ಳೆ ಚಾಯ್ಸ್. ಎಸ್, ಈಗ ಒಂದು ನಾವು ಬಜೆಟ್ ಪ್ಲಾನಿಂಗ್ ಮಾಡೋದು ಅಂತ ಹೇಳಿದ್ರೆ, ಈಗ ಬೆಂಗಳೂರಲ್ಲೇ ಒಂದು 2 BHK 3 BHK ಇದೆ ಅಂತ ಅಂದ್ಕೊಳ್ಳಿ. ಈಗ ಅದಕ್ಕೆ ಯಾವ ರೀತಿ ಬಜೆಟ್ ಪ್ಲಾನಿಂಗ್ ಮಾಡಿ ಯಾವುದೆಲ್ಲ ಬೇಕು, ಯಾವುದೆಲ್ಲ ನೆಸೆಸಿಟಿ ನಿಮಗೆ ಜಾಸ್ತಿ ಅನಿಸುತ್ತೆ ಅಂದರೆ ಯಾವುದು ಮೇನ್ ಫ್ಯಾಕ್ಟರಲ್ಲಿ ವರ್ಕ್ ಆಗುತ್ತೆ ಅಂತ? ಯಾಕಂದರೆ ಕೆಲವು ಸುಮ್ಮನೆನೂ ಮಾಡೋದು ವೇಸ್ಟ್ ಆಗುತ್ತೆ. ಈಗ ಮನೇಲಿ 3 ಜನ ಇದ್ದಾರೆ, ಒಬ್ಬೊಬ್ರು ಒಂದೊಂದೇ ಚಪ್ಪಲಿ ಯೂಸ್ ಮಾಡ್ತಾರೆ, 2 ಜೊತೆ ಚಪ್ಪಲಿ ಯೂಸ್ ಮಾಡ್ತಾರೆ, ದೊಡ್ಡದೊಂದು ಶೂ ರ್ಯಾಕ್ ಮಾಡಿದ್ರೆ ಅದು ವೇಸ್ಟು. ಕರೆಕ್ಟ್. ಸೊ ಒಂದು 2 BHK 3 BHK ಅಂತ ಹೇಳಿದಾಗ ಯಾವುದೆಲ್ಲ ಮೇನ್ ಇದ್ರೆ ಚೆನ್ನಾಗಿರುತ್ತೆ ಅಂತ? ಸೊ ಒಂದು 2 BHK ಅಥವಾ 3 BHK ಅಂತ ಬಂದಾಗ ಎಸೆನ್ಷಿಯಲ್ ಅಂತ ಬಂದಾಗ ಫಸ್ಟ್ ಕಿಚನ್, ಆಮೇಲೆ 3 ರೂಮ್ಗೂ ಅಥವಾ 2 ರೂಮ್ಗೂ ವಾರ್ಡ್ರೋಬ್, ಇಟ್ ಈಸ್ ಮಸ್ಟ್. ಓಕೆ, ಅದು ಎಸೆನ್ಷಿಯಲ್, ಅದನ್ನು ಫಸ್ಟ್ ಮಾಡ್ತೀವಿ. ಸ್ಟೋರೇಜ್ ಆಗೋಯ್ತು. ದೆನ್ TV ಯೂನಿಟ್. ಸೊ ಫ್ಯಾಮಿಲಿನ ಆ್ಯಕ್ಟಿವಿಟಿ ಮೇಲೆ, ಅವರ ಲೈಫ್ ಸ್ಟೈಲ್ ಮೇಲೆ TV ಮತ್ತು ಅಲ್ಲಿನ ಸ್ಪೇಸ್ ಇದ್ರ ಮೇಲ್ಗಡೆ ಸೊ TV ಯೂನಿಟ್ ಒಂದು ಎಸೆನ್ಷಿಯಲ್ ಆಗುತ್ತೆ. ಇವಾಗ ನಮ್ಮ ಟ್ರೆಡಿಷನಲ್ಲಿ ದೇವ್ರ ಮನೆ ಬೇಕು. ಸೊ ಕೆಲವು ಬಿಲ್ಡರ್ಸು ದೇವ್ರ ಮನೆ ಬೈ ಡಿಫಾಲ್ಟ್ ಕಟ್ಟಿಸಿ ಕೊಟ್ಟಿರ್ತಾರೆ, ಬಟ್ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಅದಿರಲ್ಲ. ಸೊ ಅದೂ ಕೂಡ ಅವಶ್ಯಕತೆನೇ. ಒಂದು ಶೆಲ್ಫ್ ಇಟ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ಸೊ ದೇವ್ರ ಮನೆ ಅಂತ ಮಾಡ್ಕೋಬೇಕಾಗತ್ತೆ. ಸೊ ಕಿಚನ್ನು, ವಾರ್ಡ್ರೋಬು ಮತ್ತು ದೇವ್ರ ಮನೆ ಮತ್ತು TV ಯೂನಿಟ್ ಇಸ್ ಅ ಬೇಸಿಕ್ ಎಸೆನ್ಷಿಯಲ್. ಅದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಬಡ್ಜೆಟ್ ಬರುತ್ತೆ. ಅಲ್ಲಿನ ಮೆಷರ್ಮೆಂಟ್ ಪ್ರಕಾರ ನಾವು ಒಂದು ಮೆಷರ್ಮೆಂಟ್ ಮಾಡಿ ಅದಕ್ಕೆ ಒಂದು ರೈಟ್ ವ್ಯಾಲ್ಯೂ ಅಂತ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು 2 BHKಗೆ ಒಂದು ಮಿನಿಮಮ್ 3ರಿಂದ 3.5 ಲಕ್ಷ ಮಿನಿಮಮ್ ಬೇಕು. ಓಕೆ, ಅದರಲ್ಲಿ 2 ವಾರ್ಡ್ರೋಬ್ ಇರುತ್ತೆ, ಒಂದು ಕಿಚನ್ ಇರುತ್ತೆ, ಒಂದು TV ಯೂನಿಟ್ ಇರುತ್ತೆ, ಒಂದು ದೇವ್ರ ಮನೆ ಇರುತ್ತೆ. ಇದು ಆ್ಯಸ್ ಅ ಸ್ಟೋರೇಜ್. ಓಕೆ, ಸೊ ಆ್ಯಸ್ ಅ ಎಸ್ಥೆಟಿಕ್ ಏನು ಬರುತ್ತೆ ಅಂತ ಕೇಳಿದ್ರೆ ಒಂದಷ್ಟು ವಾಲ್ಪೇಪರ್ ಆಗಿರ್ಬೋದು, ಒಂದಷ್ಟು ಪೇಂಟ್ಸ್ ಆಗಿರ್ಬೋದು. ಸೊ ಈ ಒಂದಷ್ಟು ಎಸ್ಥೆಟಿಕ್ಸ್ ಮೇಲೆ ನಾವು ವರ್ಕ್ ಮಾಡಿರ್ತೀವಿ. ಸೊ ಓವರಾಲ್ ಅಂತ ಬಂದಾಗ ಒಂದು 3ರಿಂದ 3.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಒಂದು 2 BHKನ ಇಂಟೀರಿಯರ್ ಡಿಸೈನಿಂಗ್ನ ಚೆನ್ನಾಗಿ ಮಾಡ್ಬೋದು. ಓಕೆ, ಸೊ ಇಟ್ ಈಸ್ ರಿಕ್ವೈರ್ಡ್. ಸೊ ಇವಾಗ ಬೆಡ್ಡು ಎಲ್ಲ ಬೇಕು ಅಂತ ಅಂದಾಗ ಅದು ಸಫಿಷಿಯೆಂಟ್ ಆಗಲ್ಲ ಬಡ್ಜೆಟ್ಗೆ. ಸೊ ನಾವು ಆವಾಗ ಸ್ವಲ್ಪ ಬಡ್ಜೆಟ್ನ ಎನ್ಹಾನ್ಸ್ ಮಾಡಬೇಕು. ಓಕೆ, ಅದೆಲ್ಲ ಆ್ಯಡ್ ಆನ್ ಆಗುತ್ತೆ ಅಂತ. ಬಟ್ ನಂಗೆ ಅನ್ಸುತ್ತೆ, ಈಗ ನೋಡಿ, ಗೋಡೆ ಕಟ್ಟೋದಕ್ಕಿಂತಲೂ ಕೂಡ ಇಂಟೀರಿಯರ್ ವರ್ಕಲ್ಲಿ ಈಗ ದೇವ್ರ ಮನೆ ಮಾಡೋದು ಅಂತ ಹೇಳಿದ್ರು, ಸ್ಪೇಸ್ ಕೂಡ ಅಲ್ಲಿ ಉಳಿತಾಯ ಆಗುತ್ತೆ ಅಂತ. ಅದು ತುಂಬ ಬೆಸ್ಟ್ ಪಾಯಿಂಟು. ಸೊ ನೀವು ಗೋಡೆ ಕಟ್ಟಿದ್ರೆ ಗೋಡೆ ಕಟ್ಟೋಕ್ಕೆ ಒಂದು ಇಟ್ಟಿಗೆ ಸೈಜು ಮಿನಿಮಮ್ 4 ಇಂಚ್ ಬರುತ್ತೆ. ಅದಕ್ಕೆ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡಿದಾಗ 6 ಇಂಚ್ ಆಗೋಯ್ತದೆ. ಅದೇ ಪ್ಲೈವುಡ್ಡು 16 mm ಥಿಕ್ನೆಸ್ಸಲ್ಲೇ ಇಟ್ ವರ್ಕ್ ಆ್ಯಸ್ ಎ ವಾಲ್. ಸೊ ಅಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ 135 mm ಸೇವ್ ಆಯಿತು, ವಿಚ್ ಈಸ್ ರಫ್ಲಿ ಅರೌಂಡ್ 5 ಇಂಚ್ ಸೇವ್ ಆಗುತ್ತೆ ಅಲ್ವಾ? ಅದು ಬೆನಿಫಿಟ್ ಅಲ್ಲ ನಮಗೆ. 1 ಸ್ಕ್ವೇರ್ ಫೀಟಿಗೆ ನಾವು ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಅಷ್ಟೇ ಥರ ಆ ಒಂದು ಸ್ಪೇಸ್ ಸೇವಿಂಗ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದೇ ಮಾತು ಹೇಳುವಾಗ ನಂಗೆ ನೆನಪಾಯಿತು, ಲೋ ಬಜೆಟ್ ಮತ್ತು ಸ್ಮಾರ್ಟ್ ಬಜೆಟ್ ಇದರ ಡಿಫ್ರೆನ್ಸ್ ಏನು ಅಂತ. ಈಗ ನೋಡಿ, ಗೋಡೆ ಕಟ್ಟೋದು ಲೋ ಬಜೆಟ್, ಮೇ ಬಿ ಇಂಟೀರಿಯರ್ ವರ್ಕಲ್ಲಿ ಸ್ವಲ್ಪ ಇದು ಮಾಡೋದು ಅದು ಸ್ಮಾರ್ಟ್ ಬಜೆಟ್ ಆಗುತ್ತೆ. ಸೊ ಇದ್ರ ಡಿಫ್ರೆನ್ಸ್ ಏನು? ಬೇರೆ ಯಾವುದಾದ್ರೂ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು ಆ್ಯಕ್ಚುಲಿ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ದೇವ್ರ ಮನೆನೇ ಒಂದು ಬೆಸ್ಟ್ ಎಕ್ಸಾಂಪಲ್ ತಗೋಣ. ಸೊ ದೇವ್ರ ಮನೆಯಲ್ಲಿ ನಾವು ಲೋ ಬಡ್ಜೆಟ್ ಅಂತ ಅಂದರೆ 2 ಗೋಡೆನ ಕಟ್ಬಿಟ್ಟು ನಾವೊಂದು ರೂಫ್ ಹಾಕಿದ್ರೆ ಅದು ಕ್ಲಿಯರ್ ಆಗೋಯ್ತು. ಮುಂದೆಗಡೆ ಒಂದು ಸಿಂಪಲ್ ಡೋರ್ ಬರುತ್ತೆ, ಇದು ಲೋ ಬಡ್ಜೆಟ್. ಒಳಗಡೆ ಒಂದು ಶೆಲ್ಫ್ ಹಾಕ್ಕೊಂಡ್ರೆ ದೇವ್ರ ಫೋಟೋಗಳು ಎಲ್ಲ ಇಟ್ಕೊಳ್ಳೋಕೆ ಆಗೋಯ್ತು. ಅದೇ ಸ್ಮಾರ್ಟ್ ಬಡ್ಜೆಟ್ ಹೆಂಗೆ ಅಂದರೆ, ಅದೇ ಸ್ಪೇಸಲ್ಲಿ ಮಿನಿಮಮ್ ಥಿಕ್ನೆಸ್ ಇರೋವಂಥ ಪ್ಲೈವುಡ್ನ, ಒಳ್ಳೆ ಕ್ವಾಲಿಟಿ ಪ್ಲೈವುಡ್ನ ತೊಗೊಂಡು ನಾವು ವಾಲ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡ್ರೆ ಸ್ಪೇಸ್ ಕನ್ಸಂಪ್ಷನ್ ಕಮ್ಮಿ ಆಯಿತು. ಓಕೆ, ಆ್ಯಂಡ್ ಪರ್ಪಸ್ಸು ಕೂಡ ಸಾಲ್ವ್ ಆಗುತ್ತೆ. ಡಿಸೈನನ್ನು ಇನ್ನೂ ಬೆಟರಾಗಿ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಗೋಡೆ ಕಟ್ಕೊಂಡಾಗ ಏರ್ ವೆಂಟಿಲೇಷನ್ಸ್ ಕಮ್ಮಿ ಇರುತ್ತೆ. ವೆರಾಸ್ ನೀವು ಪ್ಲೈವುಡ್ಡಲ್ಲಿ ಅಥವಾ ಡಿಸೈನ್ ಮಾಡಿ ಮಾಡ್ಕೊಂಡಾಗ ಏರ್ ವೆಂಟಿಲೇಷನ್ನ ಬೆಟರಾಗಿ ಪ್ಲ್ಯಾನ್ ಮಾಡ್ಬೋದು, ಹೈಟನ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಬೋದು, ಡೆಪ್ತನ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಬೋದು. ದಿಸ್ ಈಸ್ ಕಾಲ್ಡ್ ಸ್ಮಾರ್ಟ್ ಪ್ಲ್ಯಾನಿಂಗ್. ಬಡ್ಜೆಟ್ ಪ್ಲ್ಯಾನಿಂಗ್ ಅಂತ ಬಂದಾಗ ಅಲ್ಲಿ ನೀವು ಗೋಡೆನ ಕಮ್ಮಿ ಕಟ್ಟೋಕೆ ಹೋದರೆ ಅದರಲ್ಲಿ ಸ್ಟ್ರೆಂತ್ ಅಚೀವ್ ಆಗಲ್ಲ. ಸೊ ಒಂದು ಇಟ್ಟಿಗೆ ಏನು ಮಿನಿಮಮ್ ಥಿಕ್ನೆಸ್ ವಿಡ್ತಿರುತ್ತೆ ಅಷ್ಟೂ ಹಾಕಲೇಬೇಕು, ವಿಡ್ತ್ ಎಷ್ಟಿರುತ್ತೆ ಅಷ್ಟನ್ನು ಕಟ್ಟಲೇಬೇಕು. ಆವಾಗ ಅದು ಲೋ ಬಡ್ಜೆಟ್ ಆಗುತ್ತೆ, ಬಟ್ ಸ್ಮಾರ್ಟ್ ಬಡ್ಜೆಟ್ ಆಗಲ್ಲ ಅಥವಾ ಸ್ಮಾರ್ಟ್ ಪ್ಲ್ಯಾನಿಂಗ್ ಆಗಲ್ಲ.
ಈಗ ನಾವು ಸ್ಮಾರ್ಟ್ ಪ್ಲಾನಿಂಗ್ ಅಂತ ಬಂದಾಗ ನಾವು ಪ್ಲೈವುಡಲ್ಲಿ ಯೂಸ್ ಮಾಡೋದು, ತುಂಬ ಆಲ್ಟರ್ನೇಟಿವ್ ಮೆಟೀರಿಯಲ್ ಇದ್ದಾವೆ, ಅದರಿಂದ ಮಾಡಿದಾಗ ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ. ಎಸ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ಗಳನ್ನೆಲ್ಲ ನೋಡ್ತಾರೆ, ಕಡಿಮೆಗೆ ಮಾಡಿಕೊಡ್ತೀವಿ ಅಂತ. ಸೊ ಅದಕ್ಕೆ ಕಡಿಮೆ ಮಾಡಿಕೊಡ್ತೀವಿ ಅಂದ ತಕ್ಷಣ ಜನ ಏನು ಸುಮ್ಮನೆ ಇರೋದಿಲ್ಲ, ಅಲ್ಲಿಗೆ ಹೋಗ್ತಾರೆ, ಯಾಕಂದರೆ ಕಡಿಮೆಲಿ ಸಿಗುತ್ತಲ್ವಾ ಅಂತ. ಸೊ ಅಲ್ಲಿ ಹೋಗಿ ದುಡ್ಡು ಹಾಕ್ತಾರೆ, ಹಾಕಿದ್ಮೇಲೆ ದುಡ್ಡು ಕಳ್ಕೊಳ್ತಾರೆ, ಇಲ್ಲಿ ಕೆಲಸನೂ ಆಗಿರೋದಿಲ್ಲ. ಇಂಥ ಏನಾದರೂ ಸಿಚುವೇಶನ್ ಆಗಿರುವಂಥ ಇಂಟೀರಿಯರ್ ವರ್ಕನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಾ? ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಥರ. ಲೈಕ್ ಅವರು ಕಮ್ಮಿಗೆ ಅಂತ ಒಪ್ಕೊಂಡಿರ್ತಾರೆ, ಇವರು ಕಮ್ಮಿಗೆ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಅಂಡರ್ ರೇಟೆಡ್ ಆಗಿರೋದ್ರಿಂದ ಅವ್ರೇನು ಮಾಡ್ತಾರೆ, ಕಮ್ಮಿಗೆ ತೊಗೊಂಡು ಅದನ್ನು ಕಂಪ್ಲೀಟಾಗಿ ಫಿನಿಷ್ ಮಾಡೋಕ್ಕಾಗಿರಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ, ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟಿರೋದು ಎಷ್ಟೊಂದು ಪ್ರಾಜೆಕ್ಟ್ಸ್ಗಳಿಗೆ. ಅದಾದಮೇಲೆ ಅವರು ನಮ್ಮಂಥ ರೆಫರೆನ್ಸ್ ತೊಗೊಂಡು, ಕಸ್ಟಮರ್ ರೆಫರೆನ್ಸು ಅಥವಾ ನಿಯರ್ ಬೈ ಅಂತ ಚೆಕ್ ಮಾಡಿಕೊಂಡು, ಅಥವಾ ಈ ಥರ ರಿನೋವೇಷನ್ಸ್ ಮಾಡೋರು ಯಾರು ಅಂತ ಚೆಕ್ ಮಾಡಿಕೊಂಡು ತುಂಬ ಬಂದಿರೋ ಎಕ್ಸಾಂಪಲ್ಸ್ ಇದೆ. ನಾವು ಮಾಡಿರೋಂಥ 500 ಪ್ರಾಜೆಕ್ಟ್ಸಲ್ಲಿ ಅಟ್ಲೀಸ್ಟ್ 50 to 70 ಪ್ರಾಜೆಕ್ಟ್ಸು ನಾವು ಈ ಥರ ಅರ್ಧಕ್ಕೆ ಬಿಟ್ಟೋಗಿರೋ ಪ್ರಾಜೆಕ್ಟ್ಸ್ನ ನಾವು ಟೇಕ್ ಓವರ್ ಮಾಡಿ ಅವ್ರನ್ನ ಹ್ಯಾಪಿ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ತುಂಬ ಎಕ್ಸಾಂಪಲ್ಸ್ ಇದೆ. ಬಟ್ ನಿಮ್ಗೆ ಅವ್ರ ಗೋಳನ್ನು ಕೇಳಬೇಕು, ಅವ್ರ ಕೆಲಸನೂ ಮಾಡ್ಕೊಡ್ಬೇಕಲ್ಲ. ಹೌದು, ಅದು ಇನ್ನೂ ಬಿಗ್ ಚಾಲೆಂಜ್. ಅವಾಗ ಅವ್ರ ಮೇಲೆ ಅವ್ರಿಗೆ ನಮ್ಮ ಮೇಲೂ ಟ್ರಸ್ಟ್ ಕಮ್ಮಿ ಇರುತ್ತೆ, ಹೆಂಗೆ ಪ್ರೊಸೆಸ್ ಮಾಡೋದು, ಹೆಂಗೆ ಪ್ರೊಸೀಡ್ ಮಾಡೋದು ಅಂತ. ಬಟ್ ನಾವೇನು ಹೇಳ್ತೀವಿ ಅಂದರೆ, ಕಮ್ಮಿ ಕೊಡ್ತಾರೆ ಅಂತ ಹೋಗೋದಕ್ಕಿಂತ ಅವ್ರ ಕೆಲಸ ಕ್ವಾಲಿಟಿ ಮತ್ತು ಡಿಸೈನ್ಸ್ ಆಸ್ಪೆಕ್ಟ್ಸ್ನ ನೋಡಿ ಅವ್ರಿಗೆ ಕೆಲಸ ಕೊಡಬೇಕು. ಇವನ್ ನಮಗಾದ್ರೂ ಅಷ್ಟೇ. ಸೊ ನಮ್ಮ ಕೆಲಸ ನೋಡಿ ನಮಗೆ ಕೆಲಸ ಕೊಡಿ. ಸೊ ಒಬ್ಬರು ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಆಮೇಲೆ ಕೆಲಸ ಕೊಡಿ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಆವಾಗ ನಿಮ್ಮ ಹಾರ್ಡ್ ಆ್ಯಂಡ್ ಮನಿ ವೇಸ್ಟ್ ಆಗಲ್ಲ. ಅಂದರೆ ಜನ ಎಷ್ಟು ಕ್ಲಿಯರ್ ಆಗಿರಬೇಕು, ಪರ್ಟಿಕ್ಯುಲರ್ ಆಗಿರಬೇಕು. ಅಂದರೆ ಸುಮ್ಮನೆ ಏನೋ ಕಡಿಮೆಲಾಗುತ್ತೆ, ಈಸಿಲಿ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಬಿದ್ದುಬಿಡಬಾರ್ದು. ಯಾಕಂದ್ರೆ ಅದೇ ಅವರಿಗೆ ವಾಪಸ್ ಎಷ್ಟೋ ಖರ್ಚು ಮಾಡಿಬಿಡುತ್ತೆ ಜಾಸ್ತಿ. ಹೌದು. ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿಕೊಂಡು, ಅಥವಾ ಒಂದು ಆಫರ್ ನೋಡಿಕೊಂಡು, ಅಥವಾ ಒಂದು ಪೋಸ್ಟ್ ನೋಡಿಕೊಂಡು ಯಾರಿಗೋ ಒಂದು ಪ್ರಾಜೆಕ್ಟ್ನ ಕ್ಲೋಸ್ ಮಾಡಿರ್ತಾರೆ. ಆ ಪ್ರಾಜೆಕ್ಟ್ನ ಅವರು ಇಲ್ಲ ಲಾರ್ಜ್ ಕ್ವಾಂಟಿಟಿಯಿಂದ ತಗೊಂಡು ಸಫಿಷಿಯೆಂಟ್ ಟೈಮಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿರಲ್ಲ, ಅಥವಾ ಕಮ್ಮಿ ಪ್ರೈಸಿಗೆ ತೊಗೊಂಡು ಅದನ್ನು ಅಷ್ಟು ನೀಟಾಗಿ ಇವ್ರ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡೋಕ್ಕಾಗದಲ್ಲಿ ಎಕ್ಸಿಕ್ಯೂಷನ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಬದಲು ಕೆಲಸ ಕಮ್ಮಿ ತೊಗೊಂಡ್ರು ಕೆಲಸಕ್ಕೆ ಎಷ್ಟು ಸಫಿಷಿಯೆಂಟ್ ಅಮೌಂಟ್ ಬೇಕು ಅಷ್ಟು ತೊಗೊಂಡು ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿಕೊಟ್ಟು ಕಸ್ಟಮರ್ಸ್ ರಿಲೇಷನ್ಶಿಪ್ನ ಚೆನ್ನಾಗಿ ಇಟ್ಕೊಳ್ಳೋದು ಈಸ್ ಮೋರ್ ಇಂಪಾರ್ಟೆಂಟ್. ತುಂಬ ಕಡಿಮೆಲಿ ಮಾಡಿಕೊಡ್ತಾರೆ ಅಂತ ಹೇಳಿ ಅದನ್ನು ಚೂಸ್ ಮಾಡ್ಕೊಳ್ಳೋದು ತುಂಬ ಜನ ಜಾಸ್ತಿ. ಓಕೆ, ನನಗೆ ಕಡಿಮೆಲಿ ಮಾಡಿಕೊಡ್ತಾರೆ, ಕಡಿಮೆಲಿ ಆಗುತ್ತೆ ನನ್ನ ವರ್ಕ್ ಎಲ್ಲ ಅಂತ. ಬಟ್ ಕಡಿಮೆಯಲ್ಲಿ ಒಳ್ಳೆ ಕ್ವಾಲಿಟಿ ಇಲ್ಲದೆ ಮಾಡಿಕೊಡ್ತಾರೋ, ಒಳ್ಳೆ ಚೆನ್ನಾಗಿ ಮಾಡಿಕೊಡ್ತಾರೆ, ಅದೆಲ್ಲ ನಮ್ಗೆ ಗೊತ್ತಿರೋದಿಲ್ಲ. ಕಡಿಮೆಲಿ ಕೊಡ್ತಾರೆ, ನಾವು ಮಾಡ್ತೀವಿ ಅಂತ. ಇದು ಎಷ್ಟು ರಿಸ್ಕ್ ಆ್ಯಕ್ಚುಲಿ ಕ್ಲೈಂಟಿಗೆ? ತುಂಬ ದೊಡ್ಡ ರಿಸ್ಕು. ಕಡಿಮೆ ಮಾಡಿಕೊಡೋರು ಕಡಿಮೆನೇ ಮಾಡೋದು. ಓಕೆ, ಸೊ ಯಾರೂ ಕಡಿಮೆಗೆ ಜಾಸ್ತಿ ಮಾಡಿಕೊಡಲ್ಲ, ಕಡಿಮೆ ಅಂತ ತಗೊಂಡು ಕಡಿಮೆನೇ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು 2 BHKಗೆ ಒಂದು ಇಂಟೀರಿಯರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಒಂದು 3 ಲಕ್ಷದಿಂದ 3.5 ಲಕ್ಷ ಎಸೆನ್ಷಿಯಲ್ಗೆ ಅಂತ ನಾವು ಹೇಳಿದ್ದೀವಿ. ಸೊ ಕೆಲವರು ಏನು ವಾರ್ಡ್ರೋಬ್ ಮಾಡ್ತೀವಿ ಅಂತ ತಗೋತಾರೆ. ನಮ್ಮ ಕಂಪ್ನಿನಲ್ಲಿ ಆಪ್ಷನ್ ಏನಂದರೆ, ಒಳಗಡೆಗೆ ನಿಮಗೆ ಕಂಫರ್ಟಬಲ್ ಆಗಿ ನಾವು ಡಿಸೈನ್ ಮಾಡಿಕೊಡ್ತೀವಿ. ಔಟ್ಸೈಡ್ ಡಿಸೈನು ಈಸ್ ಆಲ್ವೇಸ್ ಅಬೌಟ್ ಎಸ್ಥೆಟಿಕ್ಸ್. ಒಳಗಡೆ ಕೂಡ ಯೂಸೇಜು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಒಂದು ಒಳಗಡೆ ಕಂಪಾರ್ಟ್ಮೆಂಟ್ನ ಡಿಸೈನ್ ಮಾಡಬೇಕಾದ್ರೆ ನಾವು ಮಾಡೋ ರೀತಿ ಹೆಂಗೆ ಅಂದರೆ, ಕಸ್ಟಮರು ಸ್ಟ್ಯಾಂಡರ್ಡಾಗಿ ಅದನ್ನು ಎಷ್ಟು ನೀಟಾಗಿ ಯೂಸ್ ಮಾಡ್ಬೋದು, ಒಳಗಡೆ ಇರೋ ಜಾಗನ ಫುಲ್ಲು 100% ಯೂಸ್ ಮಾಡೋದು ಹೆಂಗೆ ಅಂತ ನಾವು ಯೋಚನೆ ಮಾಡಿ ಡಿಸೈನ್ ಮಾಡಿ ಅದೇ ಪ್ರಕಾರ ಶೆಲ್ಫ್ ಅಥವಾ ಡ್ರಾಯರ್ಸ್ ಕೊಡ್ತೀವಿ. ಕಮ್ಮಿ ಮಾಡ್ತೀವಿ, ಕಮ್ಮಿ ರೇಟಿಗೆ ಮಾಡ್ತೀವಿ ಅಂತ ತಗೋತಾರಲ್ಲ, ಅವರು ಕಾರ್ಕಸ್ ಇರುತ್ತೆ, ಶೆಲ್ಫ್ ಇರುತ್ತೆ, ಡ್ರಾಯರ್ ಇರಲ್ಲ. ನೀವು ಬಟ್ಟೆನ ಸ್ಟ್ಯಾಕ್ಸ್ ಮಾಡಿದಾಗ ಆ ರಿಕ್ವೈರ್ಡ್ ಹೈಟಿಂದ ಜಾಸ್ತಿ ಅದು ಮೇಲೆ ಹೋದರೆ ಬಟ್ಟೆ ಮತ್ತೆ ಬಿದ್ದೋಗುತ್ತೆ. ಸೊ ಇಲ್ಲಿ ನೀವು ಕಡಿಮೆಗೋಸ್ಕರ ಖರ್ಚು ಮಾಡಿ ತಗೊಂಡು ಅಲ್ಲಿ ಪರ್ಪಸ್ಸೇ ಸಾಲ್ವ್ ಆಗ್ತಾಯಿಲ್ಲ. ಸೊ ಅದಕ್ಕೆ ನಾವೇನು ಹೇಳೋದು, ಕಡಿಮೆ ಖರ್ಚು ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡೋದಕ್ಕಿಂತ ಏನು ಬೇಕೋ ಅದನ್ನು ನೀಟಾಗಿ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅಂದರೆ ನೋಡಿ, ಅದೇ ಮೇನ್ ಪಾಯಿಂಟಿಂದ ನನಗನ್ಸುತ್ತೆ. ಒಂದು ದೊಡ್ಡ ಕಬೋರ್ಡ್ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಇಡಬೇಕು. ಒಂದು ಸ್ಪೇಸ್ ಕೊಟ್ಟಿರ್ತಾರೆ, ಇಷ್ಟು ದೊಡ್ಡ ಸ್ಪೇಸ್, ಅದರಲ್ಲಿ ಹ್ಯಾಂಗರ್ ಹಾಕಿದ್ರು ಆಮೇಲೆ ಸ್ಪೇಸ್ ಉಳಿಯುತ್ತೆ. ಬಟ್ಟೆ ಇಟ್ಟರೆ ಬಿದ್ದೋಗುತ್ತೆ, ಯೂಸ್ ಇಲ್ಲ, ಬಟ್ ಮಾಡಿಸಿದ್ದೀವಿ. ಹೌದು, ಅದು ಡೇ ಟು ಡೇ ಲೈಫಲ್ಲಿ ಅದನ್ನು ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ. ಬಟ್ ಅದನ್ನು ಅಪ್ಗ್ರೇಡ್ ಮಾಡ್ಕೊಳೋದು ಹೆಂಗೆ ಅಂದರೆ, ಒಬ್ಬ ರೈಟ್ ಪರ್ಸನ್ನ
ಮೀಟ್ ಮಾಡೋದು. ಲೈಕ್ ರೈಟ್ ಪರ್ಸನ್ ಹೆಂಗೆ ಅಂದರೆ ಒಬ್ಬ ಪ್ರೊಫೆಷ್ನಲ್ ಆಗಿರಬೇಕು. ಒಂದಷ್ಟು ಮನೆಗಳು ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದಾಗ ಎಲ್ಲ ಕಸ್ಟಮರ್ಸ್ನ ಫೀಡ್ಬ್ಯಾಕ್ ಇರುತ್ತೆ, ನಮ್ಮ ಸ್ವಂತ ಬುದ್ಧಿನೂ ಇರುತ್ತೆ. ಇದನ್ನು ಮಾಡಿದ್ರೆ ನಾವು ಹೆಂಗೆ ಒಳ್ಳೆ ಡಿಸೈನ್ ಅಚೀವ್ ಮಾಡ್ಬೋದು ಅನ್ನೋ ನಾಲೆಡ್ಜ್ ಇರುತ್ತೆ. ಸೊ ನಾವು ಅವಾಗ ಅವ್ರಿಗೆ ಗೈಡ್ ಮಾಡ್ತೀವಿ. ಮೇಡಮ್ ಈ ಥರ ನಿಮಗೆ ಇಷ್ಟೇ ಶೆಲ್ಫ್ ಬೇಕು, ಇಷ್ಟು ಡ್ರಾಯರ್ಸ್ ಬೇಕಾಗ್ಬೋದು. ಸೊ ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟು ಚೆನ್ನಾಗಿ ವರ್ಕಬಿಲಿಟಿ ಆಗುತ್ತೆ. ಸೊ ಇದು ನಿಮ್ಗೆ ಇಷ್ಟು ಕಂಫರ್ಟಬಲಾಗಿ ಯೂಸ್ ಆಗುತ್ತೆ. ಅದನ್ನು ಡೆಪ್ತ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು ಎಲ್ಲನೂ ನಾವು ಎಜುಕೇಟ್ ಮಾಡ್ತೀವಿ. ದೆನ್ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಕಡಿಮೆ ತಗೊಂಡು ಮಾಡೋರು ಏನು ಮಾಡ್ತಾರೆ, ನೀವು ಹೇಳಿದ್ದು ಮಾಡಿಕೊಡ್ತಾರೆ. ದೆನ್ ಅಲ್ಲಿ ನಮ್ಮ ಪ್ಲ್ಯಾನಿಂಗು ಫೇಲ್ ಆಗುತ್ತೆ, ನಮ್ಮ ಕೆಲಸನೂ ಫೇಲ್ ಆಗುತ್ತೆ. ಎಸ್, ಅಂದರೆ ಈ ಮಾತುಕತೆ ಆಗುವಾಗ ನಂಗೆ ಅನಿಸ್ತು ಇಂಟೀರಿಯರ್ ವರ್ಕ್ ಅಂದರೆ ಅದು ಲಕ್ಸುರಿ ಅಲ್ಲ, ನಮಗೆ ನೀಡ್ ಅದು ಅಂತ. ಯಾಕಂದರೆ ಒಂದು ಹೇರ್ ಡ್ರೈಯರ್ ಇಟ್ಕೊಳ್ಳೋದಕ್ಕೆ ಎಲ್ಲಾನು ತೊಗೊಂಡೋಗಿ ಒಂದು ಡಬ್ಬದಲ್ಲಿ ಹಾಕ್ಬಿಡ್ತೀವಿ. ಬಟ್ ಇದಕ್ಕೆ ಒಂದು ಸಪ್ರೇಟ್ ಸ್ಪೇಸ್, ಆಮೇಲೆ ನೋಡಿ ಆ ಬಟ್ಟೆಗಳನ್ನ ಇಡೋದಕ್ಕೆ ಸಪ್ರೇಟ್ ಸ್ಪೇಸ್. ನಿಜ ದಿನ ಅದ್ರ ಕಿರಿಕಿರಿ ಇರುತ್ತೆ. ಓ ಬಟ್ಟೆ ಬಿದ್ದೋಯ್ತು, ಅದನ್ನ ಎತ್ತಿಡೋದು ಹೆಂಗೆ, ಅದನ್ನೆಲ್ಲ ಹೊರತಾಗಿ ನಿಮ್ಮ ಕಂಫರ್ಟೇಬಲ್ ಲೈಫನ್ನು ಹೇಗೆ ಲೀವ್ ಮಾಡಬೇಕು, ನೀವು ಅದಕ್ಕೆ ಬೇಕಾದ ಹಾಗೆ ನೀವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳೋದೇ ಇಂಟೀರಿಯರ್ ವರ್ಕ್. ಸೊ ನಾವು ಮಾತನ್ನು ಚೇಂಜ್ ಮಾಡ್ಬೋದು. ಈಗ ಲಕ್ಸುರಿ ಅಲ್ಲ, ಅದು ಲಕ್ಸುರಿಯಾಗಿ ಮಾಡೋದು ಬೇರೆ ರೀತಿ. ಬಟ್ ಅದನ್ನ ಫಸ್ಟ್ ಫಂಕ್ಷನಲ್ ಇಸ್ ಇಂಪಾರ್ಟೆಂಟ್. ಮನೆ ಕಟ್ಕೊಳ್ಳೋದು ನಾವು ಫಸ್ಟ್ ಜೀವನ ಮಾಡೋಕ್ಕೆ, ಅದನ್ನು ಚೆನ್ನಾಗಿ ಮಾಡೋದು ಇಟ್ಸ್ ಆಲ್ ಅಬೌಟ್ ಲಕ್ಸುರಿ. ಕರೆಕ್ಟ್. ಯಾಕಂದರೆ ಲಕ್ಸುರಿಯಾಗಿ ಕಾಣೋ ಥರನೂ ಮಾಡಬಹುದು, ಮೇನ್ ನೀಡ್ ಕೂಡ ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಬಟ್ ಈಗ ನಿಮ್ಮ ಜೊತೆ ಕ್ಲೈಂಟ್ ಎಲ್ಲ ಪ್ಲ್ಯಾನ್ ಎಲ್ಲ ಹೇಳಿರ್ತಾರೆ, ಕೆಲಸನೂ ಶುರು ಮಾಡಿರ್ತೀರಾ, ಡೀಟೇಲ್ ಆಗಿ ಅವ್ರ ಹತ್ರ ಡಿಸ್ಕಷನ್ ಕೂಡ ಮಾಡಿರ್ತೀರಾ, ಹೀಗೆ ಆಗುತ್ತೆ, ಹೀಗೆ ಬರುತ್ತೆ ಅಂತ. ಬಟ್ ಲಾಸ್ಟ್ ಮಿನಿಟ್ ಚೇಂಜಸ್ ಅಂತ ಬರುತ್ತೆ ಆವಾಗ. ಸೊ ಲಾಸ್ಟ್ ಮಿನಿಟ್ ಚೇಂಜಸ್ ಅಂತ ಬಂದಾಗ ಅದು ತುಂಬ ಕಮ್ಮಿ. ನಮ್ಮ ಆಫೀಸಲ್ಲಿ ಅದು ತುಂಬ ಕಮ್ಮಿ ಆಗಿರುತ್ತೆ. ಬಿಕಾಸ್ ಅದನ್ನು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ, ಸ್ಟ್ರಕ್ಚರ್ ಮಾಡಿ, ಅವರಿಗೆ ಎಜುಕೇಟ್ ಮಾಡಿ ಮಾಡಿಸಿರ್ತೀವಿ. ಬಟ್ ಸರ್ಟೈನ್ ಥಿಂಗ್ಸು ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಅಂತ ಬಂದಾಗ, ಸೊ ಅದು ತುಂಬ ಅವಶ್ಯಕತೆ ಇದ್ದು ಕಸ್ಟಮರ್ಗೆ ಅದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ವಿ ಆರ್ ಹ್ಯಾಪಿ ಟು ಡೂ ಇಟ್. ಓಕೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಡಿಸೈನೇ ಚೇಂಜ್ ಮಾಡಬೇಕು ಅಂತ ಅಂದಾಗ ಅದನ್ನು ಎಷ್ಟು ನೀಟಾಗಿ ಚೇಂಜ್ ಮಾಡ್ಬೋದು, ಆ ಟ್ರಾನ್ಸ್ಫಾರ್ಮೇಷನಿಂದ ಆ ಸ್ಪೇಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಈಸ್ ಅವರ್ ಫಸ್ಟ್ ಪ್ರಿಯಾರಿಟಿ. ಓಕೆ. ಕೊನೆಗೆ ಚೇಂಜ್ ಮಾಡಲ್ಲ ಅಂತ ಹೇಳೋದಕ್ಕಿಂತ ಅದನ್ನು ಮಾಡಿದ್ರೆ ಎಷ್ಟು ಯೂಸ್ ಆಗುತ್ತೆ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ನಾವು ಅದ್ರ ಕಡೆ ಗಮನ ಕೊಡ್ತೀವಿ. ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಬೇಡಿ ಅಂತ ನಾವು ಯಾರಿಗೂ ಹೇಳಿಲ್ಲ. ಬಟ್ ಅದನ್ನು ಯೂಸ್ ಮಾಡಬೇಕಲ್ಲ. ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ರೆಡಿಯಾಗಿ ಬಂದಿರೋ ಪ್ರಾಡಕ್ಟ್ನ ಕಟ್ ಮಾಡಿಬಿಟ್ಟು ಅದನ್ನು ಬೇರೆ ಡಿಸೈನ್ ಮಾಡಿ ಅಂದಾಗ ಪ್ರಾಡಕ್ಟು ವೇಸ್ಟು, ಅದು ಕಸ್ಟಮರ್ಗೂ ಲಾಸು, ನಮಗೂ ಟೈಮ್ ವೇಸ್ಟು. ಅದ್ರ ಬದಲು ಅದನ್ನು ಏನು ಬೆಸ್ಟ್ ವೇನಲ್ಲಿ ಯೂಸ್ ಮಾಡಿದ್ರೆ ಅವರು ಇಷ್ಟಪಡ್ತಿರೋ ಡಿಸೈನ್ನ ಅಚೀವ್ ಮಾಡ್ಬೋದು, ಅಥವಾ ಅವ್ರು ಕೇಳ್ತಿರೋಂಥ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಬೋದು ಅನ್ನೋದು ಈಸ್ ಅವರ್ ಪ್ರಿಯಾರಿಟಿ. ಎಸ್, ಹಂಗಂದ್ರೆ ಯಾವುದು ಲಾಸ್ಟ್ ಮಿನಿಟ್ ಚೇಂಜಸ್ ಆಗಿದೆ ಆ್ಯಕ್ಚುಲಿ ವರ್ಕಲ್ಲಿ? ಕಪಲ್ ಆಫ್ ಪ್ಲೇಸಸಲ್ಲಿ ಆಗಿದೆ, ಇಲ್ಲ ಅಂತ ಇಲ್ಲ. ಸೊ ಅದು ನಾವು ಫಾರ್ ಎಕ್ಸಾಂಪಲ್ ಒಂದು ರಿನೋವೇಷನ್ ಕೆಲಸ ಮಾಡಿದ್ದೀವಿ. ಸೊ ರಿನೋವೇಷನ್ ಕೆಲಸ ಮಾಡಿದಾಗ ನಾವು ತುಂಬ ಡೀಟೇಲಾಗಿ ಯೋಚನೆ ಮಾಡಿ ಮಾಡ್ತೀವಿ. ಬಿಕಾಸ್ ಮುಂಚೆ ಆಲ್ರೆಡಿ ಮಾಡಿ ಅದನ್ನು ಮಿಸ್ಟೇಕ್ಸ್ ಆಗಿರುತ್ತೆ, ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೇ ರಿನೋವೇಷನ್ ಮಾಡಿಸ್ತಿರ್ತಾರೆ. ಸೊ ಆ ಮೂಮೆಂಟಲ್ಲಿ ನಾವು ಫಸ್ಟೇ ಅವರಿಗೆ ಏನೇನು ಬರುತ್ತೆ, ಏನೇನು ಬರಲ್ಲ, ಏನು ಬಂದರೆ ಅದು ಯೂಸೇಜ್ ಫ್ರೆಂಡ್ಲಿ ಇರುತ್ತೆ, ಏನು ಬಂದರೆ ಅದು ಮೇಂಟೆನೆನ್ಸ್ ಇರುತ್ತೆ ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಕೌಂಟರ್ ಟಾಪ್ ಒಂದು ಎಕ್ಸಾಂಪಲ್. ಸೊ ಲಾಸ್ಟ್ ಮೂಮೆಂಟಲ್ಲಿ ಚೇಂಜಸ್ ಆಗೋದು ಹೆಂಗೆ ಅಂದರೆ, ಸೊ ನಾವು ಡಿಸೈನಲ್ಲಿ ಪ್ರಪೋಸ್ ಮಾಡಿರ್ತೀವಿ ಒಂದು ವೈಟ್ ಕೌಂಟರ್ ಟಾಪ್. ಇಟ್ ಇಸ್ ಕಾಲ್ಡ್ ಕೌಂಟರ್ ಟಾಪ್ನ ಕ್ವಾಡ್ಸ್ ಅಂತ ಕರಿತೀವಿ. ಇಟ್ಸ್ ಎ ಇಂಜಿನಿಯರಿಂಗ್ ಸ್ಟೋನ್. ಸೊ ಗ್ರನೇಟು ಕೂಡ ನ್ಯಾಚುರಲ್ ಸ್ಟೋನ್. ಗ್ರನೇಟ್ ಆಲ್ವೇಸ್ ಡಾರ್ಕರ್ ಶೇಡ್ಸ್ ಇರುತ್ತೆ. ಇಂಜಿನಿಯರಿಂಗ್ ಸ್ಟೋನ್ ಅಂದಾಗ ನಮಗೆ ಯಾವುದೇ ಶೇಡ್ ಬೇಕಾದರೂ ನಾವು ಮಾಡ್ಕೋಬೋದು. ಸೊ ಅವ್ರಿಗೆ ನಾವು ಫಸ್ಟ್ ಎಜುಕೇಟ್ ಮಾಡಿರ್ತೀವಿ, ಸೇಯಿಂಗ್ ದಟ್ ಇವಾಗ ಕೌಂಟರ್ ಟಾಪ್ಸ್ ಎಲ್ಲ ಕ್ವಾಡ್ಸ್ ಇಂಜಿನಿಯರಿಂಗ್ ಸ್ಟೋನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಏನೋ ನಿಮಗೆ ಸ್ಟೈನ್ಸ್ ಫ್ರೀ ಇದೆ, ರಸ್ಟ್ ಫ್ರೀ ಇದೆ, ಆಮೇಲೆ ಪೀಲ್ ಆಫ್ ಆಗಲ್ಲ, ತುಂಬ ರಿವ್ಯೂಸ್ ಇದೆ ಅದ್ರ ಬಗ್ಗೆ. ಸೊ ಆ ಒಂದಷ್ಟು ಎಜುಕೇಷನ್ನ ನಾವು ಆಲ್ರೆಡಿ ಮಾಡಿರ್ತೀವಿ. ಬಟ್ ಕೆಲವರು ರಿಲೇಟಿವ್ಸು ಫ್ರೆಂಡ್ಸ್ನ ಮಾತು ಕೇಳ್ಬಿಟ್ಟು ಕೊನೆ ಮೂಮೆಂಟಲ್ಲಿ ದಯಾನಂದ್ ಬೇಡ, ದಯಾನಂದ್ ನಮಗೆ ಗ್ರನೇಟ್ ಯಾಕೆ ಕೊಡಿ ಅಂತಾರೆ. ಸೊ ಒಂದು ಕೊನೆ ಮೂಮೆಂಟಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಅದನ್ನು ನಾವು ಫುಲ್ಫಿಲ್ ಮಾಡಿಕೊಡ್ತೀವಿ. ಬಟ್ ನಾವು ಎಕ್ಸ್ಪರ್ಟ್ ಆಗಿ ಅದನ್ನು ಅಡ್ವೈಸ್ ಮಾಡಿರ್ತೀವಿ. ಅವರು ಅದನ್ನು ಚೇಂಜ್ ಮಾಡಿದಾಗ ಹೋಲ್ ಲುಕ್, ಕಿಚನ್ನ ಲುಕ್ಕು ಮತ್ತೆ ನಾವು ಅದೇ ಹಳೆ ಲುಕ್ಗೆ ಬಂದ್ಬಿಡುತ್ತೆ. ಸೊ ಪಾಯಿಂಟ್ ಕಮ್ಮಿ ಆಗತ್ತೆ. ಸೊ ಅದಕ್ಕೇ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಿದ್ರೆ ಅದು ಬೆನಿಫಿಟ್ ಅದು ಸ್ವಲ್ಪ ಕಮ್ಮಿ.
ಆದಷ್ಟು ನಾವು ರೆಕಮೆಂಡ್ ಮಾಡಿರೋದನ್ನ ಅಥವಾ ಯಾವುದೇ ಇಂಟೀರಿಯರ್ ಡಿಸೈನರ್ ಅಥವಾ ಎಕ್ಸ್ಪರ್ಟು ರೆಕಮೆಂಡ್ ಮಾಡಿರೋದನ್ನು ಕಸ್ಟಮರ್ ಅಕ್ಸೆಪ್ಟ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ರಿಯಲಿ ಗುಡ್. ಬಟ್ ನನಗೊಂದು ಕ್ಯೂರಿಯಾಸಿಟಿ, ಈಗ ನೀವು ಹೋಗಿರ್ತೀರಾ ಕ್ಲೈಂಟ್ ಮನೆಗೆ, ಡಿಸ್ಕಷನ್ ಮಾಡ್ತಿರ್ತೀರಾ, ಗಂಡನ ಒಪಿನಿಯನ್ ಬೇರೆ ಇರುತ್ತೆ, ಹೆಂಡತಿ ಒಪಿನಿಯನ್ ಬೇರೆ ಇರುತ್ತೆ, ಮಕ್ಳು ಇನ್ನೊಂದು ಹೇಳ್ತಾರೆ, ಆಮೇಲೆ ಅಲ್ಲಿಂದ ಯಾರಾದ್ರು ಫ್ಯಾಮಿಲಿ ಏನಾದ್ರು ಗೆಟ್ ಟುಗೆದರ್ ಆಗಿದ್ರೆ ಅವ್ರದ್ದೊಂದು 100 ಒಪಿನಿಯನ್, ಆ್ಯಂಡ್ ನೀವೇನೋ ಕೆಲಸ ಮಾಡ್ತಿರ್ತೀರಾ ಬಂದುಬಿಡ್ತೀರಾ, ಓ ಇದು ಚೆನ್ನಾಗಿಲ್ಲ, ಇದೊಂದು ಸ್ವಲ್ಪ ಬೇರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಪಿನಿಯನ್. ಇಂಥದ್ದೆಲ್ಲ ಮಾತುಗಳು ಆಮೇಲೆ ಒಪಿನಿಯನ್ಸನ್ನು ಹೇಗೆ ಫೇಸ್ ಮಾಡಿದಿರಿ ಅಂತ? ಅಯ್ಯೋ, ಅದು ತುಂಬ ಆಗಿದೆ ನಮ್ಮ ಕೇಸಸಲ್ಲಿ. ತುಂಬ ಫ್ಯಾಮಿಲಿಗಳಲ್ಲಿ ನಾವು ಅದನ್ನು ಹೋದಾಗ ತುಂಬ ರೀತಿಯಲ್ಲಿ ಅದು ಕಾನ್ವರ್ಸೇಷನ್ ಇದಾಗಿದೆ. ಬಟ್ ವಿ ಹ್ಯಾಂಡಲ್ ವೆರಿ ಪೊಲೈಟ್ಲಿ. ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ ಅಂದರೆ ವಿ ಸಿಟ್ ವಿತ್ ಅ ಫ್ಯಾಮಿಲಿ. ಓಕೆ, ಅವರ ಏನು ಗಂಡ ಹೆಂಡ್ತಿ ಇರ್ತಾರೆ, ವಿ ಸಿಟ್ ವಿತ್ ದೆಮ್. ನಾವು ಅವ್ರಿಗೆ ಕೊಟ್ಟಿರೋವಂಥ ಬಡ್ಜೆಟ್ ಆಗಿರ್ಬೋದು, ಅವ್ರ ಹತ್ರ ರಿಸೀವ್ ಮಾಡ್ಕೊಂಡಿರೋಂಥ ರಿಕ್ವೈರ್ಮೆಂಟ್ಸ್ಗೆ ನಾವು ಒಂದು ಮೂಡ್ ಬೋರ್ಡ್ ಅಂತ ರೆಡಿ ಮಾಡ್ತೀವಿ. ಮೂಡ್ ಬೋರ್ಡ್ ಅಂದರೆ ಕಾನ್ಸೆಪ್ಟ್ಸ್ ಇರುತ್ತೆ ಮನೆಗೆ. ಫಾರ್ ಎಕ್ಸಾಂಪಲ್, ನನ್ನ ಚಾಯ್ಸು ನನ್ನ ಮಿಸ್ಸಸ್ ಚಾಯ್ಸು ಬೇರೆ ಬೇರೆ ಇರುತ್ತೆ. ಓಕೆ, ಸೊ ನಾವು ಅವ್ರಿಗೆ ಒಂದು ಆಪ್ಷನ್ಸ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಬೆಡ್ರೂಮ್ ಅಂತ ಬಂದಾಗ ಬೆಡ್ರೂಮಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ಸ್ ಇರುತ್ತೆ. ಲೈಕ್ ಅವ್ರ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗೋ ಥರದ್ದು 4-5 ಆಪ್ಷನ್ಸ್ನ ಕೊಟ್ಟಿರ್ತೀವಿ. ಆ 4-5 ಆಪ್ಷನ್ಸಲ್ಲಿ ನೀವೊಂದು ಐಡಿಯಾ ಚೂಸ್ ಮಾಡಿರ್ತೀರ, ಇವರೊಂದು ಐಡಿಯಾ ಚೂಸ್ ಮಾಡಿರ್ತಾರೆ. ಸೊ ನಮಗೆ ಆ ಇಬ್ಬರೂ ಇನ್ಪುಟ್ನ ನಾವು ರಿಸೀವ್ ಮಾಡ್ಕೋತೀವಿ. ಆಮೇಲೆ ನಾವು ಡಿಸೈನ್ ಮಾಡ್ತೀವಿ ಅದನ್ನು. ಸೊ ನಾವು ಪಿನ್ಇಂಟ್ರೆಸ್ಟಲ್ಲಿ ಅಥವಾ ಗೂಗಲಲ್ಲಿ ಕಾಪಿ ಪೇಸ್ಟ್ ಮಾಡೋ ಕೆಲಸ ಅಲ್ಲ. ನಮ್ಮ ಕೆಲಸ ಏನಂದರೆ ನೀವು ನಿಮ್ಮ ಟೇಸ್ಟ್ ಏನದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನಮ್ಮ ಕಡೆಯಿಂದ ಇನ್ಪುಟ್ಸ್ ಕೊಟ್ಟು ಅದನ್ನು ನಿಮ್ಮ ಸ್ಪೇಸಿಗೆ ಡಿಸೈನ್ ಮಾಡೋದೇ ನಮ್ಮ ಕೆಲಸ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ನಾವು ಮೂಡ್ ಬೋರ್ಡ್ ಪ್ರೆಸೆಂಟೇಷನ್ ಕೊಟ್ಟು ಡಿಸೈನ್ ಮಾಡಿರೋದು ಯಾವುದು ಫೇಲ್ ಆಗಿಲ್ಲ. ಸೋ ಫಾರ್ ಯಾವುದು ಫೇಲ್ ಆಗಿಲ್ಲ. ಕಲರ್ ಪ್ಯಾಲೆಟಲ್ಸ್ ಚೇಂಜಸ್ ಆಗೋದು ಇಟ್ಸ್ ಕಾಮನ್ ಥಿಂಗ್. ಬಟ್ ಡಿಸೈನ್ನ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಕಮ್ಮಿ ಆಗಿರೋದು, ನಾವು ಡಿಸೈನ್ ಎಲ್ಲ ಮಾಡಿ ರಿಲೇಟಿವ್ಸ್ನ ರಿವ್ಯೂಸ್ ತಗೊಂಡು ಚೇಂಜ್ ಆಗಿರೋದು ತುಂಬ ಕಮ್ಮಿ. ಬಟ್ ನಾನು ಇದನ್ನು ಡ್ಯೂರಿಂಗ್ ಮೈ ಕರಿಯರ್ ಸ್ಟಾರ್ಟ್ ಮಾಡಿದಾಗಲೇ ಫೇಸ್ ಮಾಡಿರೋದಕ್ಕೆ ನಾವು ಅದನ್ನು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಆರ್ಗನೈಸೇಷನಲ್ಲಿ ಅದು ತುಂಬ ಕ್ಲೀನಾಗಿದೆ. ಲೈಕ್ ಫಾರ್ ಎಕ್ಸಾಂಪಲ್, ನಾವು ಆ ಫ್ಯಾಮಿಲಿ ಅವ್ರ ಮೆಂಬರ್ ಜೊತೆ ಕೂತ್ಕೊಂಡು ಅವ್ರ ಲೈಫ್ ಸ್ಟೈಲ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ಕಲರ್ಸ್ ಥೀಮ್ ಇಷ್ಟ ಅದನ್ನು ಅರ್ಥ ಮಾಡಿಕೊಂಡು ಯಾವ್ಯಾವ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡೇ ಡಿಸೈನ್ ಮಾಡಿರ್ತೀವಿ. ಸೊ ಇಲ್ಲಿ ಅವರು ಬೇರೆಯವ್ರ ಹತ್ರ ಫೀಡ್ಬ್ಯಾಕ್ ಕೇಳೋ ಥರ ಸೀನ್ ಕಮ್ಮಿ. ಸೊ ನಾವು ಅದಕ್ಕೆ ಅರ್ಥ ಮಾಡಿಕೊಂಡು 3D 2D ಎಲ್ಲ ಕೊಟ್ಟು ಅವ್ರಿಗೆ ಎಜುಕೇಟ್ ಮಾಡಿ ಇಟ್ ವಿಲ್ ಬಿ ಕಂಪ್ಲೀಟ್ ಪ್ಯಾಕೇಜ್. ನಾವೇನು ಒಂದು ಪಿನ್ಇಂಟ್ರೆಸ್ಟಲ್ಲಿ ಡೌನ್ಲೋಡ್ ಮಾಡಿರೋ ಇಮೇಜ್ನಲ್ಲಿ ಎಕ್ಸಿಕ್ಯೂಷನ್ ಮಾಡಲ್ಲ. ಸೊ ವಿ ಡಿಸೈನ್ ಇಟ್. ಸೊ ಆವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ. ಆ ಥರ ಚೇಂಜಸ್ ಆಗಿರೋದು ನಮ್ಮ ಕರಿಯರಲ್ಲಿ ತುಂಬ ಕಮ್ಮಿ. ಬಟ್ ಎಸ್, ಅದು ತುಂಬ ಆಗಿರೋ ಚಾನ್ಸಸ್ ಜಾಸ್ತಿನೂ ಇದೆ ಬೇರೆಯವ್ರ ಹತ್ರ. ಅಂದರೆ ನೀವು ಡಿಸೈನ್ ಬಗ್ಗೆನೂ ಕಾನ್ಸಂಟ್ರೇಷನ್ ಮಾಡಬೇಕು, ಇವ್ರ ಮೂಡ್ ಸ್ವಿಂಗ್ಸನ್ನು ಕಾನ್ಸಂಟ್ರೇಷನ್ ಮಾಡಬೇಕು ತಾನೆ? ಹೌದು, ಅದು ಜಾಸ್ತಿ ಆಗುತ್ತೆ. ಸೊ ಅದು ಆದಷ್ಟು ಮಾಡೋದು ಕಮ್ಮಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಲೈಫ್ ಸ್ಟೈಲ್ನ ನೀವು ವ್ಯಾಲ್ಯೂ ಮಾಡಬೇಕು, ನೀವು ಅದಕ್ಕೆ ಫೀಡ್ಬ್ಯಾಕ್ ಕೊಡಬೇಕು. ನಾವು ಬೇರೆಯವ್ರ ಹತ್ರ ಫೀಡ್ಬ್ಯಾಕ್, ಎವ್ರಿಬಡೀಸ್ ಮೈಂಡ್ ಸೆಟ್ ಈಸ್ ಡಿಫ್ರೆಂಟ್. ಸೊ ಅವರು ಫೀಡ್ಬ್ಯಾಕ್ ತೊಗೊಂಡಾಗ ಅದಕ್ಕೇನು ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾವು ನಿಮ್ಮನ್ನು ವ್ಯಾಲ್ಯೂ ಮಾಡ್ತೀವಿ. ನಿಮಗೆ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಕ್ಕೆ ಡಿಸೈನ್ ಮಾಡ್ತೀವಿ. ಎಲ್ಲರದ್ದು ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ಎಲ್ಲರನ್ನೂ ಕರಿಬೇಕಾಗತ್ತೆ. ಸೊ ಅದಕ್ಕೆ ನಾವು ಫ್ಯಾಮಿಲಿಗೆ ಮೆಂಬರ್ಸ್ಗೆ ನಾವು ಟೈಮ್ ಕೊಡ್ತೀವಿ. ಅವ್ರು ಏನಿಷ್ಟ ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೊಂದು ಮೂಡ್ ಬೋರ್ಡ್ ಅಂತ ನಾವು ಒಂದು ಟೆಕ್ನಿಕಲ್ ಟರ್ಮಿಂದ ಕರಿತೀವಿ, ಒಂದು ಪ್ರೆಸೆಂಟೇಷನ್ ಮಾಡಿ ಅದನ್ನು ನೀಟಾಗಿ ಅವರಿಗೆ ಸಬ್ಮಿಟ್ ಮಾಡಿ ಅದರಲ್ಲಿ ಬರೋವಂಥ ಇನ್ಪುಟ್ನ ರಿಸೀವ್ ಮಾಡಿಕೊಂಡು ನಾವು ಅವ್ರಿಗೆ ಒಳ್ಳೆ ಡಿಸೈನ್ನ ಮಾಡಿಕೊಡ್ತೀವಿ. ಓಕೆ, ಹಾಗಾದರೆ ಒಬ್ಬ ಹೋಮ್ ಓನರ್ ಒಂದು ಇಂಟೀರಿಯರ್ ಕಂಪ್ನಿನ ಫೈನಲೈಸ್ ಮಾಡುವಾಗ ಯಾವುದೆಲ್ಲ ವಿಷಯನ ತಲೆ ಇಟ್ಕೋಬೇಕು? ಸೊ ಫಸ್ಟ್ ಥಿಂಗ್, ಇನ್ಸ್ಟಾಗ್ರಾಮ್ ಅಥವಾ ಗೂಗಲಲ್ಲಿ ಅಥವಾ ನಾವೇನು ಫೀಡ್ ನೋಡ್ತೀವಿ ಅದನ್ನು ನೋಡಿಕೊಂಡು ನಮ್ಮ ಮನೆ ಹಿಂಗೆ ಬರುತ್ತೆ ಅನ್ನೋದನ್ನು ಫಸ್ಟ್ ಪಾಯಿಂಟ್ನಲ್ಲಿ ಮೈಂಡಲ್ಲಿ ಇಟ್ಕೋಬಾರ್ದು. ಸೆಕೆಂಡ್, ಸೊ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಫಾಲ್ ಸೀಲಿಂಗಲ್ಲಿ ಮುಂಚೆನೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೇ ಕಾಂಕ್ರೀಟಲ್ಲೇ ಬಿಟ್ಬಿಡ್ತಾರೆ. ಕಾಂಕ್ರೀಟಲ್ಲೇ ಪೆರಿಫೆರಲ್ ಡಿಸೈನ್ನ ಮಾಡಿಬಿಟ್ಟು ಅಲ್ಲೇನೆ ಸ್ಪಾಟ್ಲೈಟ್ ಹಾಕ್ಬಿಡ್ತಾರೆ, ರೌಂಡ್. ಸೊ ಅದೆಲ್ಲ ತುಂಬ ಹಳೇದಾಗೋಯ್ತು. ಸೊ ಅದರಿಂದ ಅಪ್ಗ್ರೇಡ್ ಆಗಬೇಕು. ಅಲ್ಲಿ ಆ್ಯಕ್ಚುಲಿ ಖರ್ಚು ಜಾಸ್ತಿ. ನಿಮಗೆ ಬಾರ್ ಬೆಂಡಿಂಗ್ ಮಾಡಬೇಕು, ಸೆಂಟ್ರಿಂಗ್ ಮಾಡಬೇಕು, ಪ್ಲಾಸ್ಟ್ರಿಂಗ್ ಮಾಡಬೇಕು, ಆ ಶೇಪ್ ಮೇಂಟೈನ್ ಮಾಡಬೇಕು. ಮತ್ತು ನಾಳೆ ದಿನ ಅದು ಬೇಡ ಅನಿಸಿದ್ರೆ ಅದು ತೆಗಿಯೋಕ್ಕಾಗಲ್ಲ.
ವೆರಾಸ್ POP ಫಾಲ್ ಸೀಲಿಂಗ್ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ನೀಟಾಗಿ ಮಾಡ್ಬೋದು. ಸೊ ಜನ ಅದಕ್ಕೂ ಹೋಗ್ಬೋದು. ಕಮಿಂಗ್ ಟು ಕಿಚನ್, ಮೈಂಡ್ಸೆಟ್ಟಲ್ಲಿ ಏನಿರುತ್ತೆ, ನನಗೆ ಸ್ಟೋರೇಜ್ ಬೇಕು, ಕಿಚನ್ ತುಂಬ ಚೆನ್ನಾಗಿ ಕಾಣಬೇಕು. ಇಟ್ಸ್ ಎವ್ರಿಬಡಿ ಮನೆಯಲ್ಲಿ ಬೇರೆ ಯಾವುದೋ ಒಂದು ಥಿಂಗ್ಸ್ನ ಕಾಂಪ್ರಮೈಸ್ ಆದ್ರೂ ಕಿಚನನ್ನು ಯಾವತ್ತೂ ಕಾಂಪ್ರಮೈಸ್ ಆಗಬಾರ್ದು. ಸೊ ಅಲ್ಲಿಗೆ ಏನು ಬೇಕು ಅನ್ನೋದನ್ನು ಕಂಪ್ಲೀಟ್ಲಿ ನೀಟಾಗಿ ಒಂದೇ ಸಲ ಮಾಡಿಸ್ಬೇಕು. ಅದನ್ನು ಎಜುಕೇಷನ್ ಅಂದರೆ ಲೈಕ್ ಅರ್ಥ ಮಾಡಿಕೊಂಡು ಅವ್ರ ರಿಕ್ವೈರ್ಮೆಂಟು, ಅವ್ರ ಸ್ಟೋರೇಜು, ಅವರು ಫುಲ್ಫಿಲ್ಮೆಂಟ್ನ ಎಲ್ಲ ಮಾಡಿ ಒಂದು 3D ಮಾಡಿಸ್ಕೊಂಡು ಆ ಕಿಚನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲ ನೋಡಿ ದೆನ್ ಅವರು ಅದನ್ನು ಎಕ್ಸಿಕ್ಯೂಷನ್ ಮಾಡೋದು ತುಂಬ ಒಳ್ಳೆಯದು. ಸೊ 3D ಡಿಸೈನ್ ಮಾಡಿಕೊಟ್ಟು ಅವ್ರು ಅದನ್ನೆಲ್ಲ ಪ್ಲಾನಿಂಗ್ ಕರೆಕ್ಟಾಗಿ ತಿಳ್ಕೊಬೇಕು. ಯಾವ ಕಂಪ್ನಿಗೆ ಅವ್ರು ಹೋಗ್ತಾರೆ ಆ ಕಂಪ್ನಿ ಕಡೆಯಿಂದ ಇದೆಲ್ಲ ಅವ್ರು ಮುಂಚೆನೇ ಮಾಡ್ಕೋಬೇಕು. ಓಕೆ, ಈ ನಾಲೆಜ್ ಎಲ್ಲ ಸಿಕ್ಕಿದ್ರೆ ಅವರಿಗೆ ಓಕೆ ನನಗೆ ಹೆಂಗೆ ಬೇಕು ಮಿಸ್ಟೇಕ್ಸ್ ಕಮ್ಮಿ ಆಗುತ್ತೆ, ಆಮೇಲೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗಲ್ಲ. ಎಸ್ ಸರ್, 2026 ಬೆಸ್ಟ್ ಡಿಸೈನ್ಸ್ 1-2-3 ಹೇಳೋದಿದ್ರೆ ಯಾವ್ದು ಅನ್ಸುತ್ತೆ ನಿಮ್ಗೆ? ಸೊ ಇವಾಗ ಈಗೇನು ಟ್ರೆಡಿಷ್ನಲ್ ಕಾನ್ಸೆಪ್ಟು 2026 ಸ್ವಲ್ಪ ಟ್ರೆಂಡಿಂಗ್ ಇದೆ. ಮ್ಯಾಟ್ ಲ್ಯಾಮಿನೇಟ್ಸು ಸ್ವಲ್ಪ ಟ್ರೆಂಡಿಂಗ್ಸ್ ಇದೆ. ಮ್ಯಾಟ್ ಲ್ಯಾಮಿನೇಟ್ಸ್ ಅಂದರೆ ಹೆಂಗಿರುತ್ತೆ? ಮ್ಯಾಟ್ ಲ್ಯಾಮಿನೇಟ್ಸ್ ಅಂದರೆ ನಿಮಗೆ ಅದು ಪ್ರಿಂಟ್ ನಾವು ಫಿಂಗರ್ ಪ್ರಿಂಟ್ಸ್ ಎಲ್ಲ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಕೈ ವೆಟ್ಟಾಗಿರುತ್ತೆ, ತೊಗೊಂಡೋಗಿ ಅದನ್ನು ಲ್ಯಾಮಿನೇಟ್ ಅಥವಾ ಡೋರ್ನ ಮುಟ್ಟಿದಾಗ ಅದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಬರಲ್ಲ. ಓಕೆ, ಸೊ ಈ ಒಂದಷ್ಟು ಥಿಂಗ್ಸ್ಗಳು ತುಂಬ ಟ್ರೆಂಡಿಂಗ್ ಇದೆ. ಸೊ 2026 ಸ್ವಲ್ಪ ಕ್ಲಾಸಿಕಲ್ ಥೀಮ್ಸ್ ಚೆನ್ನಾಗಿ ಮೂವ್ಮೆಂಟ್ ಇದೆ. ಮಾಡರ್ನ್ ಡಿಸೈನ್ಸ್ ಅಂದರೆ ನಿಮಗೆ ಸೀಲಿಂಗ್ ಹೈಟ್ವರೆಗೂ ಬರೋದು, ಒಳ್ಳೊಳ್ಳೆ ವಾಲ್ಪೇಪರ್, ಡಿಜಿಟಲ್ ಪ್ರಿಂಟೆಡ್ ವಾಲ್ಪೇಪರು 2026 ತುಂಬ ಟ್ರೆಂಡಿಂಗ್ ಇದೆ. ಸೊ ಈ ಒಂದಷ್ಟು ಥಿಂಗ್ಸ್. ನನಗೆ ಒಂದೇನು ಡೌಟ್ ಅನಿಸುತ್ತೆ ಅಂದರೆ, ಈಗ ಒಂದು 2025 ಒಂದು ಸೀರೆ ಬಹಳ ಟ್ರೆಂಡ್ ಆಗಿರುತ್ತೆ. ನಾನು ಅದನ್ನು ತುಂಬ ಸೇಲ್ ಮಾಡೋಕ್ಕೆ ಅಂತ ತಂದುಬಿಟ್ಟು ಇಟ್ಟಿರ್ತೀನಿ. ಬಟ್ 26 ಬಂದಾಗ ಅದು ವರ್ಕೇ ಆಗೋದಿಲ್ಲ, ಬೇಡ ಅಂತ ಇರುತ್ತೆ. ನೀವು ಹಾಗೆ ಪ್ರಾಡಕ್ಟ್ ಎಲ್ಲ ತಂದು ಮೆಟೀರಿಯಲ್ ಎಲ್ಲ ತಂದಿಡೋದು, ನೆಕ್ಸ್ಟ್ ಅದು ವರ್ಕ್ ಆಗದೆ ಇರೋದು, ಈ ಥರ ಹೇಗಾಗುತ್ತದೆ? ಇಲ್ಲ, ನಮ್ಮ ಇಂಡಸ್ಟ್ರಿನಲ್ಲಿ ಆ ಥರ ಆಗಲ್ಲ. ನಮ್ಮ ಇಂಡಸ್ಟ್ರಿನಲ್ಲಿ ಏನಂದರೆ ಎಲ್ಲ ಟ್ರೆಂಡನ್ನ ಎಲ್ಲ ಕಸ್ಟಮರ್ಸು ಯೂಸ್ ಮಾಡಲ್ಲ. ಎಲ್ಲ ಕಸ್ಟಮರ್ಸೂ ಬೇರೆ ಬೇರೆ ಇರೋದ್ರಿಂದ ಸೊ ಅವೈಲಬಿಲಿಟಿ ಆಫ್ ಮೆಟೀರಿಯಲ್ ಈಸ್ ಈಕ್ವಲ್ ಟು ದ ಕಸ್ಟಮರ್ ಹೆಂಗೆ ಯೂಸ್ ಮಾಡ್ತಾರೆ ಅಂತ. ಸೊ ಆ ಮೆಟೀರಿಯಲ್ ಅವೈಲಬಲ್ ಇಲ್ಲ ಅಂದರೆ ಬೇರೆ ಮೆಟೀರಿಯಲ್ ಅದನ್ನು ಮಾಡಿಕೊಡ್ಬೋದು. ಕಾಸ್ಟ್ ಡಿಫ್ರೆನ್ಸ್ ಆಗುತ್ತೆ, ಬಟ್ ಎವ್ರಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಮೇಲೇ ಮೆಟೀರಿಯಲ್ ಬೇರೆ ಬೇರೆ ಹೋಗುತ್ತೆ, ಬ್ರ್ಯಾಂಡ್ ಚೇಂಜ್ ಆಗ್ತಾ ಹೋಗುತ್ತೆ, ಅದೇ ರೀತಿ ಅವೈಲಬಿಲಿಟಿ ಸಿಗುತ್ತೆ. ಸೊ ಆ ರೀತಿ ವರಿ ಮಾಡೋಂಗಿಲ್ಲ, ಅದೇನು ಟೆನ್ಷನ್ ಇರೋದಿಲ್ಲ. ತಂದ್ಬಿಟ್ಟೆಲ್ಲ ಆಮೇಲೆ ಹಾಳಾಗೋದು, ವೇಸ್ಟ್ ಆಗೋದು, ಈ ಥರದ್ದೇನೂ ಇಲ್ಲ. ಸೊ ಇದು ಟ್ರೆಂಡಿಂಗ್ ಏನಕ್ಕೆ ಅಂದರೆ, ಸೊ ಕೆಲವೊಂದು ಡಿಸೈನ್ಸ್ ವೈರಲ್ ಆದಾಗ ಕೆಲವ್ರಿಗೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನಗೂ ಅಷ್ಟೇ ಮಾಡರ್ನ್ ಇಷ್ಟ ಆಗಿರುತ್ತೆ, ಬಟ್ ಕೆಲವೊಂದು ಒಳ್ಳೆ ವೀಡಿಯೋಸಿಂದ ಅಥವಾ ಒಂದಷ್ಟು ಕಂಟೆಂಟ್ಸ್ಗಳಿಂದ ಆ ಕಂಟೆಂಟು ನನ್ನನ್ನು ಎಜುಕೇಟ್ ಮಾಡಿ ಅದನ್ನು ಯೂಸ್ ಮಾಡೋ ಥರ ಮಾಡಿದಾಗ ಐ ಥಿಂಕ್ ದಟ್ ಮೇಕ್ಸ್ ಸೆನ್ಸ್. ಆವಾಗ ಆ ಒಂದಷ್ಟು ಟ್ರೆಂಡ್ಗಳು ತುಂಬ ಚೆನ್ನಾಗಿ ರನ್ ಆಗುತ್ತೆ. ಕೆಲವುದು ಅದು ತುಂಬ ಹಂಗೆ ಕಂಟಿನ್ಯೂ ಆಗುತ್ತೆ, ಬಿಕಾಸ್ ಇಟ್ ಈಸ್ ಅದು ಅವರಿಗೆ ಸರ್ವಿಸ್ನ ಕೊಟ್ಟರೆ. ಫಾರ್ ಎಕ್ಸಾಂಪಲ್ ಇವಾಗ ಆ ಟ್ರೆಂಡ್ ಕಂಟಿನ್ಯೂ ಆಗಬೇಕು ಅಂದರೆ ಅದು ಅವ್ರಿಗೆ ರಿಸಲ್ಟ್ಸ್ ಕೊಡ್ತಿರುತ್ತೆ, ಆವಾಗ ಅಷ್ಟೇ ಅದು ಟ್ರೆಂಡ್ ಮೂವ್ ಆಗುತ್ತೆ. ಇಲ್ಲ ಅಂದರೆ ಅದು ಟ್ರೆಂಡ್ ಇದೆ ಅಂತ ಮಾಡಿಸ್ಕೊಂಡಿರ್ತಾರೆ, ಅದು ರಿಸಲ್ಟ್ಸ್ ಇಲ್ಲ ಅಂದಾಗ ನೆಕ್ಸ್ಟ್ ಇಮಿಡಿಯೇಟ್ಲಿ ಅದು ಸ್ಟಾಪ್ ಆಗಿಬಿಡುತ್ತೆ. ಈವನ್ ನಾವೇನೇ ಅದು ಯೂಸೇಜ್ ಕಮ್ಮಿ ಇದ್ದರೆ ನಾವೇ ರೆಕಮೆಂಡ್ ಮಾಡಲ್ಲ ನೆಕ್ಸ್ಟ್ ಕಸ್ಟಮರ್ಗೆ. ಎಷ್ಟೊಂದು ಜನ ಇವಾಗ ಫಾರ್ ಎಕ್ಸಾಂಪಲ್ ಬಂಕರ್ ಬೆಡ್ ಅಂತಾರೆ ಆಗಿರ್ಬೋದು, ಕೆಲವರು ಈಗ ನೀವು ಹೇಳ್ದಲ್ಲ ವಾಟರ್ ಫೌಂಟೇನ್ ಆಗಿರ್ಬೋದು. ಇವನ್ನ ನಾವು ವಾಟರ್ ಫೌಂಟೇನ್ನ ಒಂದು ಗಾರ್ಡನ್ ಟು ನೆಕ್ಸ್ಟ್ ಗಾರ್ಡನಲ್ಲಿ ನಾವು ಡಿಸೈನ್ ಮಾಡುವಾಗ ನಾವೇ ಎಷ್ಟೋ ಜನಕ್ಕೆ ಮಾಡಿಸಿಲ್ಲ, ಬಿಕಾಸ್ ಪ್ಲಂಬಿಂಗ್ ರೀವರ್ಕ್ ಆಗಿರ್ಬೋದು, ಲೀಕೇಜ್ ಆಗಿರ್ಬೋದು, ಅಥವಾ ವಾಟರ್ ಸಪ್ಲೈದಾಗಿರ್ಬೋದು, ಬ್ಯಾಡ್ ಓಡರ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅದೆಲ್ಲ ತುಂಬ ಇಶ್ಯೂಸ್ ಆಗುತ್ತೆ. ಸೊ ಟ್ರೆಂಡು ಒಂದು ಹತ್ರ ಮಾಡಿ ಅದು ಚೆನ್ನಾಗಿದ್ರೆ ಮಾತ್ರ ಇನ್ನೊಬ್ಬರ ಹತ್ರ ನಾವು ರೆಕಮೆಂಡ್ ಮಾಡ್ತೀವಿ, ಅದು ನಮ್ಮ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಾಂದರೆ ವಿ ವಿಲ್ ರೆಕಮೆಂಡ್ ನಾಟ್ ಟು ಹ್ಯಾವ್ ಇಟ್. ನಿಜ. ಬಟ್ ಈಗ ಮೇನ್ ಬರೋದು ಅಂತ ಹೇಳಿದರೆ, ಒಂದು ಮನೆ ಅಂತ ಅಂದಾಗ ನಾವು ಎಲ್ಲರೂ ಎಂಟ್ರಿ ಆಗೋದು ಲಿವಿಂಗ್ ರೂಮ್ ಒಂದು ಚೆನ್ನಾಗಿ ಮಾಡಿಬಿಡೋಣ ಅಂತ. ಬಟ್ ಲಿವಿಂಗ್ ರೂಮ್ ಅಂದಾಗ ಅಲ್ಲಿ ಮೇಯ್ನ್ ಫಸ್ಟ್ ನೆಸೆಸಿಟಿ ಏನೆಲ್ಲ ಇದ್ದರೆ ಓಕೆ ಒಂದು ಲಕ್ಸುರಿ ಥರ ಕಾಣಿಸುತ್ತೆ, ಅಂದರೆ ಇಂಟೀರಿಯರ್ ವರ್ಕ್ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಯಾವುದೆಲ್ಲ ಮುಖ್ಯ ಪಾಯಿಂಟ್ಸ್ ಆಗುತ್ತೆ ಲಿವಿಂಗ್ ರೂಮ್? ಇನ್ನು ಲಿವಿಂಗ್ ಹಾಲ್ ಅಂತ ಬಂದಾಗ ಫಾಲ್ ಸೀಲಿಂಗು ಈಸ್ ಅ ಫಸ್ಟ್ ಪ್ರಿಯಾರಿಟಿ. ಬಿಕಾಸ್ ಸೀಲಿಂಗಲ್ಲಿ ಒಳ್ಳೆ ಲೈಟ್ ಹಾಕಿದ್ರೆ ಟ್ಯೂಬ್ ಲೈಟಿಂದ ನಮಗೆ ಒಳ್ಳೆ ಲೈಟ್ ಅಚೀವ್ ಆಗಲ್ಲ.
ಓಕೆ, ವಾಲ್ನ ಆದಷ್ಟು ವಾಲ್ ಲೈಟ್ನ ಅವಾಯ್ಡ್ ಮಾಡಿ ಸೀಲಿಂಗ್ ಲೈಟ್ನಲ್ಲಿ ನಾವು ಬ್ಯೂಟಿಫಿಕೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾಲ್ ಸೀಲಿಂಗಲ್ಲಿ ಡಿಫ್ರೆಂಟ್ ಕಲರ್ಸ್ನ ಅವಾಯ್ಡ್ ಮಾಡೋದನ್ನು ಫಸ್ಟ್ ಮಾಡಬೇಕು. ಓ, ಎಲ್ಲ ಡಿಫ್ರೆಂಟ್ ಕಲರ್ ಹಾಕಿದ್ರೆ ಡಿಫ್ರೆಂಟ್ ಕಲರ್ ಹಾಕಿದರೆ ಮನೆ ಚೆನ್ನಾಗಿ ಕಾಣಲ್ಲ. ಓಕೆ, ಸೊ ಫಸ್ಟನ್ನೇ ಸೀಲಿಂಗು. ಓಕೆ, ಸೀಲಿಂಗ್ ಹೈಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೀಲಿಂಗ್ ಹೈಟಲ್ಲಿ ಇವಾಗ ಡಿಸೈನ್ ಮಾಡಿಸ್ಬೇಕು ಅಂದ್ಬಿಟ್ಟು ಫುಲ್ ಫಾಲ್ ಸೀಲಿಂಗ್ನ ಡಿಸೈನ್ ಮಾಡಬಾರ್ದು. ಸಿಂಪಲ್ ಆಗಿನೂ ಇವಾಗ ನಾವು ಏನು ಹೈಲೈಟ್ ಮಾಡಬೇಕಂತ ಅಂದ್ಕೊಂಡಿರ್ತೀವಿ, ಫಾರ್ ಎಕ್ಸಾಂಪಲ್ ಟಿ ವಿ ಯೂನಿಟ್ ಇರುತ್ತೆ, ಒಂದು ಸೋಫಾ ಬ್ಯಾಕ್ ವಾಲ್ ಇರುತ್ತೆ, ಯಾವ ವಾಲ್ನ ಹೈಲೈಟ್ ಮಾಡಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಸೀಲಿಂಗ್ನ ಅದು ಲೈಟಲ್ಲಿ ಮಿನಿಮಮ್ ಲೈಟಲ್ಲಿ ಚೆನ್ನಾಗಿ ಡಿಸೈನ್ ಮಾಡ್ಕೋಬೇಕು. ದೆನ್ ಲಿವಿಂಗ್ ಹಾಲ್ ಅಂತ ಬಂದಾಗ ಆದಷ್ಟು ಲೈಟರ್ ಶೇಡ್ಸಲ್ಲಿದ್ದರೆ ತುಂಬ ಬ್ರೈಟಾಗಿ ಸ್ಪೇಷಿಯಸ್ಸಾಗಿ ಕಾಣುತ್ತೆ. ಅದಕ್ಕೆ ಮ್ಯಾಚ್ ಆಗೋವಂಥ ಫರ್ನಿಚರ್ ಲೈಕ್ ಸೋಫಾ ಆಗಿರ್ಬೋದು, ಸೋಫಾ ಬ್ಯಾಕ್ ವಾಲ್ ಡಿಸೈನ್ ಆಗಿರ್ಬೋದು, ಲಾಂಗ್ ಕರ್ಟೈನು, ವಿಂಡೋ ಇದ್ದರೆ ಲಾಂಗ್ ಕರ್ಟೈನ್ ಹಾಕಬೇಕು. ಸೊ ಈ ಒಂದಷ್ಟು ಥಿಂಗ್ಸು ತುಂಬ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಒಂದು ಲಿವಿಂಗ್ ಹಾಲ್ನ ಲಕ್ಸುರಿಯಾಗಿ ಕಾಣಿಸ್ಬೇಕು ಅಥವಾ ತುಂಬ ಮನೆ ನೀಟಾಗಿ ಕಾಣಿಸ್ಬೇಕು ಅಂದರೆ ಈ ಒಂದು ಆಸ್ಪೆಕ್ಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಲೈಟ್ ಅಂತ ಹೇಳಿದ್ರಿ ನೀವು, ಅಲ್ಲಿ ಲೈಟ್ ಹಾಕಿದ್ರೆ ಅದು ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ ಬ್ಯೂಟಿನ ಅಂತ. ಬಟ್ ಅದರಲ್ಲೂ ಕಲರ್ ಶೇಡ್ ಇರುತ್ತೆ, ಈಗ ಯೆಲ್ಲೋಯಿಶ್, ಆಮೇಲೆ ಬ್ಲೂ ಥರ, ಆ ಥರ ಏನಾದ್ರು ಪರ್ಪಲ್? ಇಲ್ಲ, ನಾವು ರೆಕಮೆಂಡ್ ಮಾಡೋದು ನ್ಯಾಚುರಲಿ 3 ಕಲರ್ಸ್. ಒಂದು ವಾರ್ಮ್ ವೈಟು, ಒಂದು ಕೂಲ್ ವೈಟು, ಇನ್ನೊಂದು ನ್ಯಾಚುರಲ್ ವೈಟು. ಈ 3 ಕಲರ್ ಅಷ್ಟೇ. ಬ್ಲೂ, ಪರ್ಪಲ್ಲು ಇದೆಲ್ಲ ಬಂದ್ಬಿಟ್ಟು ತುಂಬ ಮೂಡ್ ಸ್ವಿಂಗ್ ಮಾಡುತ್ತೆ. ಎಷ್ಟೇ ನೀಟಾಗಿ ಡಿಸೈನ್ ಮಾಡಿದ್ರೂ ಒಂದು ಬೇಸಿಕ್ ಲೈಟಿಂದ ಆ ಜಾಗದ ಲುಕ್ಕು ಹಾಳಾಗ್ಬಿಡುತ್ತೆ. ಸೊ ಆ ಥರ ಡಿಸೈನ್ ಮಾಡೋದು ಜಾಗ ಬೇರೆ. ಈಗ ಮಕ್ಕಳು ರೂಮ್ಗಳಲ್ಲಿ ಇವಾಗೆಲ್ಲ ತುಂಬ ಲೈಟಿಂಗ್ಸಲ್ಲಿ ಅಪ್ಗ್ರೇಡೇಷನ್ ಇದೆ. ಸೊ ಫಿಲಿಪ್ಸ್ ಅನ್ನೋ ಒಂದು ಬಲ್ಪಲ್ಲಿ ನಿಮಗೆ 3-6 ಏನು ತುಂಬ ಕಲರ್ಸ್ನ ನಾವು ಮೊಬೈಲಿಂದ ಆಪ್ರೇಟ್ ಮಾಡಿ ಕಲರ್ಸ್ ಚೇಂಜ್ ಮಾಡ್ಬೋದು. ದಟ್ ಈಸ್ ಜಸ್ಟ್ ಫಾರ್ ಅ ಫ್ಯಾನ್ಸಿ, ಮಕ್ಕಳು ಸ್ವಲ್ಪ ದಿನವರೆಗೂ ಅಷ್ಟೇ. ದೆನ್ ಅದರಲ್ಲಿ ನಾರ್ಮಲ್ ಲೈಟು ಇದೆ. ಸೊ ದೆನ್ ನಾರ್ಮಲ್ ಇದ್ದಾಗ ನಾರ್ಮಲ್ ಹಾಕ್ಕೋಬೋದು. ಜನರಲಿ ನಂಬರ್ ಆಫ್ ಕಲರ್ಸ್ನ ಆ್ಯಡ್ ಮಾಡೋದಕ್ಕಿಂತ ಸಟಲ್ ಕಲರು ಅಥವಾ ಸಿಂಪಲ್ ಕಲರ್ಸಲ್ಲಿ ಲಿವಿಂಗ್ ಹಾಲ್ನ ತುಂಬ ಲುಕ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ಅದು ಬೆಟರ್. ಈಗ ನೀವು ಹೇಳಿರೋ 3 ಲೈಟಲ್ಲಿ ಕೂಡ ಕೋಸಿ ಫೀಲಿಂಗ್ ಆ ಥರದ್ದೆಲ್ಲ ಸಿಗುತ್ತಾ? ಕೆಲವರಿಗೆ ನೀಡ್ ಇರುತ್ತೆ ತಾನೆ, ನನಗೆ ಸ್ವಲ್ಪ ಡಾರ್ಕ್ ಥರ ಫೀಲ್ ಆಗಬೇಕು ರೂಮ್, ಹಾಲುನು ಆ ಥರ, ಹಾಗೆಲ್ಲ ಇದ್ದಾಗ ಅವರ ನೀಡ್ ಇದ್ದಾಗ ಈ ಥರ ಯಾವುದಾದ್ರು ಡಿಸ್ಕಷನ್ ಬಂದಿದೆ? ಅದಕ್ಕೇನೆ 3-in-1 ಅಂತ ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದೇ ಕಲರ್ ಹಾಕ್ಕೊಂಡಾಗ, ಒಂದೇ ಕಲರ್ ಬಲ್ಬ್ ಹಾಕ್ಕೊಂಡಾಗ ಇದರ್ ಇಟ್ ವಿಲ್ ಬಿ ಟೂ ಡಾರ್ಕ್, ಇದರ್ ಇಟ್ ವಿಲ್ ಬಿ ಟೂ ಬ್ರೈಟ್. ಓಕೆ, ಸೊ ಒಂದೇ ಬಲ್ಬಲ್ಲಿ ಮೂರು ಕಲರ್ ಆಪ್ಷನ್ ಬರುತ್ತೆ. ಸೊ ನಾವು ಅದನ್ನು ರೆಕಮೆಂಡ್ ಮಾಡ್ತೀವಿ. ಒಂದೇ ಬಲ್ಬಲ್ಲಿ 3 ಕಲರ್ ಬಂದಾಗ, ಫಾರ್ ಎಕ್ಸಾಂಪಲ್ ನಿಮಗೆ ಕೋಸಿ ಫೀಲ್ ಬೇಕು, ಯು ಗೋ ಫಾರ್ ಎನ್ ವಾರ್ಮ್ ವೈಟ್. ಓಕೆ, ಸ್ವಲ್ಪ ಬ್ರೈಟ್ ಫೀಲ್ ಬೇಕು, ಯು ಗೋ ಫಾರ್ ಎ ನ್ಯಾಚುರಲ್ ವೈಟ್. ಸೊ ಆ ಥರ ಆಪ್ಷನ್ ಒಂದೇ ಬಲ್ಪಲ್ಲಿದೆ. ಸೊ ಆ ಥರ ಫಿಟ್ಟಿಂಗ್ಸ್ನ ಚೂಸ್ ಮಾಡೋದು ಒಳ್ಳೆಯದು. ಸೊ ಅದನ್ನೆಲ್ಲ ನಾವು ರೆಕಮೆಂಡ್ ಮಾಡ್ತೀವಿ. ಓಕೆ, ಈಗ ನೀವು ಇಷ್ಟು ಹೇಳಿರೋದು ಇದು ಬೇಸಿಕ್, ಅಂದರೆ ನೀವು ಇಷ್ಟು ಮಾಡಿಸಿದ್ರೆ ನಿಮ್ಮ ಒಂದು ಲಿವಿಂಗ್ ರೂಮ್ ತುಂಬ ಲಕ್ಸುರಿಯಾಗಿ ಕಾಣಿಸುತ್ತೆ ಅಂತ, ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ಕರೆಕ್ಟ್. ಓಕೆ, ಇದನ್ನು ಹೊರತಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಲಕ್ಸುರಿ ಮಾಡಬೇಕು ಅಂದರೆ ಏನೆಲ್ಲ ಆ್ಯಡ್ ಆನ್ ಆಗುತ್ತೆ? ಲಕ್ಸುರಿಯಾಗಿ ಬೇಕು ಅಂತ ಅಂದಾಗ ಲಕ್ಸುರಿ ಅಂತ ಅಂದರೆ ಒಳ್ಳೆ ಮಿರರ್ ಆ್ಯಡ್ ಮಾಡಬೇಕು. ಓಕೆ, ಒಳ್ಳೆ ವಾಲ್ಪೇಪರ್ ಆ್ಯಡ್ ಮಾಡಬೇಕು, ಒಳ್ಳೆ ಡಿಸೈನ್ಸ್ನ ಆ್ಯಡ್ ಮಾಡಬೇಕು. ದೆನ್ ಇಟ್ ವಿಲ್ ಗಿವ್ ಯು ಅ ಲಕ್ಸುರಿ. ಓಕೆ, ಒಳ್ಳೆ ಶ್ಯಾಂಡ್ಲಿಯರ್ ಬೇಕು. ಸೊ ಅದು ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಹಾಲು, ಅದ್ರ ಪ್ರಕಾರ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಲಕ್ಸುರಿ ಅಂದರೆ ಮೇಜರ್ಲಿ ಮಿರರ್ಸಿಗೆ ಲೈಟು. ಸೊ ಇದಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸಮ್ ಗುಡ್ ವಾಲ್ಪೇಪರ್ಸ್ ವಿಲ್ ಆ್ಯಡ್ ಅ ವೆರಿ ಗುಡ್ ಎಸ್ಥೆಟಿಕ್ಸ್ ಟು ದ ಲಿವಿಂಗ್ ಹಾಲ್. ಈಗ ಲೈಟ್ ಶೇಡ್ ಅಂತ ಹೇಳಿದ್ರೆ, ಈಗ ಕಲರ್ ಪ್ಯಾಲೆಟ್ ಅವ್ರು ಹೇಗೆ ಡಿಸೈಡ್ ಮಾಡಬೇಕು? ಈಗ ಮನೆಯಲ್ಲಿ ಈಗ ನೀವು ಹೇಳಿದ್ರು ಅವ್ರದ್ದೊಂದು ಬೇಸಿಕ್ ಇಂಟ್ರೆಸ್ಟ್ ಬೇರೆ ಇರುತ್ತೆ. ಈಗ ಇದು ಕಾಂಬಿನೇಷನ್ ಆಗುತ್ತೆ ಅಂತ ಹೇಳಿದ್ರೆ ಮೇ ಬಿ ಅವ್ರಿಗೆ ಅದು ಇಷ್ಟ ಆಗಲಿಕ್ಕಿಲ್ಲ. ಲೈಟರ್ ಶೇಡ್ ಅಂದರೆ ಡಾರ್ಕ್ ಸೋಫಾ ಹಾಕಬೇಕಾ, ಅಥವಾ ಅವ್ರಿಗೆ ಮೇ ಬಿ ಡಾರ್ಕ್ ಸೋಫಾ ಇಷ್ಟ ಇರಬಹುದು. ಇದೆಲ್ಲ ಅವ್ರು ಹೇಗೆ ಡಿಸೈಡ್ ಮಾಡ್ತಾರೆ, ಅಥವಾ ನೀವು ಹೇಗೆ ಅದನ್ನು ಇನ್ಪುಟ್ಸ್ ಕೊಡ್ತೀರಾ? ಸೊ ನಾವು ಅದಕ್ಕೆ ಇನ್ಪುಟ್ಸ್ ಕೊಡೋದು ಹೆಂಗೆ ಅಂದರೆ 3D ಮಾಡಬೇಕಾದ್ರೆ ವಾಲ್ಗೆ ಯಾವ ಕಲರ್ ಪೇಂಟ್ ಮಾಡಬೇಕು, ಯಾವ ಕಲರ್ ವಾಲ್ ಪೇಂಟ್ ಮಾಡಿದಾಗ ಯಾವ ಕಲರ್ ಸೋಫಾ ಹಾಕಬೇಕು, ಯಾವ ಕಲರ್ ಸೋಫಾ ಹಾಕಿದಾಗ ಯಾವ ಥರ ಕರ್ಟೈನ್ ಹಾಕಬೇಕು ಅನ್ನೋದನ್ನು ಒಂದು 3D ವಿಜುವಲ್ ಮಾಡಿಸಿ ಕೊಟ್ಟಿರ್ತೀವಿ. ಸೊ ಅದರಲ್ಲಿ ಸೂಪರ್ ಕ್ಲಿಯರ್ ಆಗಿರುತ್ತೆ. ನಾವು ಬರೀ ವಾರ್ಡ್ರೋಬ್ ಡಿಸೈನ್ ಮಾಡ್ತಿದ್ರೆ, ಬರೀ ವಾರ್ಡ್ರೋಬ್ ಮಾಡ್ತೀವಿ ಅಥವಾ ಟಿ ವಿ ಯೂನಿಟ್ ಮಾಡ್ತೀವಿ, ಬರೀ ಟಿ ವಿ ಯೂನಿಟ್ ಡಿಸೈನ್ ಕೊಟ್ಟಿರಲ್ಲ.
ನಮ್ಮ ಮನೆಯಲ್ಲಿರುವಂಥ 4 ವಾಲ್ಸು ಕೂಡ ಡಿಸೈನ್ ಮಾಡಿಕೊಡ್ತೀವಿ. ಸೊ 4 ವಾಲ್ಸ್ನು ಡಿಸೈನ್ ಮಾಡಿದಾಗ ಬೆನಿಫಿಟ್ ಏನಂದರೆ ನಾವು ಮನೆಯಲ್ಲಿ ಯಾವುದೇ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ್ಲೂ ಆ ವಾಲ್ ಯಾವ ಥರ ಕಾಣುತ್ತೆ ಅನ್ನೋದಕ್ಕೆ ಕ್ಲಾರಿಟಿ ಇರುತ್ತೆ. ಸೊ ಅದಕ್ಕೆ ಮ್ಯಾಚ್ ಮಾಡಿ ನಾವು ಪೇಂಟಿಂಗ್ನ ನಾವು ಸೆಲೆಕ್ಟ್ ಮಾಡೋದು ಈಸಿ ಇರುತ್ತೆ. ಆ್ಯಂಡ್ ತುಂಬ ಪೇಂಟಿಂಗ್ ಶೇಡ್ಸ್ನ ನಾವು ನಮ್ಮ ಕಸ್ಟಮರ್ಸ್ಗೆ ರೆಕಮೆಂಡ್ ಮಾಡಿದ್ದೀವಿ. ಸೊ ಆ ಶೇಡ್ಸು ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಅವ್ರು ಹೋಗ್ಬೋದು. ಆ ಶೇಡ್ಸಲ್ಲೂ ಕೂಡ ಬಜೆಟ್ ಡಿಫರ್ ಆಗುತ್ತೆ, ಯಾಕಂದರೆ ಒಂದು ಯಾವುದೋ ಚೆನ್ನಾಗಿರೋ ಶೇಡ್ ಜಾಸ್ತಿ ಕಾಸ್ಟ್ ಆಗುತ್ತೆ, ಆಮೇಲೆ ಇದು ಸ್ವಲ್ಪ ಕಡಿಮೆಲಿ ನಿಮ್ಗೆ ಮುಗಿಯುತ್ತೆ, ಆ ಥರ ಎಲ್ಲ ಇರುತ್ತೆ? ಇಲ್ಲ, ಶೇಡ್ಸಿಗೆ ಯಾವುದೇ ಚಾರ್ಜಸ್ ಇರಲ್ಲ, ಬಟ್ ಕ್ವಾಲಿಟಿ ಚೇಂಜ್ ಆಗುತ್ತೆ. ರಾಯಲ್ ಅಂತ ಇರುತ್ತೆ, ಪ್ರೀಮಿಯಮ್ ಅಂತ ಇರುತ್ತೆ, ಆಮೇಲೆ ಟ್ರ್ಯಾಕ್ಟರ್ ಎಮಲ್ಷನ್ ಅಂತ ಇರುತ್ತೆ. ಇಟ್ ಈಸ್ ಆಲ್ ಪೇಂಟಿಂಗ್ ಕ್ವಾಲಿಟೀಸ್. ಸೊ ಅದರಿಂದ ಶೇಡ್ಸಿಂದ ಯಾವುದೇ ಬಡ್ಜೆಟ್ ವೇರಿಯೇಷನ್ ಆಗಲ್ಲ, ಕ್ವಾಲಿಟಿಯಿಂದ ಬಡ್ಜೆಟ್ ವೇರಿಯೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್. ಅದಾದಮೇಲೆ ಬರೋದು ಬೆಡ್ರೂಮ್ ಅಂತ ಆದಾಗ ಲಕ್ಸುರಿ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಕಂಫರ್ಟ್ ಇಂಪಾರ್ಟೆಂಟ್ ಆಗುತ್ತಾ? ಸೊ ನೀವು ನನ್ನ ಕೇಳಿದ್ರೆ ಕಂಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ಬೆಡ್ರೂಮ್ಸ್. ಲಿವಿಂಗಲ್ಲಿ ಅಥವಾ ನಮ್ಮ ಫ್ಯಾಮಿಲಿ ಸ್ಪೇಸಸಲ್ಲಿ ಲಕ್ಸುರಿ ಅಥವಾ ನಮ್ಮ ಆ ಲುಕ್ಕು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಎಲ್ಲರೂ ಬಂದರೆ ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಜಾಗ ಆಗಿರುತ್ತೆ. ಫಂಕ್ಷನ್ ಆಗಿ ನೋಡೋಕ್ಕೆ ಚೆನ್ನಾಗಿರೋದು ಅಥವಾ ಲಕ್ಸುರಿಯಾಗಿರಬೇಕಿರೋದು ನಮ್ಮ ಲಿವಿಂಗ್ ಹಾಲ್ಸು. ಸೊ ಲಕ್ಸುರಿಯಾಗಿ ಅಂತ ಬೆಡ್ರೂಮ್ಸ್ ಅಂತ ಬಂದಾಗ ತುಂಬ ಕಂಫರ್ಟಬಲ್ ಆಗಿರಬೇಕು. ಒಳಗಡೆ ಇರೋವಂಥ ಸ್ಪೇಸ್ ಆಗಿರ್ಬೋದು, ಮಲ್ಕೊಳ್ಳೋವಂಥ ಡೈರೆಕ್ಷನ್ ಆಗಿರ್ಬೋದು, ಅಥವಾ ಮಲ್ಕೊಳ್ಳಿರೋವಂಥ ಸ್ಪೇಸ್ ಆಗಿರ್ಬೋದು, ಆಮೇಲೆ ವಾರ್ಡ್ರೂಪ್ ಆಗಿರ್ಬೋದು, ಸ್ಟಡಿ ಟೇಬಲ್ ಆಗಿರ್ಬೋದು, ಅಥವಾ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಫಂಕ್ಷನಲ್ ಆಗಿ ಕಂಫರ್ಟಬಲ್ ಆಗಿದ್ದರೆ ಇಟ್ಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಅದಕ್ಕೆ ಪ್ರಿಫರೆನ್ಸ್ ಜಾಸ್ತಿ ಕೊಡಬೇಕು ಕಸ್ಟಮರ್ಸು. ಆವಾಗ ಅದು ಡಿಸೈನು ಚೆನ್ನಾಗಿ ಬರುತ್ತೆ, ಯುಟಿಲೈಸೇಷನು ಜಾಸ್ತಿ ಆಗುತ್ತೆ. ಈಗ ನೀವು ಇಂಟೀರಿಯರ್ ವರ್ಕ್ ಮಾಡುವಾಗ ಹ್ಯೂಮನ್ ಬಿಹೇವಿಯರ್ ಕೂಡ ಸ್ಟಡಿ ಮಾಡಬೇಕಾಗುತ್ತಾ ಅಂತ ನಂಗೆ ಏನು ಅನಿಸುತ್ತೆ ಅಂದರೆ, ಕೆಲವೊಂದು ಕಡೆ ನಮಗೆ ಕೂರಕ್ಕೆ ಇಷ್ಟನೇ ಆಗೋದಿಲ್ಲ, ನಾವು ಅಲ್ಲಿ ಟೈಮೇ ಸ್ಪೆಂಡ್ ಮಾಡೋದಿಲ್ಲ. ಎಷ್ಟೇ ಚೆನ್ನಾಗಿ ಮಾಡಿದ್ರು, ಈಗ ಲಿವಿಂಗ್ ರೂಮಲ್ಲಿ ಇರುವಂಥ ಸೋಫಾದಲ್ಲಿ ಆಗಿರ್ಬೋದು, ಅಲ್ಲಿ ನಾವು ಟೈಮೇ ಸ್ಪೆಂಡ್ ಮಾಡೋದು, ಕೂತ್ಕೊಳ್ಳೋದಿಲ್ಲ. ಯಾರಾದ್ರು ಗೆಸ್ಟ್ ಬಂದರೆ ಹೋಗ್ತೀವಿ, ಆಮೇಲೆ ಬರ್ತೀವಿ. ಸೊ ಮೇ ಬಿ ಬೆಡ್ರೂಮಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಆವಾಗ ಜಾಸ್ತಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ಲಿ ಗಲೀಜಾಗೋದು ಜಾಸ್ತಿ. ಸೊ ಈ ಥರದ್ದೆಲ್ಲ ಡಿಸ್ಕಷನ್ ಆಗುವಾಗ ಅದಕ್ಕೆ ಕ್ವಾಲಿಟಿ ಅಥವಾ ಅಲ್ಲಿಗೆ ಬೇಕಾಗಿರುವಂಥ ಕಲರ್ ಅದೆಲ್ಲ ಡಿಸ್ಕಸ್ ಆಗುತ್ತಾ? ಇಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳಿದ್ರಿ ನಮಗೆ ಕಂಫರ್ಟಬಲ್ ಸ್ಪೇಸ್ ಬೇಕು ಅಂತ. ಸೊ ಆ ಕಂಫರ್ಟಬಲ್ ಸ್ಪೇಸ್ನ ನೀವು ನನ್ನ ಹತ್ರ ಬಂದಾಗ, ಸರ್ ನಾವು ಜಾಸ್ತಿ ಇಲ್ಲಿ ಸ್ಪೆಂಡ್ ಮಾಡ್ತೀವಿ, ನನಗೆ ಈ ಸ್ಪೇಸಲ್ಲಿ ಅದನ್ನು ಮಾಡಿಕೊಡ್ಬೋದಾ ಅಂತ ನೀವು ಮುಂಚೆನೇ ಕೇಳಿರ್ತೀರ. ಓಕೆ, ಅದ್ರ ಪ್ರಕಾರನೇ ಒಂದು ಬೇ ವಿಂಡೋ ಅಂತ ಸಿಟ್ಔಟ್ ಸ್ಪೇಸ್ ಕ್ರಿಯೇಟ್ ಮಾಡಿರ್ತೀವಿ. ಓಕೆ, ಬೆಡ್ ಮೇಲೆ ಜನರಲಿ ಪ್ರಾಕ್ಟೀಸ್ ಕಮ್ಮಿ, ಹೋಗಿ ಕೂತ್ಕೊಳ್ಳೋದು ತುಂಬ ಕಮ್ಮಿ. ಸೊ ಅದ್ರ ಬದಲು ಅಲ್ಲೊಂದು ಫರ್ನಿಚರ್ ಆ್ಯಡ್ ಮಾಡಿದ್ರೆ ಅವ್ರ ಯೂಸೇಜ್ ಅದನ್ನು ಮ್ಯಾನೇಜ್ ಆಗುತ್ತಾ, ಅಲ್ಲಿ ಆ ಸ್ಪೇಸ್ ಇದೆಯಾ ಅಂತ ನೋಡ್ತೀವಿ. ಸೊ ಆ ಸ್ಪೇಸ್ ಇಲ್ಲ ಅಂದರೆ ಅದನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅಂದರೆ ಏನು ಮಾಡ್ಬೋದು. ಸೊ ಆ ಒಂದು ಆಸ್ಪೆಕ್ಟ್ಸ್ನ ನಾವು ತುಂಬ ನೀಟಾಗಿ ಯೋಚನೆ ಮಾಡಿ ಡಿಸೈನ್ ಮಾಡ್ತೀವಿ. ಓಕೆ, ಬೆಡ್ರೂಮಲ್ಲಿ ಈಗ ಸ್ಟೋರೇಜ್, ವಾರ್ಡ್ರೋಬ್, ಲೈಟಿಂಗ್ಸ್ ಅದೆಲ್ಲ ಹೇಗೆ ಪ್ಲ್ಯಾನ್ ಇರುತ್ತೆ? ಅಂದರೆ ಅಲ್ಲೂ ಕೂಡ ಸ್ಪೇಸ್ ಮ್ಯಾಟರ್ ಆಗುತ್ತೆ, ಜೊತೆಗೆ ಈಗ ಯುಟಿಲಿಟಿಗೂ ಕೂಡ ಸ್ಪೇಸ್ ಬೇಕಾಗುತ್ತೆ ಆ್ಯಂಡ್ ಬೆಡ್ರೂಮ್ ಜಾಗನೂ ಸ್ಪೇಸ್ ಬೇಕಾಗುತ್ತೆ, ಅದೆರಡನ್ನೂ ಮ್ಯಾನೇಜ್ ಮಾಡಬೇಕಲ್ಲ. ಸ್ಟೋರೇಜ್ ಅಂತ ಹೇಳಿದರೆ ಸ್ಪೇಸ್ ಬೇಕು ಅಂತೇಳಿ ಚಿಕ್ಕ ಸ್ಟೋರೇಜ್ ಮಾಡೋಕ್ಕೂ ಆಗಲ್ಲ. ಸೊ ಇದೆಲ್ಲ ಪ್ಲ್ಯಾನಿಂಗ್. ಸೊ ಅದನ್ನು ನಾವು ಅವರ ಯೂಸೇಜ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅವ್ರ ಯೂಸೇಜ್ ಈಸ್ ಇಂಪಾರ್ಟೆಂಟ್. ಇವಾಗ ಅವ್ರ ಹತ್ರ ತುಂಬ ಬಟ್ಟೆಗಳಿದ್ದು ವಾರ್ಡ್ರೋಬ್ ಕಮ್ಮಿ ಆದರೆ ಪಾಯಿಂಟ್ ಇರಲ್ಲ. ಸೊ ಅದಕ್ಕೆ ನಾವು ಅವ್ರ ಯೂಸೇಜ್ ಎಷ್ಟಿದೆ, ಅವ್ರ ಯೂಸೇಜ್ಗೆ ಜಾಗ ಎಷ್ಟಿದೆ, ಆ ಜಾಗದಲ್ಲಿ ಅವ್ರ ಅಷ್ಟು ರಿಕ್ವೈರ್ಮೆಂಟ್ನ ನಾವು ಹೆಂಗೆ ಫುಲ್ಫಿಲ್ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಅವರಿಗೆ ಜಾಸ್ತಿ ಸ್ಟೋರೇಜ್ ಬೇಕು. ಓಕೆ, ಅವ್ರ ಬೆಡ್ಶೀಟ್ಸು, ಅವ್ರ ಕ್ವಿಲ್ಟ್ಸು, ಅದನ್ನೆಲ್ಲ ನಾವು ಬೆಡ್ ಕೆಳಗಡೆ ಸ್ಟೋರೇಜ್ ರೆಕಮೆಂಡ್ ಮಾಡ್ತೀವಿ. ಅವ್ರದ್ದು ಫಾರ್ ಎಕ್ಸಾಂಪಲ್ ಅವ್ರದ್ದು ಬುಕ್ಸ್ ಇರುತ್ತೆ, ಸ್ಟಡಿ ಟೇಬಲ್ ಮೇಲೆ ರೆಕಮೆಂಡ್ ಮಾಡ್ತೀವಿ, ಅದ್ರ ಮೇಲ್ಗಡೆ ಸ್ಟೋರೇಜ್ ಟ್ರ್ಯಾಕ್ ಮಾಡ್ಬೋದು. ಸೊ ಜನರಲಿ ಮೇಲ್ ಆ್ಯಂಡ್ ಫೀಮೇಲ್ಗೆ ಅಂತ ಸಪ್ರೇಟಾಗಿ ವಾರ್ಡ್ರೋಬ್ ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ಅವರಿಗೆ ಬೆಸ್ಟ್ ವೇನಲ್ಲಿ ಯೂಸ್ ಮಾಡೋವಂಥ ಜಾಗಗಳನ್ನ ನಾವು ಡ್ರಾಯರ್ಸ್ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಕೊಡೋದಿದೆ. ಸೊ ನಿಮ್ಮ ಯೂಸೇಜ್ನ ನಾವು ಅರ್ಥ ಮಾಡಿಕೊಂಡೆ ಅದನ್ನು ಡಿಸೈನ್ ಮಾಡೋದು. ನಮ್ಮ ಹತ್ರ ಇರೋ ಡಿಸೈನ್ನ ನೀವು ತೊಗೊಳ್ಳಿ ಅಂತ ನಾವು ಹೇಳಲ್ಲ. ನಿಮಗೆ ಎಷ್ಟು ಯೂಸೇಜ್ ಇದೆ, ನಿಮ್ಮ ಹತ್ರ ಏನೇನು ಥಿಂಗ್ಸ್ ಇದೆ, ಅದನ್ನೆಲ್ಲ ನಾವು ಸ್ಟಡಿ ಮಾಡಿರ್ತೀವಿ. ಅದ್ರ ಪ್ರಕಾರನೇ ನಾವು ಡಿಸೈನ್ ಮಾಡಿಕೊಡ್ತೀವಿ. ಓಕೆ, ಈಗ ನನಗೊಂದು ಕ್ಯೂರಿಯಾಸಿಟಿ ಆ್ಯಕ್ಚುಲಿ. ಈಗ ಬೆಡ್ರೂಮ್ ಅಂತ ಹೇಳಿದಾಗ ಮೇಲೆ ಒಂದು ಸ್ಟೋರೇಜ್ ಹಾಕಿರ್ತಾರೆ, ತುಂಬ ಮನೆಗಳಲ್ಲಿ ನಾನು ನೋಡಿರೋದು. ಅದು ಎಡ್ಕೋದು ಇಲ್ಲ, ಅಲ್ಲಿ ಹೋಗೋಕ್ಕೂ ಆಗಲ್ಲ. ಅದಕ್ಕೆಲ್ಲ ಏಣಿ ಹಾಕ್ಕೊಡೋ ಪ್ಲ್ಯಾನ್ ಏನಾದರೂ ಮಾಡ್ತೀರಾ ಅಥವಾ ಅದು ನಂಗೆ ಅದೇನು ಕನ್ಫ್ಯೂಷನ್. ಅದಕ್ಕೆ ಯೂಸೇಜ್ ಮಾಡೋಕ್ಕೆ ಗೊತ್ತಾಗಲ್ಲ. ಏನಾದರೂ ರಗ್ ಆ ಥರ ಏನಾದರೂ ಇಟ್ಟರೂ ಕೂಡ ಅದನ್ನ ತೆಗೆಯೋದು ಹೆಂಗೆ ಅನ್ನೋದು ಕೂಡ ಒಂದು ಡೌಟ್ ಇರುತ್ತೆ. ಕರೆಕ್ಟ್. ರೀಸೆಂಟ್ ಡೇಸಲ್ಲಿ ತುಂಬ ಅಪ್ಗ್ರೇಡ್ ಆಗಿರೋಂಥ ಮೆಟೀರಿಯಲ್ಸ್ ಬಂದಿದೆ. ಪ್ಲಸ್ ಇವಾಗ ಆಕ್ಸೆಸರೀಸ್ ಇಂಪ್ರೂವ್ ಆಗಿದೆ. ಫಾರ್ ಎಕ್ಸಾಂಪಲ್ ನಿಮಗೆ ಲಾಫ್ಟ್ ಅಂತ ನಾವೇನು ಕರಿತೀವಿ, ಅಬೋವ್ 7 feet, ಅಲ್ಲಿ ನಾವು ಆಕ್ಸೆಸ್ ಮಾಡಬೇಕಂದ್ರೆ ತುಂಬ ಆಕ್ಸೆಸರೀಸ್ ಬಂದಿದೆ ಇವಾಗ.
ಅದನ್ನು ನಾವು ಬೆಸ್ಟ್ ವೇನಲ್ಲಿ ಯೂಸ್ ಮಾಡಿಕೊಂಡು ನಾವು ಅದನ್ನು ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಈಗ ಅದೆಲ್ಲ ಪ್ರಾಬ್ಲಮ್ ಇಲ್ಲ, ಅದನ್ನು ಕೂಡ ಇನ್ಕ್ಲೂಡ್ ಆಗಿನೇ ಎಲ್ಲನೂ ಜನರಿಗೆ ಸಿಗುತ್ತೆ ಅಂತ. ಸೊ ಕಂಫರ್ಟ್ ಮ್ಯಾಟ್ರ್ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲನೂ ಕೂಡ. ಬೇರೆ ಲಕ್ಸುರಿ ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ಒಂದು ಬೆಡ್ರೂಮಲ್ಲಿ ಏನೆಲ್ಲ ಆ್ಯಡ್ ಮಾಡಬಹುದು? ಸೊ ಒಂದು ಲಕ್ಸುರಿ ಅಂದರೆ ಬೆಡ್ರೂಮಲ್ಲಿ ಇವಾಗ ಮುಂಚೆ ಎಲ್ಲ ನಿಮಗೆ ಗೊತ್ತು ವಾರ್ಡ್ರೋಬ್ ಹೈಟು 7 ಫೀಟ್ ಇರುತ್ತೆ. ಓಕೆ, ಆ 7 ಫೀಟಿಗೆ ತೊಗೊಂಡಾಗ ಅದು ಕಂಫರ್ಟ್. ಲಕ್ಸುರಿ ಅಂತ ಬಂದಾಗ ಸೀಮ್ಲೆಸ್ ಜಾಯಿಂಟ್ಸ್ ಅಂದರೆ ಸೀಲಿಂಗ್ವರೆಗೂ ಒಂದೇ ಡೋರ್ ಬರುತ್ತೆ ವಾರ್ಡ್ರೋಬು. ಸೊ ಅದು ಬಂದ್ಬಿಟ್ಟು ಗ್ಲಾಸಲ್ಲಿರುತ್ತೆ. ಓಕೆ, ಸೊ ಅದನ್ನು ನಾವು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕರಿತೀವಿ. ನೋವಾ ಅಂತ ಕರಿತೀವಿ, ಟ್ರೆಡಿಷ್ನಲ್ ವೇ ಅಂತ ಇದೆ. ಆಮೇಲೆ ಗ್ಲಾಸ್ ಶಟರ್ಸಲ್ಲಿ ಸೀಲಿಂಗ್ವರೆಗೂ ಬಂದಾಗ ಅದಕ್ಕೆ ನಮಗೆ ತುಂಬ ಆಪ್ಷನ್ಸ್ ಇದೆ. ಲ್ಯಾಕರ್ಡ್ ಗ್ಲಾಸ್ ಬರುತ್ತೆ, ಮಿರರ್ಸ್ ಬರುತ್ತೆ. ಸೊ ಆ ಒಂದಷ್ಟು ಥಿಂಗ್ಸು ಲಕ್ಸುರಿಯಾಗಿ ಮಾಡುತ್ತೆ. ಲೈಕ್ ಸ್ಪೇಸ್ನ ಬೆಟರಾಗಿ ಕಾಣೋ ಥರ ಮಾಡುತ್ತೆ. ಬೆಡ್ ಹಿಂದೆಗಡೆ ಇರೋವಂಥ ಡಿಸೈನ್ಸ್ ಆಗಿರ್ಬೋದು, ಬೆಡ್ ಹಿಂದೆಗಡೆ ಇರೋವಂಥ ಹೆಡ್ಬೋರ್ಡ್ ಡಿಸೈನ್ಸ್ ಆಗಿರ್ಬೋದು, ಯೂಸ್ ಮಾಡೋವಂಥ ಕಂಫರ್ಟರ್ ಸೆಟ್ ಆಗಿರ್ಬೋದು, ಅದೆಲ್ಲ ಆ ರೂಮ್ನ ಲಕ್ಸುರಿನ ಇನ್ಕ್ರೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಮತ್ತು ವಾಕಿಂಗ್ ವಾರ್ಡ್ರೋಬ್ ಅಂತ ಇರುತ್ತಲ್ಲ, ಸ್ವಲ್ಪ ಈಗಿನ ಹುಡುಗಿರಿಗೆ ಅದು ಜಾಸ್ತಿ ಇಷ್ಟ ಆಗುತ್ತಲ್ವಾ, ಅದನ್ನು ಪ್ಲ್ಯಾನ್ ಮಾಡೋದು, ಅದನ್ನು ಡಿಸೈನ್ ಮಾಡೋದು. ಅದರಲ್ಲಿ ಈಗ ನನಗೆ ಒಂದು ಬೇಕು ಅಂತ ನನಗೆ ಕೇಳಿದ್ರೆ ಯಾವ ರೀತಿ ಒಂದು ಬಜೆಟ್ ಫ್ರೆಂಡ್ಲಿ ಪ್ಲ್ಯಾನ್ ಮಾಡಿಕೊಡ್ತೀರೋ? ಸೊ ಬಜೆಟ್ ಫ್ರೆಂಡ್ಲಿ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ವಾಕಿನ್ ವಾರ್ಡ್ರೋಬ್ ಅಂದರೆ ನಿಮಗೆ ರೂಮ್ ಒಳಗಡೆ ಇರಲ್ಲ. ರೂಮ್ ಈಸ್ ಸಪ್ರೇಟ್, ವಾರ್ಡ್ರೋಬ್ ಏರಿಯಾನೇ ಸಪ್ರೇಟ್ ಇರುತ್ತೆ. ಓಕೆ, ನಾನು ಅಂದ್ಕೊಂಡೆ ಈಗ ಒಂದು ಕಬೋರ್ಡ್ ಮಾಡಿರ್ತಾರಲ್ಲ, ಅದರಲ್ಲೇ ಒಂದು ಬಾಗಿಲು ಓಪನ್ ಮಾಡಿ ಒಳಗಡೆ ಹೋಗೋ ಥರ. ಹಾಂ, ಅದನ್ನೇ ವಾಕಿನ್ ವಾರ್ಡ್ರೋಬ್ ಅನ್ನೋದು. ಸೊ ಅದಕ್ಕೆ ಸಪ್ರೇಟ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ರೆ ಅದು ವಾಕಿನ್ ವಾರ್ಡ್ರೋಬು. ಓಕೆ, ಸೊ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ವಾಕಿನ್ ವಾರ್ಡ್ರೋಬ್ ಕ್ರಿಯೇಟ್ ಮಾಡಿದಾಗ ಅದರೊಳಗಡೆ ಒಳ್ಳೆ ಲೈಟಿಂಗ್ ಆ್ಯಡ್ ಮಾಡಬೇಕು. ಸೊ ಅದು ನಿಮಗೆ ಲುಕ್ ಇನ್ಕ್ರೀಸ್ ಮಾಡುತ್ತೆ, ಪ್ಲಸ್ ಅದರೊಳಗಡೆ ಏನೇನು ಥಿಂಗ್ಸ್ ಇದೆ ಅನ್ನೋದನ್ನು ನಿಮಗೆ ನೀಟಾಗಿ ತೋರಿಸುತ್ತೆ. ಸೆಕೆಂಡ್ ಥಿಂಗ್, ಒಳ್ಳೊಳ್ಳೆ ಡ್ರಾಯರ್ಸ್ ಆ್ಯಡ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಆರ್ಗನೈಸರ್ಸ್ನ ಬೆಟರಾಗಿ ಆ್ಯಡ್ ಮಾಡ್ಬೋದು. ಲೈಕ್ ಕೀಪಿಂಗ್ ಯುವರ್ ವಾಚಸ್, ಕೀಪಿಂಗ್ ಯುವರ್ ಜ್ಯುವೆಲರೀಸ್ ಎಲ್ಲನೂ ಸಪ್ರೇಟಾಗಿ ಆರ್ಗನೈಸರ್ಸ್ ಯೂಸ್ ಮಾಡಿ ಮಾಡ್ಬೋದು. ಆಮೇಲೆ ಡ್ರಾಯರ್ಸಲ್ಲಿ ಗ್ಲಾಸ್ನ ಆ್ಯಡ್ ಮಾಡಿದ್ರೆ ಮುಂದೆಗಡೆ ಫಾರ್ ಎಕ್ಸಾಂಪಲ್ ಲೋಯರ್ ಹೈಟಲ್ಲಿ, ನಮ್ಮ ವೇಸ್ಟ್ ಹೈಟ್ಗಿಂತ ಲೋಯರ್ ಹೈಟಲ್ಲಿ ನಾವು ಬಗ್ಗಿ ತೊಗೊಳಕ್ಕಾಗಲ್ಲ. ಅಲ್ಲಿಗೆ ನಾವು ಡ್ರಾಯರ್ಸ್ ಆ್ಯಡ್ ಮಾಡಿದಾಗ ಸೊ ನೀವು ಜಸ್ಟ್ ಡ್ರಾಯರ್ ಓಪನ್ ಮಾಡಿದ್ರೆ ಥಿಂಗ್ಸ್ ಏನೇನಿದೆ ಅಂತ ನಾವು ಈಸಿಯಾಗಿ ನೋಡ್ಬೋದು. ವೆರಾಸ್ ನೀವು ಬಗ್ಗಿ ನೋಡಬೇಕು ಅಂದಾಗ ಸಮ್ಟೈಮ್ಸ್ ಕೆಲವ್ರಿಗೆ ಆಗಲ್ಲ. ಸೊ ಆ ಒಂದಷ್ಟು ಫಂಕ್ಷನಾಲಿಟಿನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು. ಆ್ಯಸ್ ಎ ಬಡ್ಜೆಟ್ ಅಂತ ಬಂದಾಗ ಡ್ರಾಯರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಇದನ್ನೆಲ್ಲ ನೀಟಾಗಿ ಮಾಡ್ಕೋಬೋದು. ಎಸ್, ಈಗ ವಾಕಿಂಗ್ ವಾರ್ಡ್ರೋಬ್ ಮಾಡಬೇಕು ಅಂತ ಹೇಳಿದರೆ ಒಂದು ಸ್ಟಾರ್ಟಿಂಗ್ ಬಜೆಟ್ ಎಷ್ಟಿರುತ್ತೆ? ಮತ್ತು ವಾಕಿಂಗ್ ವಾರ್ಡ್ರೋಬ್ ಅಂದ ತಕ್ಷಣ ಈಗ ಫಸ್ಟ್ ಒಂದು ರೂಮಲ್ಲಿ ಇರಲ್ಲ ಅಂತ ಅಂದ್ಕೊಳ್ಳಿ, ಆಮೇಲೆ ಅವರು ರಿನೋವೇಟ್ ಮಾಡುವಾಗ ಅದು ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಆವಾಗ ಹೇಗೆ ಮಾಡೋಕ್ಕಾಗುತ್ತೆ? ಸೊ ವಾಕಿನ್ ವಾರ್ಡ್ರೋಬ್ ಅಂತ ಬಂದಾಗ ಜನರಲಿ ವಾಕಿನ್ ವಾರ್ಡ್ರೋಬ್ ಅಂದರೆ ಇಟ್ಸ್ ಅ ಸಪ್ರೇಟ್ ಸ್ಪೇಸ್, ಬೆಡ್ರೂಮಿಂದ ಸಪ್ರೇಟಾಗಿರುತ್ತೆ. ದಟ್ ಈಸ್ ವೇರ್ ವಿ ಕಾಲ್ ಇಟ್ ಆಸ್ ವಾಕಿನ್ ವಾರ್ಡ್ರೋಬ್. ಅದಕ್ಕೆ ನಾವು ಬಡ್ಜೆಟ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ವಾಕಿನ್ ವಾರ್ಡ್ರೋಬ್ನ ಕೆಲವರು ಓಪನಾಗಿ ಇಟ್ಕೋತಾರೆ. ಓಪನಾಗಿ ಇಟ್ಕೊಂಡು ಇನ್ ದ ಸೆನ್ಸ್ ಅದಕ್ಕೆ ಸಪ್ರೇಟಾಗಿ ಡೋರ್ ಇರಲ್ಲ. ಬಿಕಾಸ್ ರೂಮ್ಗೆ ಎಕ್ಸ್ಟ್ರಾ ಡೋರ್ ಇದ್ದು ಅದರಿಂದ ಒಳಗಡೆ ಹೋಗೋದಾಗಿರುತ್ತಲ್ಲ, ಅದಕ್ಕೋಸ್ಕರ ಕೆಲವರು ಡೋರ್ ಇಟ್ಕೊಳಲ್ಲ. ಆವಾಗ ಕಾಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ವಾಕಿನ್ ವಾರ್ಡ್ರೋಬ್ ಒಳಗಡೆ ಒಂದು 6 to 8 ಫೀಟ್ ಬೈ 10 ಫೀಟ್ ಇರೋವಂಥ ವಾರ್ಡ್ರೋಬು ರಫ್ಲಿ ಒಂದು 60,000 to 80,000 ರುಪೀಸ್ ಆಗುತ್ತೆ. ಅಂದರೆ ಅದನ್ನು ಒಂದು ಬೇಸಿಕ್ ಬಡ್ಜೆಟ್ ಅಂತ ಇಟ್ಕೋಬೇಕು. ಓಕೆ, ಒಂದು ಸ್ವಲ್ಪ ಪ್ರೀಮಿಯಮಾಗಿ ಮಾಡಬೇಕಂದ್ರೆ ಒಂದು 20% ಜಾಸ್ತಿ ಆಗುತ್ತೆ. ಹೆಂಗೆ ಅಂದರೆ ಅದಕ್ಕೆ ಗ್ಲಾಸ್ ಆ್ಯಡ್ ಆಗಿರುತ್ತೆ, ಅಥವಾ ಲೈಟ್ಸ್ ಆ್ಯಡ್ ಆಗುತ್ತೆ, ಅಥವಾ ಡ್ರಾಯರ್ಸ್ ಆ್ಯಡ್ ಆಗುತ್ತೆ. ಸೊ ಈ ಒಂದು ಆಸ್ಪೆಕ್ಟ್ಸಿಂದ ಒಂದು 20% ಜಾಸ್ತಿ ಆಗುತ್ತೆ. ಇನ್ನೂ ಲಕ್ಸುರಿಯಾಗಿ ಬೇಕು ಅಂದಾಗ ಸೀಲಿಂಗ್ವರೆಗೂ ಒಂದೇ ಡೋರ್ ಬರೋದು, ಅದಕ್ಕೆ ಯೂಸ್ ಮಾಡೋವಂಥ ಗ್ಲಾಸ್ ಐಟಮ್ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡಿರೋವಂಥ ಮೆಟೀರಿಯಲ್ ಆಗಿರ್ಬೋದು. ಸೊ ಆ ಒಂದು ಆಸ್ಪೆಕ್ಟ್ಸಿಂದ ಒಂದು 40% ಜಾಸ್ತಿ ಆಗುತ್ತೆ. ಸೊ ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ. ವಾಕಿನ್ ವಾರ್ಡ್ರೋಬ್ ಇಸ್ ಅ ಸ್ಟೋರೇಜ್. ಅಲ್ಲಿ ನಾವು ಅದನ್ನು ಸ್ಟೋರೇಜ್ ಇಂಪಾರ್ಟೆಂಟ್ ಕೊಟ್ಟಾಗ ಬಡ್ಜೆಟ್ ಕಮ್ಮಿ ಇರುತ್ತೆ. ಅದನ್ನು ಬೆಟರ್ಮೆಂಟ್ ಮಾಡ್ತಾ ಹೋದಷ್ಟು ಬಡ್ಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ವಾಕಿನ್ ವಾರ್ಡ್ರೋಬ್ ಅಂತ ಹೇಳಿದರೆ ಅದು ಲಕ್ಸುರಿನೇ ಅಲ್ವಾ? ಅದೇನು ಅದು ಲಕ್ಸುರಿನೇ ಮ್ಯಾಟ್ರ್ ಆಗುತ್ತೆ. ಸೊ ಅಲ್ಲಿ ಮೋರ್ ಇಂಪಾರ್ಟೆಂಟ್ಲಿ ನಮಗೆ ಯೂಸೇಜ್ ಈಸ್ ಮೋರ್ ಇಂಪಾರ್ಟೆಂಟ್. ಅದನ್ನು ಚೆನ್ನಾಗಿ ಲಕ್ಸುರಿಯಾಗಿ ಕಾಣೋ ಥರ ಮಾಡೋದೇ ನಮ್ಮ ಕೆಲಸ ಆಗಿರುತ್ತೆ. ಸೊ ಲಕ್ಸುರಿಯಾಗಿ ಕಾಣೋದು ಹೆಂಗೆ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಸೀಲಿಂಗ್ವರೆಗೂ ಡೋರ್ನ ಒಂದೇ ಥರ ಇಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲ ಸರ್ ನನಗೆ ಅಷ್ಟು ಬಡ್ಜೆಟ್ ಮಾಡೋಕ್ಕಾಗಲ್ಲ, ನಮಗೆ ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಕಿಲ್ಲ ಅಂದಾಗ
ಸೊ ನಾವು ಏನು ಮಾಡ್ತೀವಿ ರೆಕಮೆಂಡ್ ಮಾಡೋದು ಡ್ರಾಯರ್ಸ್, ಈಗ ಒಳಗಡೆ ಡ್ರಾಯರ್ಸ್ ಇರೋದಲ್ಲ, ಕೆಳಗಡೆ 2 ಫೀಟ್ ಡ್ರಾಯರ್ಸ್ ಇಟ್ಕೊಂಡ್ರೆ ಮಿಕ್ಕಿದ್ದು ನಮಗೆ 8 ಅಡಿ ಸಿಗುತ್ತೆ ಸೀಲಿಂಗ್ವರೆಗೂ. ಸೊ ಪ್ಲೈವುಡ್ ಬರೋದೇ 8x4 ಶೀಟು. ಸೊ ಆ 2 ಫೀಟ್ ಮಿಕ್ಕಿದ್ದನ್ನ ಸೀಲಿಂಗ್ವರೆಗೂ ಒಂದೇ ಡೋರು ಪ್ಲೈವುಡಲ್ಲೂ ಕೂಡ ಅಚೀವ್ ಮಾಡ್ಬೋದು. ಆ ಥರ ನಾವು ಬರೀ ಆ ಒಂದಷ್ಟು ಮೆಟೀರಿಯಲಿಂದನೇ ಅದನ್ನು ಅಚೀವ್ ಮಾಡಬೇಕು ಅಂತ ಏನಿಲ್ಲ. ಇವಾಗ ಪ್ಲೈವುಡಲ್ಲೂ ಕೂಡ ಅದನ್ನು ಅಚೀವ್ ಮಾಡ್ಬೋದು. ಬಟ್ ಡ್ರಾಯರ್ಸ್ನ ಕೆಳಗಡೆ ಕೊಡಬೇಕು, ಆವಾಗ ನಮಗೆ ಹೈಟ್ ಸಿಗುತ್ತೆ, ಡೋರ್ ಬೆಂಡ್ ಆಗಲ್ಲ, ಫಂಕ್ಷನಾಲಿಟಿ ಚೆನ್ನಾಗಿರುತ್ತೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಿ. ಇದರಲ್ಲಿ ನಂಗೊಂದು ಕನ್ಫ್ಯೂಷನ್, ಎಷ್ಟರ ಮಟ್ಟಿಗೆ ನೀಡ್ ಫುಲ್ಫಿಲ್ ಆಗುತ್ತೆ ಅನ್ನೋದಕ್ಕೆ. ಈಗ ಚಿಕ್ಕ ಚಿಕ್ಕ ಪರ್ಫ್ಯೂಮ್ಸ್ ಇರುತ್ತೆ, ವಾಚಸ್ ಇರುತ್ತೆ, ಚಿಕ್ಕ ಚಿಕ್ಕ ಕಂಪಾರ್ಟ್ಮೆಂಟ್ಸ್ ಬೇಕಾಗಿರುತ್ತೆ, ಅದನ್ನು ಕೂಡ ಮಾಡ್ಕೊಡೋದಕ್ಕೆ. ಹೌದು, ಅದನ್ನು ನೀಟಾಗಿ ನಾವು ಮಾಡಿಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಒಂದಷ್ಟು ಥಿಂಗ್ಸ್ನ ನಿಮ್ದೇನು ಕಾಸ್ಮೆಟಿಕ್ಸ್ ಇರುತ್ತೆ ಇದನ್ನು ನಾವು ವಾರ್ಡ್ರೋಬ್ ಒಳಗಡೆ ಆಪ್ರೇಟಿಂಗ್ ಸ್ಪೇಸ್ ಕೊಡಲ್ಲ. ಡ್ರೆಸ್ಸಿಂಗ್ ಏರಿಯಾದಲ್ಲೇ ಅದನ್ನು ಡಿಸೈನ್ ಮಾಡಿ ಅದಕ್ಕೆ ಒಂದು ಡಿಸ್ಪ್ಲೇ ಯೂನಿಟ್ನ ಸೆಟ್ ಮಾಡಿ ಅದರೊಳಗಡೆ ಲೈಟಿಂಗ್ನೂ ಕೊಟ್ಟು ಆ ಸಣ್ಣ ಸಣ್ಣ ಥಿಂಗ್ಸು ಕೂಡ ನಿಮಗೆ ಕಾಣೋ ಥರ ನಾವು ನೀಟಾಗಿ ಮಾಡಿಕೊಡ್ತೀವಿ. ಅದು ಡ್ರಾಯರ್ಸಲ್ಲಿ ಆಪ್ರೇಟ್ ಆಗೋಂಥ ಥಿಂಗ್ಸ್ನ ಡ್ರಾಯರ್ಸಲ್ಲಿ ಇಟ್ಕೊಂಡು ಡಿಸ್ಪ್ಲೇನಲ್ಲಿ ಇಟ್ಟು ಯೂಸ್ ಮಾಡೋಂಥ ಥಿಂಗ್ಸ್ನ ಡಿಸ್ಪ್ಲೇನಲ್ಲಿ ಇಟ್ಟು ಮಾಡೋ ಥರ ನಾವು ಸ್ಪೇಸ್ಗಳಲ್ಲಿ ಡಿಸೈನ್ ಕ್ರಿಯೇಟ್ ಮಾಡಿಕೊಡ್ತೀವಿ. ಎಸ್, ಈಗ ನೆಕ್ಸ್ಟ್ ಬರೋದು ಕಿಡ್ಸ್ ರೂಮ್. ಕಿಡ್ಸ್ ರೂಮ್ ಬಂದಾಗ ಮೇಯ್ನ್ ಯೋಚನೆ ಬರೋದು, ಈಗಿನ ಮಕ್ಕಳು ಚಿಕ್ಕವರಿದ್ದಾಗ ಮಾತ್ರ ಪ್ಲ್ಯಾನ್ ಮಾಡಬೇಕಾ ಅಥವಾ ಅವ್ರು ದೊಡ್ಡವರು ಆಗ್ತಾರಲ್ವ, ನೆಕ್ಸ್ಟ್ ಅವ್ರಿಗೆ ಆ ರೂಮ್ ಬೇಕಲ್ವಾ, ಹಾಗೆ ಪ್ಲ್ಯಾನ್ ಮಾಡಬೇಕು? ಇದು ಹೇಗೆ ಡಿಸ್ಕಷನ್ ಆಗುತ್ತೆ ಆ್ಯಕ್ಚುಲಿ ನೀವು ಕ್ಲೈಂಟ್ ಕಡೆ ಹೋದಾಗ? ಸೊ ನಾವು ಇದಕ್ಕೆ ಈ ಥರ ತುಂಬ ಕಡೆ ಈ ಥರ ಪ್ರಾಬ್ಲಮ್ನ ಅಥವಾ ಈ ಥರ ಕ್ವಶನ್ಸ್ನ ತುಂಬ ಕಡೆ ಫೇಸ್ ಮಾಡಿದ್ದೀವಿ. ಸೊ ಜನರಲಿ ನಾವು ರೆಕಮೆಂಡ್ ಮಾಡೋದು, ಫಾರ್ ಎಕ್ಸಾಂಪಲ್ ಅವ್ರಿಗೆ ಬಂಕರ್ ಬೆಡ್ ಬೇಕು ಅಂತಾರೆ, ಮಕ್ಕಳು ಅವ್ರಿಗೆ ಆಟ ಆಡಬೇಕು ಅಥವಾ ಅವ್ರ ಟೈಮ್ನ ಸ್ಪೆಂಡ್ ಮಾಡಬೇಕು. ಬಿಟ್ವೀನ್ ಏಜ್ ಲೈಕ್ ಒಂದು 4 years to 10 years ಇರೋವಂಥ ಏಜ್ ಗ್ರೂಪಲ್ಲಿರೋಂಥ ಮಕ್ಕಳಿಗೆ ಒಂದು 5 to 6 years ಅದನ್ನು ಚೆನ್ನಾಗಿ ಯೂಸ್ ಮಾಡೋ ಥರ ಇದ್ದರೆ ಮಾತ್ರ ಅದನ್ನು ರೆಕಮೆಂಡ್ ಮಾಡಿ ನಾವು ಬಂಕರ್ ಬೆಡ್ ಮಾಡಿಕೊಡ್ತೀವಿ. ಇಲ್ಲ ಅಂದರೆ ಓವರ್ ಎ ಪೀರಿಯಡ್ ಆಫ್ ಅಬೌಟ್ 10 years ಆದಮೇಲೆ ಅದು ಅಷ್ಟು ಕಂಫರ್ಟಬಲಾಗಿ ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಮಕ್ಕಳು ಬೆಳೆದಿರ್ತಾರೆ, ಹೈಟು ಅದಕ್ಕೆ ಅವರಿಗೆ ಅಬ್ಸ್ಟ್ರಾಕ್ಟ್ ಆಗ್ತಿರುತ್ತೆ. ದಟ್ ಕೇಸಸ್ ನಾವು ಸ್ಟ್ಯಾಂಡರ್ಡ್ ಬೆಡ್ನ ರೆಕಮೆಂಡ್ ಮಾಡ್ತೀವಿ. 10 ವರ್ಷದಿಂದ ಅಥವಾ 8 ವರ್ಷದಿಂದ ಅಬೋವ್ ಇರೋ ಮಕ್ಕಳಿಗೆ ಸ್ಟ್ಯಾಂಡರ್ಡ್ ಥೀಮ್ನ ರೆಕಮೆಂಡ್ ಮಾಡ್ತೀವಿ. ಲೈಕ್ ಕ್ವೀನ್ ಸೈಜ್ ಬೆಡ್ಡು, ಕಿಂಗ್ ಸೈಜ್ ಬೆಡ್ಡು, ಸಿಂಗಲ್ ಕಾಟು, ಡಬಲ್ ಕಾಟ್, ಈ ಥರ ರೆಕಮೆಂಡ್ ಮಾಡ್ತೀವಿ. ಮಕ್ಕಳು ಚಿಕ್ಕವರಿದ್ದು ಅವ್ರಿಗೆ ಆ ಪ್ಲೇ ಏರಿಯಾನ ಯೂಸ್ ಮಾಡಬೇಕು, ಅದನ್ನು ಅವ್ರು ಎಂಜಾಯ್ ಮಾಡ್ತಾರೆ ಅಂದಾಗ ಡೆಫಿನೆಟ್ಲಿ ನಾವು ಅದಕ್ಕೆ ಮೋರ್ ಇಂಪಾರ್ಟೆಂಟ್ ಕೊಡ್ತೀವಿ. ಬಟ್ ಸೇಫ್ಟಿ ಅದೆಲ್ಲ ಹೇಗೆ ಮ್ಯಾಟ್ರ್ ಆಗುತ್ತೆ? ಸೊ ವಿ ವಿಲ್ ಕ್ರಿಯೇಟ್ ಆಲ್ ದ ಸೇಫ್ಟಿ. ಸೊ ಅದರಲ್ಲಿ ಯಾವುದೇ ರೀತಿ ಮಕ್ಕಳಿಗೆ ಸೇಫ್ಟಿ ಇಲ್ದಿರೋ ಥರ ನಾವು ಡಿಸೈನ್ ಮಾಡಲ್ಲ. ಎಲ್ಲ ಕಡೆ ಸಾಫ್ಟ್ ಕುಷನಿಂಗ್ ಬೋರ್ಡ್ ಇರುತ್ತೆ, ಶಾರ್ಪ್ ಎಡ್ಜಸ್ ಇರಲ್ಲ. ಅಲ್ಲಿಗೆಲ್ಲ ಫಿನಿಶಿಂಗ್ ಎಗೇನ್ ನಿಮಗೆ ನಾನು ಹೇಳ್ದಂಗೆ ಮೆಟೀರಿಯಲ್ನ ಅದೇ ರೀತಿ ಯೂಸ್ ಮಾಡಿದ್ರೇ ಆ ಕೆಲಸ ನೀಟಾಗಿ ಬರೋದು, ಅಷ್ಟೇ ನೀಟಾಗಿ ಯೂಸ್ ಆಗೋದು. ಸೊ ಆ ಡಿಸೈನ್ನ ನಾವು ಲ್ಯಾಮಿನೇಟಲ್ಲಿ ಮಾಡಿದ್ರೆ ಶಾರ್ಪ್ ಎಡ್ಜ್ ಬರುತ್ತೆ, ಮಕ್ಕಳಿಗೆ ಏಟಾಗುತ್ತೆ. ಸೊ ಅದೆಲ್ಲ ಡೇಂಜರ್ ಇರುತ್ತೆ. ನಾವಲ್ಲಿ PU ಫಿನಿಶ್ ಅಂತ ಕರಿತೀವಿ, ಅಂದರೆ ಡ್ಯೂಕು ಅಂತ ಕರಿತೀವಿ. ಅದನ್ನು ಯೂಸ್ ಮಾಡಿದಾಗ ಸಾಫ್ಟ್ ಕಾರ್ನರ್ಸ್ ಇರುತ್ತೆ, ಮಕ್ಕಳಿಗೆ ಬೈ ಮಿಸ್ಸಾಗಿ ಏನಾದರೂ ಡ್ಯಾಂಪ್ ಆದ್ರೂ ಏಟಾಗಲ್ಲ. ಸರ್ಟನ್ ಪ್ಲೇಸಸಲ್ಲಿ ನಾವು ಜಾರಬಂಡಿ ಕೊಡಬೇಕಂದ್ರೆ ಸ್ಲೋಪ್ಸ್ ಇರುತ್ತೆ, ಅಲ್ಲಿ ನಾವು ಕುಷ್ನಿಂಗ್ ಬ್ಯಾಂಗ್ ಮಕ್ಕಳು ಥರ ಜಾರ್ ಬಂದ್ರೂ ಬ್ಯಾಂಗ್ ಆಗದಿರೋ ಥರ ಕುಷ್ನಿಂಗ್ ಇರುತ್ತೆ. ಇನ್ನು ಲ್ಯಾಡರ್ಸ್ ಬರುತ್ತೆ, ಆಮೇಲೆ ಹಿಲ್ ಕ್ಲೈಂಬಿಂಗ್ ರಾಕ್ಸ್ದೆಲ್ಲ ನಾವು ಪ್ರೊವೈಡ್ ಮಾಡಿ. ಸೊ ಅದೆಲ್ಲ ನಾವು ತುಂಬ ಸೇಫ್ಟಿ ಮಾಡಿ ಅದು ವರ್ಕ್ ಆಗಲ್ಲ ಅನ್ನೋ ಮೆಷರ್ಮೆಂಟ್ ಮಾಡಿ ಅದನ್ನೆಲ್ಲ ಪ್ರಾಕ್ಟಿಕಲಿ ಕಸ್ಟಮರ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಮಾಡಿಕೊಡ್ತೀವಿ. ಬಟ್ ಆಲ್ಮೋಸ್ಟ್ ನೀವು ಹೇಗೆ ವರ್ಕ್ ಮಾಡಿದ್ದೀರಾ ಅಂದರೆ ಸ್ಟಡಿ ಏರಿಯಾ ಮತ್ತು ಪ್ಲೇ ಏರಿಯಾ ಒಂದೇ ರೂಮಲ್ಲಿ ಮಾಡಿದ್ದೀರಾ ಅಥವಾ ಅದು ಹೊರಗಡೆ ಸ್ಟಡಿ ಏರಿಯಾ ಹೊರಗಡೆ ಅಥವಾ ಸ್ಟಡಿ ಏರಿಯಾ ಒಳಗಡೆ ಈ ಥರ? ಯಾಕಂದರೆ ಮಕ್ಕಳು ಆಟ ಅಂತ ಹೇಳುವಾಗ ಜಾಸ್ತಿ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತಾರಲ್ವ? ಡಿಪೆಂಡ್ಸ್ ಆನ್ ರೂಮ್ ಸೈಜ್. ರೂಮ್ ತುಂಬ ಸಫಿಷಿಯೆಂಟ್ ಸ್ಪೇಸ್ ಇದ್ದು, ರಫ್ಲಿ ಫಾರ್ ಎಕ್ಸಾಂಪಲ್ ಒಂದು 15 feet ಎಬೋ ಇದ್ದು ವಿಡ್ತು, ಡೆಪ್ತು ರಫ್ಲಿ 12 feet ಮೇಲಿದ್ದರೆ ನಾವು ಒಂದೇ ರೂಮಲ್ಲಿ ಮಾಡಿರೋ ಎಕ್ಸಾಂಪಲ್ಸ್ ಜಾಸ್ತಿ ಇದೆ. ಸೊ ಸ್ಟಡಿ ಟೇಬಲ್ ಇದೆ, ಬಟ್ ಓರಿಯೆಂಟೇಷನ್ ಚೇಂಜ್ ಆಗಿರುತ್ತೆ. ಸ್ಲೈಡರ್ಸ್ ಆಗಿರ್ಬೋದು, ಬೆಡ್ ಪೊಸಿಷನ್ಸ್ ಆಗಿರ್ಬೋದು, ಚೇಂಜಸ್ ಇರುತ್ತೆ. ಅದಕ್ಕೆ ಆಪೋಸಿಟಾಗಿ ನಾವು ಯಾವುದೂ ಕೊಡಲ್ಲ. ಸಪೋಸ್ ಇವಾಗ ಸ್ಟಡಿ ಟೇಬಲ್ಲು ಬೇಕು, ಬಂಕರ್ ಬೆಡ್ಡು ಬೇಕು ಅಂದಾಗ ಆ ಸ್ಪೇಸಲ್ಲಿ ಅದು ಫಿಟ್ ಆದರೆ ಮಾತ್ರನೇ ರೆಕಮೆಂಡ್ ಮಾಡಿ ಅದನ್ನು ಮಾಡ್ತೀವಿ. ಇಲ್ಲ ಅಂದರೆ ನಾವು ಅದನ್ನು ರೆಕಮೆಂಡ್ ಮಾಡಲ್ಲ. ಆವಾಗ ಸಪ್ರೇಟ್ ಸ್ಪೇಸ್ ಇದ್ದರೆ ಸಪ್ರೇಟಾಗೆ ಮಾಡಿಕೊಡ್ತೀವಿ. ಓಕೆ, ಕಿಡ್ಸ್ ರೂಮ್ ಅಂದ ತಕ್ಷಣ ಅದು ಸ್ವಲ್ಪ ಅಟ್ರಾಕ್ಟಿವ್ ಜಾಸ್ತಿ, ಅದು ನೋಡೋಕ್ಕೂ ಚೆನ್ನಾಗಿರಬೇಕು ಅಂತ. ನೀವು ಮಾಡಿರೋ ಒಂದು ಯುನೀಕ್ ವರ್ಕ್ ಅಂದರೆ ಯಾವುದು ಕಿಡ್ಸ್ ರೂಮಲ್ಲಿ? ಸೊ ನಾನು ಮಾಡಿರೋವಂಥ ಯೂನಿಕ್ ವರ್ಕ್ ಅಂದರೆ ಒಂದು ಮಿಸ್ಟರ್ ಮೊಹಮ್ಮದ್ ಅಂತ ಸರ್ ಇದ್ದಾರೆ, ಅವ್ರ ಮನೆಯಲ್ಲಿ ದ ರೂಮ್ ಸೈಜ್ ವಾಸ್ ರಫ್ಲಿ 20 feet by 15 feet ಇದೆ. ಆ ರೂಮ್ನ ತುಂಬ ಯೂನಿಕಾಗಿ ಡಿಸೈನ್ ಮಾಡಿದ್ದೀವಿ. ಅಲ್ಲಿ ನಾವು ಮಂಕಿ ಲ್ಯಾಡರ್ ಯೂಸ್ ಮಾಡಿದ್ದೀವಿ,
ರಾಕ್ ಕ್ಲೈಂಬಿಂಗ್ ಇದೆ, ಬಂಕರ್ ಬೆಡ್ ಇದೆ, ಸೂಪರ್. ಸ್ಟಡಿ ಟೇಬಲ್ ಇದೆ, ವಾಕಿನ್ ವಾರ್ಡ್ರೋಬ್ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಅಂದರೆ ಲೈಕ್ ಒಂದು ಚಿಕ್ಕ ಹುಡುಗನೇ ಬಟ್ ಅವ್ರ ರೂಮಲ್ಲಿ ಒಂದು ಸ್ಟ್ಯಾಂಡರ್ಡ್ ಥೀಮಲ್ಲಿ ಡಿಸೈನ್ ಮಾಡಿಕೊಟ್ವಿ. ಸೊ ಅವರು ಈವನ್ ದೋ ಇಫ್ ಇಟ್ ಈಸ್ ಲೈಕ್ ಒಂದು 10-15 ಇಯರ್ಸ್ ಆದ್ರೂ ಅವರು ಅದನ್ನು ಹ್ಯಾಪಿಯಾಗಿ ಯೂಸ್ ಮಾಡೋ ಥರನೇ ನಾವು ಕ್ರಿಯೇಟ್ ಮಾಡಿಕೊಟ್ರೆ ಎಕ್ಸಾಂಪಲ್ಸ್ ತುಂಬ ಇದೆ. ಗರ್ಲ್ಸ್ ರೂಮ್ ಯಾಕಂದರೆ ತುಂಬ ಅವ್ರಿಗೆ ಫ್ಲವರಿ, ಬಟರ್ಫ್ಲೈ ಈ ಥರದ್ದೆಲ್ಲ ನೀಡಿರುತ್ತೆ, ಆ ಥರ ಕೇಳೋದಿದೆಯಾ? ಹೌದು ಇದೆ. RR ನಗರಲ್ಲಿ ಲಲಿತಾ ಮೇಡಮ್ ಅಂತ ಒಬ್ಬರು ಮನೆಗೆ ಮಾಡಿಕೊಟ್ಟಿದ್ದೀವಿ. ಸೊ ಅವ್ರ ಮನೆಯಲ್ಲಿ ಕರೆಕ್ಟ್ ಲೈಕ್ ಕಲರ್ಸ್ ಈಸ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಗರ್ಲ್ಸ್ಗೆ ಲೈಕ್ ಪರ್ಪಲ್, ಪಿಂಕ್, ವೈಟ್, ದೀಸ್ ಶೇಡ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಆ ಶೇಡ್ಸಲ್ಲೇ ನಾವು ಅದನ್ನು ಪ್ಲೇ ಮಾಡ್ತೀವಿ. ಆ್ಯಂಡ್ ದಟ್ ವಿಲ್ ಬಿ ಲಿಟಲ್ ಕಲರ್ಫುಲ್, ಪ್ಲೆಸೆಂಟ್ ಆ್ಯಂಡ್ ಬ್ಯೂಟಿಫುಲ್. ಎಸ್. ಇನ್ನು ನೆಕ್ಸ್ಟ್ ಬರೋದು ಅಂದರೆ ಪೂಜಾ ರೂಮ್. ಹೇಗೆ ಕ್ಲೈಂಟ್ ಕೇಳ್ತಾರೆ? ಜಾಸ್ತಿ ಟ್ರೆಡಿಷ್ನಲ್ ಕೇಳ್ತಾರಾ, ಮಾಡರ್ನ್ ಟಚ್ ಕೇಳ್ತಾರಾ, ಅಥವಾ ನೀವು ಮಾಡರ್ನ್ ಮತ್ತು ಟ್ರೆಡಿಷ್ನಲ್ನ ಬ್ಲೆಂಡ್ ಮಾಡಿ ಅವ್ರಿಗೆ ಕೊಡ್ತೀರಾ? ಅದು ಹೇಗೆ ವರ್ಕ್? ಸೊ 90% ಆಫ್ ದ ಪೂಜಾ ರೂಮ್ ಅಂತ ಬಂದಾಗ ಟ್ರೆಡಿಷ್ನಲ್ ಆಗೇ ಬರುತ್ತೆ. ಓಕೆ, ಇಲ್ಲಿ ಮಾಡ್ರನ್ ಅಂತ ಬರಲ್ಲ. ಇಟ್ಸ್ ಮೋರ್ ಅಬೌಟ್ ಕಾನ್ಸೆಪ್ಟ್. ಈಗ ಅಪಾರ್ಟ್ಮೆಂಟಲ್ಲಿ ಮಾಡಿದಾಗ ಆ ಲಿವಿಂಗ್ ಕಾನ್ಸೆಪ್ಟಿಗೆ ಸೂಟ್ ಮಾಡಿರೋ ಥರ ಡಿಸೈನ್ ಮಾಡಿಕೊಡ್ತೀವಿ. ಇಂಡಿವಿಜುವಲ್ ಮನೆಯಲ್ಲಿ ಅಥವಾ ವಿಲ್ಲಾಗಳಲ್ಲಿ ಮಾಡಿದಾಗ ಜನರಲಿ ಟ್ರೆಡಿಷ್ನಲ್ ಥೀಮೇ ಇರುತ್ತೆ. ಟ್ರೆಡಿಷ್ನಲ್ ಥೀಮ್ ಇನ್ ದ ಸೆನ್ಸ್ ವುಡನ್ ಕಲರ್ ಇರುತ್ತೆ. ಸೊ ಅದಕ್ಕೆ ಮಂಟಪ ಇರೋದೇ ಆಗಿರ್ಬೋದು, ಗೋಪುರ ಇರೋದಾಗಿರ್ಬೋದು, ಕಲಸಗಳನ್ನ ಆ್ಯಡ್ ಮಾಡಿರ್ಬೋದು, ಡೋರಲ್ಲಿ ಯೂಸ್ ಮಾಡಿರೋಂಥ ಬಿಲ್ ಆಗಿರ್ಬೋದು. ದಿಸ್ ಇಸ್ ಆಲ್ ಅಬೌಟ್ ಟ್ರೆಡಿಷ್ನಲ್. ಇವಾಗೆಲ್ಲ ಅಪ್ಗ್ರೇಡ್ ಆಗಿರೋದೇನೆಂದರೆ ಗ್ಲಾಸ್ ಶಟರ್ಸ್ ಬರುತ್ತೆ, ಅಲ್ಯೂಮಿನಿಯಂ ಗ್ಲಾಸ್ ಶಟರ್ಸು, PVD ಕೋಟೆಡ್ ಗ್ಲಾಸ್ ಶಟರ್ಸ್ ಬರುತ್ತೆ. ಸೊ ಇದೆಲ್ಲ ಲಿಟಲ್ ಮಾಡ್ರನ್. ಸೊ ಇವಾಗ ಕಸ್ಟಮರ್ಸ್ ನಮ್ಮ ಹತ್ರ ಬಂದಾಗ ನಾವು ಕಾನ್ಸಂಟ್ರೇಟ್ ಮಾಡೋದು, ಸೊ ಇಫ್ ಇಟ್ ಈಸ್ ಅ ಟ್ರೆಡಿಷ್ನಲ್ ಜನರಲಿ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಪ್ರಿಫರೆನ್ಸ್ ಕೊಟ್ಟಿರ್ತೀವಿ. ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಬಂದಾಗ ಕೆಳಗಡೆ 2 ಡ್ರಾಯರ್ಸ್ ಬರುತ್ತೆ, ನೈವೇದ್ಯ ಟ್ರೇ ಅಂತ ಕೊಡ್ತೀವಿ, ಡಿಪೆಂಡ್ಸ್ ಆನ್ ಅ ಸ್ಪೇಸ್. ಸ್ಟ್ಯಾಂಡಿಂಗ್ ಬೇಸ್ ಪೂಜೆ ಏನಂತ ಅಂತೀವಿ, ಸ್ಪೇಸ್ ಕಮ್ಮಿ ಇರುತ್ತೆ ಬಟ್ ಅವ್ರಿಗೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ಆವಾಗ ಕೆಳಗಡೆ ಸ್ಟೋರೇಜ್ ಕ್ರಿಯೇಟ್ ಮಾಡಿ ಡ್ರಾಯರ್ಸ್ ಕೊಟ್ಟು ನೈವೇದ್ಯ ಟ್ರೇ ಅಂತ ಕೊಡ್ತೀವಿ. ಸೊ ದಟ್ ಈಸ್ ಹೌ ವಿ ಡಿಸೈನ್ ಇಟ್. ಓಕೆ. ಅಪಾರ್ಟ್ಮೆಂಟಲ್ಲಿ ಹೇಗೆ ಅದು ಪ್ಲ್ಯಾನ್ ಮಾಡ್ತೀರಾ? ಅಂದರೆ ಈಗ ಕೆಲವು ಕಡೆ ಜಾಸ್ತಿ ಸ್ಪೇಸ್ ಇರ್ಬೋದು, ನಿಮಗೆ ನೀವು ಏನು ಕ್ರಿಯೇಟ್ ಮಾಡಬೇಕು ಮಂದಿರ ಥರ ಅದನ್ನು ಕರೆಕ್ಟಾಗಿ ಕ್ರಿಯೇಟ್ ಮಾಡೋಕ್ಕಾಗ್ಬೋದು. ಕೆಲವು ಕಡೆ ಕಡಿಮೆ ಸ್ಪೇಸ್ ಇರುತ್ತೆ, ಆವಾಗ ಅಂದರೆ ಆ ಶೇಪ್ ಇಲ್ಲದೆ, ಈಗ ನೋಡಿ ಚಿಕ್ಕ ಶೇಪಲ್ಲಿ ಮಾಡೋಕ್ಕಂತೂ ಆಗೋದೇ ಇಲ್ಲ, ಅದು ಪೂಜೆ ರೂಮ್ ಅಂತ ಅನ್ಸೋದೇ ಇಲ್ಲ. ಆವಾಗ ಹೇಗೆ ಪ್ಲ್ಯಾನ್ ಮಾಡಿದ್ರಿ ನೀವು? ಇಲ್ಲ ನನಗೆ ಆ ಥರ ಚಾಲೆಂಜಸ್ ಬಂದಾಗ ಅದನ್ನು ತುಂಬ ಬೆಸ್ಟ್ ವೇನಲ್ಲಿ ಹ್ಯಾಂಡ್ಲ್ ಮಾಡಿದಿರೋದು ಎಕ್ಸಾಂಪಲ್ಸ್ ಇದೆ. ಅಲ್ಲಿರೋ ಯೂಸ್ ಸ್ಪೇಸ್ನ ಮೇಯ್ನ್ಲಿ ಡೈರೆಕ್ಷನ್ ಇಂಪಾರ್ಟೆಂಟು. ದೇವ್ರ ಮನೇಲಿದ್ದಾಗ ಯಾವ ಕಡೆ ಕಡೆ ಆ ಕಡೆ ಕೊಡಲ್ಲ, ಹಿಂದೆಗಡೆ ಬಾತ್ರೂಮ್ಸ್ ಇದ್ದರೆ ಕೊಡೋಕ್ಕಾಗಲ್ಲ. ಸೊ ಆ ಒಂದಷ್ಟು ಚಾಲೆಂಜಸ್ನ ನಾವು ತುಂಬ ಫೇಸ್ ಮಾಡಿದ್ದೀವಿ. ಸೊ ಅದು ಎಲ್ಲಿದ್ದರೆ ಕರೆಕ್ಟು, ಅದನ್ನು ಯಾವ ರೀತಿ ಮಾಡಿದ್ರೆ ಕರೆಕ್ಟು, ಅದನ್ನು ರೆಕಮೆಂಡ್ ಮಾಡಿ ಅದನ್ನು ಅದೇ ರೀತಿಯಲ್ಲಿ ಮಾಡಿಕೊಟ್ಟು ನಾವು ಫಿನಿಷ್ ಮಾಡಿಕೊಡ್ತೀವಿ. ಎಸ್. ಈಗ ಮೇಯ್ನ್ ಇಂಪಾರ್ಟೆಂಟ್, ಇಡೀ ಮನೆ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಕಿಚನೇ ಮೇಯ್ನ್. ಅದು ಯಾಕಷ್ಟು ಮೇಜರ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ ನಿಮಗೆ? ಸೊ ಬಿಕಾಸ್ ಬೇರೆ ಎಲ್ಲ ಥಿಂಗ್ಸ್ನ ರಿಮೂವ್ ಮಾಡಿ ರೀಡೂ ಮಾಡೋದು ಈಸಿ. ಫಾರ್ ಎಕ್ಸಾಂಪಲ್ ಒಂದು ವಾರ್ಡ್ರೋಬ್ ಅಂದರೆ ಅದು ಬೇಡ ಅನ್ಸಿದ್ರೆ ಅದನ್ನು ರಿಮೂವ್ ಮಾಡಿ ರೀಡೂ ಮಾಡೋದು ಈಸಿ. ಬಟ್ ಕಿಚನ್ ಅದನ್ನು ಮಾಡೋಕ್ಕಾಗಲ್ಲ. ಬಿಕಾಸ್ ಬೆಳಗ್ಗೆ ಟಿಫನ್ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ರಾತ್ರಿ ಅಡುಗೆ ಮಾಡಬೇಕು. ಸೊ 3 ಕೆಲಸ ಒಂದೇ ಕಿಚನಲ್ಲಿ ಆಗಬೇಕು. ದಟ್ ಈಸ್ ವೈ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಮತ್ತು ಅಲ್ಲಿ ರೀವರ್ಕ್ ಮಾಡೋ ಥರ ಕೆಲಸಗಳನ್ನ ಇಟ್ಕೋಬಾರ್ದು. ಫಾರ್ ಎಕ್ಸಾಂಪಲ್ ಕೌಂಟರ್ ಟಾಪ್ ಚೇಂಜ್ ಮಾಡಿಸ್ಬಾರ್ದು, ಮತ್ತು ಮಾಡೋಕ್ಕಾಗಲ್ಲ. ಕಿಚನ್ನಲ್ಲಿ ಯೂಸ್ ಮಾಡೋಂಥ ಸಿಂಕ್ನ ಒಳ್ಳೆ ಕ್ವಾಲಿಟಿ ಸಿಂಕ್ನ ಯೂಸ್ ಮಾಡಬೇಕು, ಒಳ್ಳೆ ಟ್ಯಾಪ್ ಯೂಸ್ ಮಾಡಬೇಕು. ಸೊ ದೆನ್ ಹಾಬು ಚಿಮ್ನಿ ಒಳ್ಳೆ ಮಾಡೆಲ್ಸ್ನ ತೊಗೋಬೇಕು. ಬಿಕಾಸ್ ಈ ಒಂದಷ್ಟು ಥಿಂಗ್ಸು ಇಂಪಾರ್ಟೆಂಟ್ ಮತ್ತು ಬೇಸಿಕ್ ಆದ್ರೂ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನಾವು ಡಿಸೈನ್ಗೋಸ್ಕರ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ನಾಳೆ ಬೆಳಗ್ಗೆ ಬೇಡ ಬೇರೆ ಅಂತ ಚೇಂಜ್ ಅದನ್ನು ಅವಾಯ್ಡ್ ಮಾಡಬೇಕು. ಬಿಕಾಸ್ ಫಂಕ್ಷನಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಅದನ್ನು ರೀವರ್ಕ್ ಮಾಡೋದ್ರಿಂದ ಅವ್ರ ಡೇ ಟು ಡೇ ಲೈಫಲ್ಲಿ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಫುಡ್ ಆಗಿರ್ಬೋದು, ಆಮೇಲೆ ಅದನ್ನು ರಿಮೂವ್ ಮಾಡಿದಾಗ ಬೇರೆ ಥಿಂಗ್ಸು ಸ್ಪಾಯ್ಲ್ ಆಗೋದಾಗಿರ್ಬೋದು. ಸೊ ಈ ಒಂದಷ್ಟು ರೀಸನ್ಸು ಜಾಸ್ತಿ ಕಿಚನ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸರ್, ಅದೆಷ್ಟು ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ವರ್ಕ್ ಆಗಬೇಕು ಅಂದರೆ, ಈಗ ಕ್ಲೀನ್ ಮಾಡೋದೆಲ್ಲ ಇರುತ್ತೆ, ಅದಕ್ಕೆಲ್ಲ ಹೇಗೆ ಪ್ಲ್ಯಾನಿಂಗ್ ಮಾಡ್ತೀರಾ ಅಂತ? ಯಾಕಂದರೆ ನಾರ್ಮಲ್ ಅಂದರೆ ತೆಗೆದು ಕ್ಲೀನ್ ಮಾಡೋದಕ್ಕೂ ಕೆಲವೊಂದು ಕಷ್ಟ ಆಗುತ್ತೆ, ಅಂಥ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಅದೂ ಮೇಯ್ನ್ ಇಂಪಾರ್ಟೆಂಟ್, ಲುಕ್ ಮಾತ್ರ ಅಲ್ಲ. ಸೊ ಅದೆಲ್ಲ ಹೇಗೆ ಪ್ಲ್ಯಾನ್ ಆಗುತ್ತೆ ಅಂತ? ಸೊ ಮುಂಚೆ ಎಲ್ಲ ನಿಮಗೆ ಕೇಳಿರ್ತೀರ ಬ್ಯಾಸ್ಕೆಟ್ಸ್ ಅಂದರೆ ಡ್ರಾಯರ್ಸ್ ಇರ್ತಿರೋದಲ್ಲ, ಮುಂಚೆ ಎಲ್ಲ ಬಂದ್ಬಿಟ್ಟು ಏನಾಗ್ತಿತ್ತು, ಡ್ರಾಯರ್ಸ್ ಯೂಸ್ ಮಾಡೋರು ಚಾನಲ್ಸ್ ಹಾಕಿ ಅದರೊಳಗಡೆ ಎಲ್ಲ ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಕಾಕ್ರೋಚ್ ಹೋಗೋದು, ರಸ್ಟ್ ಹಿಡಿಯೋದೆಲ್ಲ
ಆಗ್ತಿತ್ತು. ಇವಾಗೆಲ್ಲ ಹಾರ್ಡ್ವೇರ್ಸ್ ತುಂಬ ಅಪ್ಗ್ರೇಡ್ ಆಗಿದೆ. ಟ್ಯಾಂಡಮ್ ಬಾಕ್ಸಸ್ ಅಂತ ಬರುತ್ತೆ. ಸೊ ಟ್ಯಾಂಡಮ್ ಬಾಕ್ಸಸ್ಸಲ್ಲಿ ನಿಮಗೆ ಸ್ಪೇಸ್ನ ನೀಟಾಗಿ ಯೂಸ್ ಆಗಿರುತ್ತೆ. ಡಸ್ಟ್ ಕಲೆಕ್ಷನ್ ಇರಲ್ಲ, ಆಯಿಲ್ ಕಲೆಕ್ಷನ್ ಆಗಲ್ಲ, ಅದರ ರೆಸ್ಟ್ ಆಗಲ್ಲ. ಸೊ ಈ ಒಂದಷ್ಟು ಮೇಂಟೆನೆನ್ಸ್ ಕಮ್ಮಿ ಮಾಡೋಕ್ಕೋಸ್ಕರ ನಾವು ಒಳ್ಳೊಳ್ಳೆ ಹಾರ್ಡ್ವೇರ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ಅದು ತಗೊಳ್ಳೋದು ತುಂಬ ಒಳ್ಳೆಯದು. ಇವಾಗ ಮುಂಚೆ ಎಲ್ಲ ಏನಾಗ್ತಿತ್ತು, ನಾವು ಫಾರ್ ಎಕ್ಸಾಂಪಲ್ ನಾವು ಸಪ್ರೇಟಾಗಿ ರೇಷನ್ ತೊಗೊಂಬಂದಾಗ ಯೂಸಬಲ್ ಥಿಂಗ್ಸ್ನ ಇಟ್ಕೊಂಡು ಮಿಕ್ಕಿದ್ದನ್ನು ಸ್ಟ್ಯಾಕ್ ಮಾಡ್ಕೊಳ್ಳೋಕ್ಕೆ ಕಾರ್ನರಲ್ಲಿರೋದು ಬಾಕ್ಸ್ಗೋ ಅಥವಾ ಲಾಫ್ಟ್ಗೋ ಇಡ್ತಿದ್ವಿ. ಇವಾಗೆಲ್ಲ ಅದಕ್ಕೆ ಒಳ್ಳೊಳ್ಳೆ ಮೆಕ್ಯಾನಿಸಮ್ಸ್ ಬಂದಿದೆ, ಅದನ್ನು ನೀಟಾಗಿ ಆರ್ಗನೈಸಾಗಿ ಇಟ್ಕೋಬೋದು. ಸೊ ಅವೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಕಿಚನ್ ಇಂಟೀರಿಯರ್ ಪ್ಲ್ಯಾನ್ ಮಾಡುವಾಗ ಮಾಡುವಂಥ ಮಿಸ್ಟೇಕ್ಸ್ಗಳು ಯಾವುದು? ಕ್ಲೈಂಟ್ಸ್ ಮಾಡುವಂಥ ಮಿಸ್ಟೇಕ್ಸ್ ಏನಂದರೆ, ಫಾರ್ ಎಕ್ಸಾಂಪಲ್ ಈಗ ಅವರು ಮ್ಯಾಟ್ ಲ್ಯಾಮಿನೇಟ್ನ ಚೂಸ್ ಮಾಡೋದು, ಇಟ್ಸ್ ಅ ಬಿಗ್ ಮಿಸ್ಟೇಕ್. ಮ್ಯಾಟ್ ಲ್ಯಾಮಿನೇಟ್ ಅಂದರೆ ನಿಮಗೆ ಕ್ಲೀನಿಂಗ್ ಫ್ರೆಂಡ್ಲಿ ಇರಲ್ಲ. ಓಕೆ, ಸೊ ನಿಮಗೆ ಅದನ್ನು ಸ್ಕ್ರಬ್ಬಿಂದನೋ ಅಥವಾ ವಾಶ್ ಮಾಡಿದ್ರೆ ಅಲ್ಲಿ ನಾವು ಮಾಡಿರೋವಂಥ ಸೋಪ್ ಆಯಿಲ್ಲು ಅಥವಾ ಇದೆಲ್ಲ ಕಲೆಕ್ಟ್ ಆಗುತ್ತೆ, ಕ್ಲೀನಿಂಗ್ ಆಗಲ್ಲ. ಆಯಿಲ್ ಎಲ್ಲ ಕಲೆಕ್ಟ್ ಆದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಮ್ಯಾಟಲ್ಲಿ. ಅಲ್ಲಿ ಗ್ಲಾಸಿ ಲ್ಯಾಮಿನೇಟು ಅಥವಾ ಆಕ್ರಿಲಿಕ್ ಫಿನಿಷ್ನ ಸೆಲೆಕ್ಟ್ ಮಾಡೋದು ತುಂಬ ಒಳ್ಳೆಯದು, ಬಿಕಾಸ್ ಕ್ಲೀನಿಂಗ್ ಈಸಿ ಇರುತ್ತೆ. ಬಿಕಾಸ್ ಡೇ ಟು ಡೇ ಎವ್ರಿ ಡೇ ಅಲ್ಲಿ ಆಯಿಲ್ ಯೂಸ್ ಮಾಡಿ ಅಡುಗೆ ಮಾಡೋದು ಅಥವಾ ಆಯಿಲ್ ಏನೋ ಕಂಟೆಂಟ್ಸ್ ಇರುತ್ತೆ, ವಾಟರ್ ಕಂಟೆಂಟ್ ಇರುತ್ತೆ. ಸೊ ಅದಕ್ಕೆ ಒಳ್ಳೆ ಮೆಟೀರಿಯಲ್ ಅಂದರೆ BWP ಪ್ಲೈವುಡ್ ಯೂಸ್ ಮಾಡಿ ಕಿಚನ್ನ ಡಿಸೈನ್ ಮಾಡಬೇಕು ಅಥವಾ ಸ್ಟಾರ್ಟ್ ಮಾಡಬೇಕು. ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ನ ಅವಾಯ್ಡ್ ಮಾಡಬೇಕು, ಗ್ಲಾಸಿ ಲ್ಯಾಮಿನೇಟ್ ಅಥವಾ ಆಕ್ರಿಲಿಕ್ ಯೂಸ್ ಮಾಡಬೇಕು. ದೆನ್ ಕೌಂಟರ್ ಟಾಪ್ನೂ ಅಷ್ಟೇ, ಡಿಪೆಂಡ್ಸ್ ಆನ್ ದೇರ್ ಲೈಫ್ ಸ್ಟೈಲ್ ಅಥವಾ ಕಿಚನ್ ಕಲರ್ ಥೀಮ್ ಜೊತೆಗೆ ಡಾರ್ಕ್ ಶೇಡ್ ಅಥವಾ ಲೈಟ್ ಶೇಡ್ನ ರೈಟ್ ವೇನಲ್ಲಿ ಚೂಸ್ ಮಾಡಬೇಕು. ಕಮಿಂಗ್ ಟು ಪ್ಲಂಬಿಂಗ್, ಸಿಂಕು ಮತ್ತು ಅದಕ್ಕೆ ಯೂಸ್ ಮಾಡಿರೋಂಥ ಟ್ಯಾಪು ನೀಟಾಗಿ ಫಿಕ್ಸ್ ಆಗಿರಬೇಕು, ಇಲ್ಲಾಂದರೆ ಅದು ದಿನೇ ನೀರು ಸೋರಿ ಕಿಚನ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಬಟ್ ನಂಗೆ ಏನು ಅನಿಸುತ್ತೆ ಅಂದರೆ, ಈಗ ಸ್ಟೋರೇಜ್ ಅಂತ ಬಂದಾಗ ಸಿಲಿಂಡರ್ ಇಡೋದಕ್ಕೆ ಬೇರೆ ಸ್ಪೇಸ್, ಈಗ ಒಂದು ಮಾಡಿರ್ತಾರೆ ಅಂದ್ಕೊಳ್ಳಿ, ಸಿಲಿಂಡರ್ ಇಡೋದಕ್ಕೆ ಸಿಲಿಂಡರ್ ಇಷ್ಟೇ ಇರುತ್ತೆ, ಸ್ಪೇಸ್ ವೇಸ್ಟ್ ಆಗುತ್ತೆ. ಜೊತೆಗೆ ಯಾವುದೋ ಒಂದು ಪಾತ್ರೆ ದೊಡ್ಡದಿರುತ್ತೆ, ಯಾವುದೋ ಪಾತ್ರೆ ಚಿಕ್ಕದಿರುತ್ತೆ, ಎಲ್ಲ ಸೇಮ್ ಸೈಜ್ ಇರುತ್ತೆ. ಸೊ ಇದೆಲ್ಲ ಹೇಗೆ ಪ್ಲ್ಯಾನ್ ಮಾಡ್ತೀರಾ? ಅಂದರೆ ಈಗ ಅವರಿಗೆ ಹೇಗೆ ಬೇಕೋ, ಕ್ಲೈಂಟಿಗೆ ಹೇಗೆ ಬೇಕೋ ಹಾಗೆ ಪ್ಲ್ಯಾನ್ ಮಾಡ್ತೀರಾ? ಯಾಕಂದರೆ ಒಂದು ದೊಡ್ಡ ಪಾತ್ರೆ ಇಡೋದಕ್ಕೆ ಒಂದು ಸಪ್ರೇಟ್, ಆಮೇಲೆ ಚಿಕ್ಕ ಪ್ಲೇಟ್ಸು, ಈ ಮಗ್ಸ್ ಎಲ್ಲ ಇಡೋದಕ್ಕೆ ಅದಕ್ಕೆ ಒಂದು ಸಪ್ರೇಟ್, ಆ ಥರನೇ ಕಂಪಾರ್ಟ್ಮೆಂಟ್ ಮಾಡ್ಕೊಡ್ತೀರಾ? ಹಾಗೆ ನಮಗೆ ಎವ್ರಿ ಡೇ ನಾವು ಇದನ್ನೇ ಡಿಸೈನ್ ಮಾಡ್ತಿರೋದ್ರಿಂದ ಅವ್ರವ್ರ ಮನೆಯಲ್ಲಿರೋವಂಥ ಪಾತ್ರೆಗಳು ಇದನ್ನು ನಾವು ಕೇಳ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ಕುಕ್ಕಿಂಗ್ ಸ್ಟೈಲ್ ಹೆಂಗೆ ಅಂತ. ಸೊ ಅವರು ದೊಡ್ಡ ಫ್ಯಾಮಿಲಿ ಇದ್ದಾಗ ಕಿಚನು ಸ್ವಲ್ಪ ದೊಡ್ಡದಾಗೇ ಇರುತ್ತೆ, ಆವಾಗ ಅದಕ್ಕೆ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಕೊಡ್ತೀವಿ. ಏನು ಸ್ಟೋರೇಜಸ್ಗೆ ಸಪ್ರೇಟ್ ಇರುತ್ತೆ, ಯೂಸ್ ಮಾಡೋವಂಥ ಥಿಂಗ್ಸ್ಗಳಿಗೆ ಸಪ್ರೇಟಾಗಿ ಡ್ರಾಯರ್ಸ್ ಕೊಡ್ತೀವಿ. ಈಗ ರೇಷನ್ ತೊಗೊಂಬಂದ್ರೆ ಅದನ್ನು ಬ್ಯಾಕಪ್ ಮಾಡ್ಕೊಳ್ಳೋಕ್ಕೆ ಸಪ್ರೇಟ್ ಸ್ಟೋರೇಜ್ ಇರುತ್ತೆ. ಸಿಲಿಂಡರ್ಗೆ ಜನರಲಿ ನಾವು ಯೂಟಿಲಿಟಿನಲ್ಲಿ ಅಥವಾ ಗ್ರೌಂಡ್ ಫ್ಲೋರಲ್ಲಿರೋಂಥ ಪ್ಲೇಸಲ್ಲಿ ರೆಕಮೆಂಡ್ ಮಾಡಿ ಅಲ್ಲಿಂದ ಗ್ಯಾಸ್ ಪೈಪ್ಲೈನ್ನ ರೆಕಮೆಂಡ್ ಮಾಡ್ತೀವಿ. ಅಪಾರ್ಟ್ಮೆಂಟಲ್ಲಿ ಸ್ಪೇಸ್ ಇಲ್ಲದೆ ಇದ್ದಾಗ ಕಿಚನ್ ಕಾರ್ನರ್ ಯೂನಿಟ್ಸ್ನಲ್ಲಿ ಅಥವಾ ಯೂಟಿಲಿಟಿನಲ್ಲಿ ನಾವು ಸಿಲಿಂಡರ್ ಸ್ಪೇಸ್ನ ಪ್ರೊವೈಡ್ ಮಾಡಿ, ಅದು ನೀಟಾಗಿ ಯೂಸ್ ಆಗೋ ಥರ ಅಥವಾ ಈಸಿ ಮೂಮೆಂಟ್ ಆಗೋ ಥರ ನಾವು ಅದನ್ನು ಜಾಗನ ಕ್ರಿಯೇಟ್ ಮಾಡಿಕೊಟ್ಟು ಅಲ್ಲಿಂದ ಕಾಪರ್ ಪೈಪಿಂಗ್ ಮಾಡ್ಕೊಂಡೋಗಿ ಹಾವ್ ಹತ್ರ ಬಿಟ್ಕೊಡ್ತೀವಿ. ಓಕೆ, ಇದು ಬೇಸಿಕ್, ಇಷ್ಟೆಲ್ಲ ಬೇಕು ಕಿಚನ್ಗೆ. ಬಟ್ ಲಕ್ಸುರಿ ಅಂದರೆ ಏನೆಲ್ಲ ಇರುತ್ತೆ ಕಿಚನಲ್ಲಿ? ಲಕ್ಸುರಿ ಅಂದರೆ ಗ್ಲಾಸ್ ಶಟರ್ಸ್ ಆ್ಯಡ್ ಆಗುತ್ತೆ. ಕೌಂಟರ್ ಟಾಪ್ ಬಂದ್ಬಿಟ್ಟು ನಿಮಗೆ ವೈಟ್ ಕ್ವಾಡ್ಸ್ ಆಗುತ್ತೆ, ಅಂದರೆ ಇಂಜಿನಿಯರಿಂಗ್ ಸ್ಟೋನ್ ಇರುತ್ತೆ. ಬ್ಯಾಕ್ ಸ್ಪ್ಲಾಶ್ ಟೈಲ್ಸ್ ತುಂಬ ಚೆನ್ನಾಗಿರೋದಿರುತ್ತೆ. ಅಕ್ರೆಲಿಕ್ ಯೂಸ್ ಮಾಡಿದ್ರೆ ಅದು ಲಕ್ಸುರಿಯಾಗಿ ಬರುತ್ತೆ. ಬ್ರೇಕ್ಫಾಸ್ಟ್ ಕೌಂಟರ್ನ ಆ್ಯಡ್ ಮಾಡ್ಬೋದು, ಐಲ್ಯಾಂಡ್ ಆ್ಯಡ್ ಮಾಡ್ಬೋದು. ಐಲ್ಯಾಂಡ್ ಅಂದರೆ ಕಿಚನ್ ಸ್ಪೇಸ್ ದೊಡ್ಡದಾಗಿದ್ದಾಗ ಕಿಚನ್ನ ಮಧ್ಯದಲ್ಲಿ ನಾವು ಅದನ್ನು ಪ್ಲೇಸ್ ಮಾಡಿ ಅದರಲ್ಲಿ ನಾವು ಕುಕ್ಕಿಂಗ್ ಮಾಡ್ಬೋದು ಅಥವಾ ಅದನ್ನು ಚಾಪಿಂಗ್ ಕೌಂಟರ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಕೌಂಟರ್ ಅಂದರೆ ಮಕ್ಕಳಿರ್ತಾರೆ, ಅವ್ರಿಗೆ ಅದನ್ನು ಆ್ಯಡ್ ಮಾಡಿ ಅವ್ರಿಗೆ ಡೈನಿಂಗ್ ಸ್ಪೇಸ್ ಯೂಸ್ ಮಾಡಿದ್ರೆ ಇಲ್ಲೇ ಯೂಸ್ ಮಾಡೋ ಥರ ಅದನ್ನು ಕ್ರಿಯೇಟ್ ಮಾಡಿಕೊಡ್ಬೋದು. ಅಪ್ಲಯನ್ಸಸ್ನ ನೀಟಾಗಿ ರೈಟ್ ವೇನಲ್ಲಿ ನಾವು ಆರ್ಗನೈಸ್ ಮಾಡಿ, ಲೈಕ್ ಫಾರ್ ಎಕ್ಸಾಂಪಲ್ ಓವನ್ ಆಗಿರ್ಬೋದು, OTGನ ಎಲ್ಲಿ ಬೇಕಲ್ಲಿ ಪ್ಲೇಸ್ ಮಾಡ್ದಲ್ಲೇ ಒಂದು ಆರ್ಗನೈಸ್ಡ್ ವೇನಲ್ಲಿ ಓವನ್ OTG ಒಂದು ಜಾಗದಲ್ಲಿ, ಫ್ರಿಡ್ಜು ಅದ್ರ ಪಕ್ಕದಲ್ಲಿ, ಎಲ್ಲ ಟಾಲ್ ಯೂನಿಟ್ಸ್ನ ಒಂದು ಕಡೆ ಪ್ಲೇಸ್ ಮಾಡಿ, ಇನ್ನು ಫಂಕ್ಷನಲ್ ಸ್ಪೇಸ್ನ ಒಂದು ಕಡೆ ಸಪ್ರೇಟಾಗಿ ಪ್ಲ್ಯಾನ್ ಮಾಡಿದಾಗ ಈವನ್ L ಶೇಪ್ ಆದ್ರೂ, ಪ್ಯಾರಲಲ್ ಕಿಚನ್ ಆದ್ರೂ, U ಶೇಪ್ ಆದ್ರೂ ಫಂಕ್ಷನಲ್ ವೇ ಒಂದು ಕಡೆ ಇರಬೇಕು,
ಅಪ್ಲೈನ್ಸಸ್ ಎಲ್ಲ ಒಂದು ಕಡೆ ಇರಬೇಕು, ಸಿಂಕ್ ಸಪ್ರೇಟ್ ಆಗಿರಬೇಕು. ಅದೇ ರೀತಿಯಲ್ಲಿ ಡಿಸೈನ್ ಮಾಡಿದ್ರೆ ಕಿಚನ್ ಬ್ಯೂಟಿಫುಲ್ಲಾಗಿ ಲಕ್ಸುರಿಯಾಗಿಯೂ ಕಾಣುತ್ತೆ, ಫಂಕ್ಷನಲ್ ಆಗೂ ಇರುತ್ತೆ. ಓಕೆ, ಬಟ್ ನನಗೊಂದು ಏನು ಕ್ಯೂರಿಯಾಸಿಟಿ ಅಂದರೆ, ಈ ಫ್ಯಾನ್ಸಿ ಥಿಂಗ್ಸ್ ಎಲ್ಲ ಹಾಕಿ ಅಲ್ಲಿ ಅಡುಗೆ ಅಷ್ಟು ಕ್ವಿಕ್ಕಾಗಿ ಮಾಡೋಕ್ಕಾಗತ್ತಾ, ಅಥವಾ ಅಡುಗೆ ಮಾಡದೇ ಇರೋರು ಈ ಫ್ಯಾನ್ಸಿ ಥಿಂಗ್ಸ್ ಎಲ್ಲ ಹಾಕ್ಸ್ತಾರಾ? ಇಲ್ಲ, ಏನಂದರೆ ಮುಂಚೆ ಬರ್ತಿತ್ತು ಹಾಬಲ್ಲಿ, ಈಗ ಕುಕ್ಕಿಂಗ್ ಸ್ಪೀಡ್ ಜಾಸ್ತಿ ಬರುತ್ತೆ. ಮುಂಚೆ ಎಲ್ಲ ಬಂದ್ಬಿಟ್ಟು ಓನ್ಲಿ ಕುಕ್ ಟಾಪ್ ಹಾಬಲ್ಲಿ ಮಾತ್ರನೇ ಬೇಗ ಅಡುಗೆ ಆಗ್ತಿತ್ತು. ಕನ್ಸಿಲ್ಡ್ ಹಾಬುಗಳಲ್ಲಿ ಸ್ವಲ್ಪ ಸ್ಲೋ ಅಡುಗೆ ಆಗ್ತಿತ್ತು. ಇವಾಗ ಅದನ್ನೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಮೈಕ್ರೋ ಓವನ್ನು, ಸೊ ಅದು ನಮಗೆ ಬಿಸಿ ಮಾಡೋಕ್ಕೆ ಇರಬೇಕು, ಬಿಸಿ ಮಾಡೋಕ್ಕೆ ಯೂಸ್ ಮಾಡಬೇಕು. ಕೆಲವರು ಅದನ್ನು ರಾಂಗಾಗಿ ತೊಗೊಂಬಿಟ್ಟು ಅದರಲ್ಲಿ ಬೇಕಿಂಗ್ ಮಾಡೋಕ್ಕೆ ಹೋಗ್ತಾರೆ. ಸೊ ಆ ಒಂದಷ್ಟು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು. ಅದೇ ನಂಗೆ ಅನಿಸುತ್ತೆ, ಪ್ಲೇಟ್ಗಳೆಲ್ಲ ಕೆಲವು ಸೆರಾಮಿಕ್, ಅದು ಚೆನ್ನಾಗಿರೋ ಡಿಸೈನ್ ಇದು, ಗ್ಲಾಸಸ್ ಅದೆಲ್ಲ ಯೂಸ್ ಮಾಡ್ತಾರೆ. ಅದೆಲ್ಲ ಕ್ವಿಕ್ಕಾಗಿ ತೆಗಿಬೇಕು, ಹಾಕಬೇಕು ಅಂತ ಎಲ್ಲ ಒಡೆದೋಗಲ್ವಾ? ಅದು ಈ ಥರದ್ದು ತುಂಬ ಕಿಚನ್ ಮಾಡಿಕೊಟ್ಟಿದ್ದೀರಾ ನೀವು? ಮಾಡ್ಕೊಟ್ಟಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ಈ ಥರ ನೀವೇನು ಸೆರಾಮಿಕ್ಸ್ ಎಲ್ಲ ಇರುತ್ತಲ್ಲ, ಇದಕ್ಕೆ ಕ್ರಾಕರಿ ಅಂತಲೇ ಸಪ್ರೇಟಾಗಿ ಮಾಡಿಕೊಡ್ತೀವಿ. ಅದನ್ನು ಕಿಚನಲ್ಲಿ ನಾವು ದಿನ ಯೂಸ್ ಮಾಡಬೇಕಾದ್ರೆ ಫ್ರೀಕ್ವೆಂಟಾಗಿ ಯೂಸ್ ಮಾಡೋ ಜಾಗದಲ್ಲಿ ನಾವು ಈ ಥರ ಥಿಂಗ್ಸ್ನ ಹಿಡಿಯೋಲ್ಲ. ಡೆಲಿಕೇಟ್ ಥಿಂಗ್ಸ್ಗೆ ಸಪ್ರೇಟಾಗಿ ಸ್ಪೇಸ್ ಕೊಡ್ತೀವಿ, ಅಲ್ಲಿ ಗ್ಲಾಸ್ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ನಾವು ಗ್ಲಾಸ್ ಇದ್ದಾಗ ಡೆಲಿಕೇಟಾಗಿ ಯೂಸ್ ಮಾಡಬೇಕಾಗತ್ತೆ. ಸೊ ಅದನ್ನು ನೀಟಾಗಿ ಸಪ್ರೇಟಾಗಿ, ಆಮೇಲೆ ಅದನ್ನು ಓಪನ್ ಮಾಡಿದಾಗ ಸಾಫ್ಟ್ ಕ್ಲೋಸ್ ಇರುತ್ತೆ ಅಥವಾ ಸಾಫ್ಟ್ ಓಪನಿಂಗ್ ಇರುತ್ತೆ. ಆ ರೀತಿ ಬ್ಯಾಂಗ್ ಆಗೋದು, ಕ್ಲಾಶ್ ಆಗೋದೆಲ್ಲ ಆಗ. ಓಕೆ, ಈಗ ಬಾತ್ರೂಮ್ ಇಂಟೀರಿಯರ್ ವರ್ಕಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ? ಈಗ ನಾರ್ಮಲ್ ಅಂತ ಹೇಳಿದ್ರೆ ಏನೆಲ್ಲ ಇರುತ್ತೆ ಅಲ್ಲಿ ಇಂಟೀರಿಯರ್ ವರ್ಕ್ ಮಾಡೋದು? ಸೊ ಬಾತ್ರೂಮ್ ಇಂಟೀರಿಯರ್ಸ್ ಅಂದರೆ 2 ಥರ ಬರುತ್ತೆ. ಒಂದು ಅಪಾರ್ಟ್ಮೆಂಟ್ ಅಥವಾ ಒಬ್ಬ ಬಿಲ್ಡರು ಅದನ್ನು ಫುಲ್ ಬಾತ್ರೂಮ್ ರೆಡಿ ಮಾಡಿಕೊಡ್ತಾರೆ. ಟೈಲ್ಸ್ ಎಲ್ಲ ಹಾಕ್ಬಿಟ್ಟು, ಪ್ಲಂಬಿಂಗ್ ಪಾಯಿಂಟ್ಸ್ ಎಲ್ಲ ಹಾಕ್ಬಿಟ್ಟು, ಹ್ಯಾಂಡ್ ವಾಶ್ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಬಾತ್ರೂಮಲ್ಲಿ ಇಂಟೀರಿಯರ್ಸ್ ಏನೇನು ಬರುತ್ತೆ ಅಂದರೆ, ಸಿಂಕ್ ಕೆಳಗಡೆ ವ್ಯಾನಿಟಿ ಯೂನಿಟ್ಸ್ ಅಂತ ಬರುತ್ತೆ ಸ್ಟೋರೇಜ್ ಆಗಿ. ಅದ್ರ ಮೇಲ್ಗಡೆ ಮಿರರ್ ಬರುತ್ತೆ, ಹ್ಯಾಂಡ್ ವಾಶ್ ಇರೋ ಜಾಗದಲ್ಲಿ ಮಿರರ್ ಬರುತ್ತೆ. ಆಮೇಲೆ ಮಿರರ್ ಹತ್ರ ಕೆಲವೊಂದು ಆರ್ಗನೈಸರ್ಸ್ ಬೇಕಿರುತ್ತೆ, ಕೀಪಿಂಗ್ ಲೈಕ್ ಸೋಪ್ ಹೋಲ್ಡರು, ಇದಕ್ಕೆಲ್ಲ ಒಂದು ಅಷ್ಟು ಆರ್ಗನೈಸರ್ ಬೇಕು. ಅದಾದಮೇಲೆ ಗ್ಲಾಸ್ ಪಾರ್ಟಿಷನ್ ಬರುತ್ತೆ, ಫಾರ್ ಎಕ್ಸಾಂಪಲ್ ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಸಪ್ರೇಟ್ ಮಾಡೋಕ್ಕೋಸ್ಕರ. ಇದೆಲ್ಲ ನಮಗೆ ಇಂಟೀರಿಯರ್ ಸ್ಕೋಪಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ರಿನೋವೇಷನ್, ಬಾತ್ರೂಮು ತುಂಬ ಹಳೇದಾಗಿರುತ್ತೆ, 10 ವರ್ಷ ಹಳೆ ಬಿಲ್ಡಿಂಗ್ ಇರುತ್ತೆ, ಸೀಪೇಜ್ ಆಗ್ತಾ ಇರುತ್ತೆ. ದಯನ ನನಗೆ ರಿನೋವೇಷನ್ ಮಾಡಬೇಕು ಬಾತ್ರೂಮ್ ಅಂತ ನಾನು ಮಾಡಿರೋದು ತುಂಬ ಎಕ್ಸಾಂಪಲ್ಸ್ ಇದೆ. ಸೊ ಬಾತ್ರೂಮ್ ರಿನೋವೇಷನ್ ಮಾಡಬೇಕಾಗಿರೋಂಥ ಕೀ ಪಾಯಿಂಟ್ಸ್ ಏನಂದರೆ, ಸೀಪೇಜೆಲ್ಲ ಇದ್ದಾಗ ಕಂಪ್ಲೀಟ್ ಪ್ಲಂಬಿಂಗ್ ಪಾಯಿಂಟ್ಸ್ನ ಚೇಂಜ್ ಮಾಡಬೇಕು. ಅಂದರೆ ಒಳಗಡೆ ಇರೋವಂಥ ಪ್ಲಂಬಿಂಗ್ ಪೈಪ್ಲೈನ್ ಏನಿದೆ, ಮುಂಚೆ ಎಲ್ಲ ಪೈಪ್ಸ್ ಯೂಸ್ ಮಾಡ್ತಿದ್ರು, ಆ ಪೈಪ್ಸ್ ಎಲ್ಲ ಕರೋಡ್ ಆಗಿರುತ್ತೆ. ಆ ಪೈಪ್ಸ್ನ ರಿಮೂವ್ ಮಾಡಿ PVC ಪೈಪ್ಸ್ನ ಯೂಸ್ ಮಾಡಿ ಡಿಸೈನ್ ಮಾಡಬೇಕು ಅಥವಾ ಕೆಲಸ ಮಾಡಿಸ್ಬೇಕು. ಒಳ್ಳೆ ಟೈಲ್ಸ್ ಯೂಸ್ ಮಾಡಬೇಕು, ಟೈಲ್ಸ್ನ ನೀಟಾಗಿ ಫಿನಿಶಿಂಗ್ ಕೊಡಬೇಕು. ದೆನ್ ಆ್ಯಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಬೇಕು ಬಾತ್ರೂಮಲ್ಲಿ. ಇಲ್ಲಾಂದರೆ ವೆಟ್ ಏರಿಯಾ ಡ್ರೈ ಏರಿಯಾ ಸಪ್ರೇಟ್ ಮಾಡಿರಬೇಕು, ಇಲ್ಲಾಂದರೆ ಅಲ್ಲಿ ಸ್ಕಿಡ್ ಆಗಿ ಬಿದ್ದು ಏಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವ್ಯಾನಿಟಿ ಯೂನಿಟ್ಸ್ ಅಥವಾ ಹ್ಯಾಂಡ್ ವಾಶ್ ಏನಿದೆ ಅದನ್ನು ನೀಟಾಗಿ ಸ್ಪೇಸ್ನ ಪ್ರೊವೈಡ್ ಮಾಡಬೇಕು. ಸೊ ಈ ಒಂದಷ್ಟು ಆಸ್ಪೆಕ್ಟ್ಸು ರಿನೋವೇಷನಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ನಾವು ನೀಟಾಗಿ ಚೆಕ್ ಮಾಡಿ ಅದನ್ನು ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಮಾಡಿಕೊಡ್ತೀವಿ. ಓಕೆ, ಬಾತ್ರೂಮಲ್ಲೂ ಲಕ್ಸುರಿ ಫೀಲ್ ಬೇಕಂದರೆ? ಸೊ ಬಾತ್ರೂಮಲ್ಲಿ ಲಕ್ಸುರಿ ಸ್ಪೇಸ್ ಅಂದರೆ ಫೀಲ್ ಬೇಕಂದರೆ, ಬಾತ್ರೂಮ್ ಇಡ್ತು ಎಷ್ಟು ಇರುತ್ತೆ ಅದ್ರ ಮೇಲ್ಗಡೆ ಜಕೋಸಿ ಆ್ಯಡ್ ಮಾಡ್ಬೋದು, ಬಾತ್ ಟಬ್ ಆ್ಯಡ್ ಮಾಡ್ಬೋದು, ಹಂಗೆ ಡ್ರೈ ಆ್ಯಂಡ್ ವೆಟ್ ಏರಿಯಾ ಸಪ್ರೇಟ್ ಮಾಡ್ಬೋದು, ಒಳ್ಳೆ ಮಿರರ್ಸ್ನ ಆ್ಯಡ್ ಮಾಡಿ ಲುಕ್ ಎನ್ಹ್ಯಾನ್ಸ್ ಮಾಡ್ಬೋದು, ಒಳ್ಳೆ ಲೈಟಿಂಗ್ ಕೊಡ್ಬೋದು ಬಾತ್ರೂಮಲ್ಲಿ. ಸೊ ಈ ಒಂದಷ್ಟು ಥಿಂಗ್ಸು ಬಾತ್ರೂಮಲ್ಲಿ ನಾವು ಲಕ್ಸುರಿ ಅಂತ ಬರುತ್ತೆ. ಇವಾಗೆಲ್ಲ ಮ್ಯಾಟ್ ಟೈಲ್ಸು ತುಂಬ ಟ್ರೆಂಡಿಂಗ್ ಇದೆ. ಮ್ಯಾಟ್ ಟೈಲ್ಸ್ನ ಬಾತ್ರೂಮಲ್ಲಿ ಯೂಸ್ ಮಾಡೋದು ತುಂಬ ಒಳ್ಳೆಯದು, ಟ್ರೆಂಡಿಂಗ್ ಆಗಿದೆ. ಸೊ ಲಕ್ಸುರಿಯಾಗಿ ಕಾಣುತ್ತೆ. ಆ್ಯಂಡ್ ಒನ್ ಮೋರ್ ಇದು ಅಂದರೆ ಕನ್ಸರ್ನ್ ಏನಂದರೆ, ಸಾಫ್ಟ್ನರು ಅಥವಾ ನಾವು ಏನು ಯೂಸ್ ಮಾಡ್ತೀವಿ ಮನೆಯಲ್ಲಿ ಹಾರ್ಡ್ ವಾಟರ್ ಇದ್ದರೆ ಸಾಫ್ಟ್ನರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಟ್ಯಾಪ್ಸ್ ಎಲ್ಲ ನಾವು ಎಷ್ಟೇ ಎಕ್ಸ್ಪೆನ್ಸಿವ್ ಟ್ಯಾಪ್ಸ್ ಹಾಕಿದ್ರೂ ಅದೆಲ್ಲ ರಸ್ಟ್ ಹಿಡಿಯೋದು ಅಥವಾ ವೈಟ್ ಪ್ಯಾಚಸ್ ಬರೋದು ಇದೆಲ್ಲ ಬಂದು ಹಾಳಾಗುತ್ತೆ. ಓಕೆ, ನಾನೊಂದು ಅದೇ ಇನ್ಸ್ಟಾಗ್ರಾಮಲ್ಲೇ ನೋಡಿರೋದು. ನೋಡಿ, ಇನ್ಸ್ಟಾಗ್ರಾಮ್ ಎಷ್ಟು ನಮಗೆ ಇದು ಮಾಡುತ್ತೆ, ತಲೆ ತಿನ್ನುತ್ತೆ. ಅಂದರೆ ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೂ ಕೂಡ ಈ ಫಾಲ್ಸ್ ಎಲ್ಲ ಬರೋ ಥರ ಬಾತ್ರೂಮಲ್ಲಿ ಕ್ರಿಯೇಟಿವ್ ಆಗಿ ಮಾಡೋದು, ಈ ಥರದ್ದೆಲ್ಲ ಮಾಡೋಕ್ಕಾಗತ್ತಾ? ಮಾಡ್ಬೋದು. ಅಗೇನ್ ಡಿಪೆಂಡ್ಸ್ ಆನ್ ವರ್ಕ್ಮ್ಯಾನ್ಶಿಪ್, ಸ್ಪೇಸ್ ಮತ್ತು ಬಡ್ಜೆಟ್. ಅಂದರೆ ಇಡೀ ಯಾವ ಥರನೂ ಕಾರ್ಡ್ ಥರನೂ ಮಾಡ್ಬೋದು, ಆ ಥರನೂ ಮಾಡ್ಬೋದು. ಸೊ ಇವಾಗೆಲ್ಲ ನೀವು ರೀಸೆಂಟಾಗಿ ನೋಡಿರ್ಬೋದು, ಒಂದಷ್ಟು ಬಾತ್ರೂಮಲ್ಲೇ ಎಲ್ಲ ಮಾಡೋ ಥರ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಹಳೆ ಟ್ರೀನ ಬಾತ್ರೂಮ್ ಒಳಗಡೆ ಗ್ರೋ ಮಾಡಿ ಅದಕ್ಕೆಲ್ಲ ಮಾಡಿ ತುಂಬ ಕಾನ್ಸೆಪ್ಟ್ ರನ್ ಆಗಿದೆ. ಬಾತ್ರೂಮ್ ಇಸ್ ಅ ವೆರಿ ಗುಡ್ ಸ್ಪೇಸ್.
ಅದನ್ನು ನೀಟಾಗಿ ಯೂಸ್ ಮಾಡಿ ನೀಟಾಗಿ ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಎಸ್, ಬಟ್ ನೀವೆಷ್ಟು ಅಪ್ಡೇಟ್ ಆಗಿರಬೇಕಲ್ಲ ಪ್ರತಿ ಡಿಸೈನ್ಗೂ, ಖಂಡಿತ. ಪ್ರತಿ ಯುನೀಕ್ ಡಿಸೈನಿಗೆ ನೀವು. ಬಟ್ ಅದು ಹೇಗೆ ನೀವು ಪ್ಲ್ಯಾನ್ ಮಾಡ್ತೀರಿ? ದಿನ ಅದರ ಬಗ್ಗೆ ರಿಸರ್ಚ್ ಹೆಂಗೆ ನಡೀತಿರುತ್ತೆ? ಸೊ ಡೇ ಟು ಡೇ ಎಕ್ಸ್ಪೀರಿಯನ್ಸ್ ಆ ಥರ ಆಗ್ತಾ ಇರುತ್ತೆ ನಮಗೆ. ಡೇ ಟು ಡೇ ಮಾರ್ಕೆಟ್ ಚೇಂಜ್ ಆಗ್ತಿರುತ್ತೆ, ಡೇ ಟು ಡೇ ಕಸ್ಟಮರ್ಸ್ ಚೇಂಜ್ ಆಗ್ತಿರ್ತಾರೆ. ಎಲ್ಲ ಕಸ್ಟಮರ್ಸ್ ಪಾಯಿಂಟ್ಸ್ನ ನಾವು ಯೋಚನೆ ಮಾಡ್ತಿರ್ತೀವಿ, ಎಲ್ಲರೂ ವ್ಯೂ ಚೇಂಜಸ್ ಇರುತ್ತೆ. ಆ ವ್ಯೂ ಬೇರೆಯವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ನಾವು ಅವರಿಗೆ ಕನ್ವೆ ಮಾಡಿ ಅರ್ಥ ಆಗಿಲ್ದಿರೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಮಾರ್ಕಿಂಗ್ ಮಾಡಿ ನಾವು ಎಕ್ಸಿಕ್ಯೂಷನ್ ಮಾಡಿಕೊಡ್ತೀವಿ. ಓಕೆ, ಬಟ್ ಈಗ ತುಂಬ ಜನ ಮಾಡರ್ನ್ ಟಚ್ ಬಿಟ್ಟು ಸ್ವಲ್ಪ ವಿಂಟೇಜ್ ಲುಕ್, ಟ್ರೆಡಿಷ್ನಲ್ ಲುಕ್ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಯಾಕೆ ಅನಿಸುತ್ತೆ ನಿಮಗೆ? ಸೊ ಓಲ್ಡ್ ಈಸ್ ಗೋಲ್ಡ್. ಎಸ್, ಇಟ್ ಈಸ್. ಸೊ ಲೈಕ್ ಅಂದರೆ ಫುಲ್ ಕಿಚನಿಗೆ ಸ್ವಲ್ಪ ಓಲ್ಡ್ ಥೀಮ್ ಕಮ್ಮಿ ಯೂಸ್ ಮಾಡೋದು ಕಮ್ಮಿ. ಆ್ಯಸ್ ಎ ಓವರ್ ಆಲ್ ಥೀಮ್ ಇವಾಗೆಲ್ಲ ಸ್ವಲ್ಪ ಟ್ರೆಡಿಷ್ನಲ್ ಥೀಮು, ಸ್ವಲ್ಪ ಕ್ಲಾಸಿಕ್ ಥೀಮ್ನ ಜನ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಗುಡ್ ಆಲ್ಸೋ. ಸ್ಪೇಸ್ ಕಮ್ಮಿನಲ್ಲಿ ತುಂಬ ನೀಟಾಗಿ ಎಲಿಗೆಂಟಾಗಿ ಡಿಸೈನ್ ಆಗುತ್ತೆ, ಯೂಸೇಜು ತುಂಬ ಪರ್ಫೆಕ್ಟಾಗಿ ಆಗುತ್ತೆ. ಎಸ್, ನಿಮಗೂ ಕೂಡ ಹಾಗೆ ಜಾಸ್ತಿ ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಅಂದರೆ ಅವರ ಚೈಲ್ಡ್ಹುಡ್ ಮೆಮೊರೀಸ್ ಆಗಿರ್ಬೋದು, ಅವರ ನೆನಪುಗಳನ್ನು ಈಗಲೂ ಕೂಡ ಅದನ್ನು ಜಾಸ್ತಿ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ, ಆ ಥರದ್ದೆಲ್ಲ. ಅದನ್ನು ನಾವು ಕ್ಯಾಚ್ ಮಾಡಿಕೊಂಡು ಅದೇ ರೀತಿ ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಲೈಕ್ ಇವಾಗ ಬರ್ತಿರೋದೆಲ್ಲ ಹಂಗೇನೆ, ಎಲ್ಲ ತೊಟ್ಟಿ ಮನೆ ಡಿಸೈನ್ ಬೇಕು, ಅದಕ್ಕೆ ಬೇಕಾಗಿರೋಂಥ ಡಿಸೈನ್ಸು ಪಿಲ್ಲರ್ಸ್ ಆಗಿರ್ಬೋದು, ನಾವು ವೀನಿಯರಲ್ಲಿ ಡಿಸೈನ್ ಮಾಡಬೇಕಾಗಿರುತ್ತೆ. ಸೊ ಟ್ರೆಡಿಷ್ನಲ್ ಥೀಮ್ ಡಿಸೈನ್ ಇವಾಗಂತೂ ತುಂಬ ಪಾಪ್ಯುಲರ್ ಆಗಿದೆ ಆ್ಯಂಡ್ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ನಿಮಗೆ ಚೈಲ್ಡ್ಹುಡ್ ಮೆಮೊರಿ ಅಂತ ಅಂದಾಗ ನನಗೊಂದು ಕಸ್ಟಮರ್ ನೆನಪಾದರು. ಸೊ ಅವ್ರ ಮಗ ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಈ ಅಂತ ಎಲ್ಲ ಬರೆದಿದ್ರಲ್ಲ, ಆ ಈ ಗೀಜ್ ಹಾಕಿರೋದಲ್ಲ, ಶಿ ವಾಂಟ್ ಟು ಪ್ರಿಸರ್ವ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಶಿ ಕಾಲ್ಡ್ ಮಿ ರಿನೋವೇಷನ್ ಅದು. ಸೊ ದಯಾನಂದ್, ನನಗೆ ರಿನೋವೇಷನ್ ಬೇಕು, ಬಟ್ ಫುಲ್ ಮನೆಗೆ ಪೇಂಟಿಂಗ್ ಬೇಕು, ಫುಲ್ ಮನೆಗೆ ಡಿಸೈನಿಂಗ್ ಬೇಕು, ಬಟ್ ನನ್ನ ಮಗ ಬರೆದಿರೋವಂಥ ಈ ಒಂದು ಥಿಂಗ್ಸ್ನ ಹೌ ಡು ಐ ಸೇವ್ ಅಂತ. ಸೊ ಐ ಕ್ರಿಯೇಟೆಡ್ ಎ ವೆರಿ ನಿಶ್ ಡಿಸೈನ್. ಸೊ ಆ ಸ್ಪೇಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಲೈಟ್ ಹಾಕಿ ಅದನ್ನು ಹೈಲೈಟ್ ಕೂಡ ಮಾಡಿದ್ವಿ. ಸೊ ಇವಾಗ ಆ ವರ್ಡ್ಸ್ಗಳು ಈವನ್ ಅನದರ್ 10 years ದೇ ಕ್ಯಾನ್ ಸೇವ್ ಇಟ್. ಅಲ್ಲ, ಕಾಲ ಹೆಂಗೆ ಬದಲಾಗಿದೆ ಅಂದರೆ ಆವಾಗೆಲ್ಲ ಗೋಡೆಯಲ್ಲಿ ಬರೆದ್ರೆ ಸರಿಯಾಗಿ ಬಡಿತಿದ್ರು, ಇವಾಗ ಇಂಟೀರಿಯರ್ ಡಿಸೈನರನ್ನು ಕರೆಸಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಕರೆಕ್ಟ್, ಟ್ರೂ. ಬಟ್ ಅಂಥದ್ದೇ ಬೇರೆ ಯಾವುದಾದ್ರೂ ಯುನೀಕ್ ಮೆಮೊರಿ ಅಂದರೆ ರೀಕ್ರಿಯೇಟ್ ಏನಾದರೂ ಮಾಡಿರೋದಿದೆಯಾ? ನಾನೇ ಮಾಡಿರೋದಿದೆ. ಸೊ ನಾವು ಮುಂಚೆ ರೆಂಟ್ ಮನೇಲಿದ್ವಿ. ರೆಂಟ್ ಮನೇಲಿದ್ದಾಗ ನನ್ನ ಮಗಳು ಗೋಡೆ ಮೇಲೆಲ್ಲ ಬರೆದಿದ್ರು. ಸೊ ಐ ಕೆನಾಟ್ ಕೀಪ್ ದಟ್ ವಾಲ್. ಸೊ ಅದಕ್ಕೆ ಫೋಟೋ ಹೊಡ್ಕೊಂಬಂದು ನಮ್ಮ ಮನೆಯಲ್ಲಿ ಆ ಫೋಟೋನ ಹಾಕಿದ್ದೀನಿ. ಸೊ ದಟ್ ಈಸ್ ಅ ಮೆಮೊರಿ ಫಾರ್ ಮೀ. ಸೊ ಅದೇ ಥರ ಬೇರೆ ಬೇರೆ ಮನೆಗಳಲ್ಲಿ ತುಂಬ ಇದೆ. ಅವ್ರ ಫ್ಯಾಮಿಲಿ ಫೋಟೋಸ್ನ ಫ್ಯಾಮಿಲಿ ಟ್ರೀ ವಾಲ್ ಮಾಡಿಕೊಟ್ಟಿರೋದಿರ್ಬೋದು, ಸೋಫಾ ಬ್ಯಾಕ್ ವಾಲ್ ಅಥವಾ ಒಂದು ಹೈಲೈಟ್ ಸ್ಪೇಸಲ್ಲಿ ಆ ಒಂದು ಡಿಸೈನಲ್ಲಿ ಅವ್ರ ಫ್ಯಾಮಿಲಿ ಥಿಂಗ್ಸ್ಗಳನ್ನ ನಾವು ಡಿಸ್ಪ್ಲೇ ಮಾಡಿರ್ಬೋದು. ಕೆಲವೊಂದು ಟ್ರೋಫೀಸು ಅವ್ರದ್ದು ಮೂಮೆಂಟು, ಲೈಕ್ ವರ್ಲ್ಡ್ ರೆಕಾರ್ಡ್ ಮಾಡಿರೋಂಥ ಅಷ್ಟು ಕಸ್ಟಮರ್ಗಳೆಲ್ಲ ನನಗಿದ್ದಾರೆ. ಸೊ ಆ ಮೂಮೆಂಟೋಸ್ಗಳನ್ನ ಒಳ್ಳೆ ರೀತಿಯಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ನಾವು ಕ್ರಿಯೇಟ್ ಮಾಡಿಕೊಟ್ಟಿರೋದು ತುಂಬ ಎಕ್ಸಾಂಪಲ್ಸ್ ಇದೆ. ನೈಸ್. ಬಟ್ ವಿಂಟೇಜ್ ಲುಕ್ ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಟ್ರೆಡಿಷ್ನಲ್ ಲುಕ್ಕನ್ನೇ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ ಅಥವಾ ಸ್ವಲ್ಪ ಮಾಡರ್ನ್ ಟಚ್ ಕೂಡ ಇರುತ್ತೆ ಅದರಲ್ಲಿ? ಸೊ ವಿಂಟೇಜ್ ಅಂದಾಗ ಡೆಫಿನೆಟ್ಲಿ ಓಲ್ಡ್ ಥೀಮು ಅಥವಾ ಟ್ರೆಡಿಷ್ನಲ್ ಥೀಮ್ ಅಂತಲೇ ಬರುತ್ತೆ. ಸ್ವಲ್ಪ ಮಾಡ್ರನ್ನಾಗಿ ಆ್ಯಡ್ ಮಾಡ್ಬೋದು ಅಂದರೆ ಲೈಕ್ ಸೋಫಾ ಆ್ಯಡ್ ಮಾಡ್ಬೋದು, ಅಥವಾ ಕೆಲವೊಂದು ಥಿಂಗ್ಸ್ ಲೈಕ್ ಡಿಸ್ಪ್ಲೇ ಥಿಂಗ್ಸ್ನ ಆ್ಯಡ್ ಮಾಡ್ಕೋಬೋದು ಅಷ್ಟೇ. ಬಟ್ ವಿಂಟೇಜ್ ಅಂದಾಗ ಅಥವಾ ಕ್ಲಾಸಿಕಲ್ ಥೀಮ್ ಅಂತ ಅಂದಾಗ ಡೆಫಿನೆಟ್ಲಿ ನಮಗೆ ಟ್ರೆಡಿಷ್ನಲ್ ಥೀಮ್ನೇ ಕ್ಯಾರಿ ಮಾಡಬೇಕಾಗುತ್ತೆ. ಓಕೆ, ಹಾಗಾದರೆ ಈ ವಿಂಟೇಜ್ ಥೀಮ್ ಇದೆಯಲ್ಲ, ಇದು ಕಾಸ್ಟ್ಲಿನಾ ಅಥವಾ ಬಜೆಟ್ ಫ್ರೆಂಡ್ಲಿನಾ? ಸೊ ಡಿಪೆಂಡ್ಸ್ ಆನ್ ಮೆಟೀರಿಯಲ್ ಅಗೈನ್. ಸೊ ಅಲ್ಲೂ ಬಟ್ ನಾರ್ಮಲ್ ಇರೋದಕ್ಕಿಂತ ಈಗ ನಾರ್ಮಲ್ ಇಂಟೀರಿಯರ್ ವರ್ಕ್ ಮಾಡೋದಕ್ಕಿಂತ ಇದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ. ಆಗುತ್ತೆ. ಸೊ ವಿಂಟೇಜ್ ಥೀಮ್ ಅಂತ ಅಂದಾಗ ನಾವು ಪ್ರಾಪರ್ ವುಡ್ ಯೂಸ್ ಮಾಡಬೇಕಾಗತ್ತೆ. ಪ್ರಾಪರ್ ವುಡ್ ಯೂಸ್ ಮಾಡಿದಾಗ ಅದಕ್ಕೆ ಪಾಲಿಷ್ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡುವಂಥ ಥಿಂಗ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ವಿಂಟೇಜ್ ಥೀಮಲ್ಲಿ ನಮಗೆ ಸ್ವಲ್ಪ ಅಡಿಷ್ನಲ್ ಕಾಸ್ಟಿಂಗ್ ರಿಕ್ವೈರ್ಮೆಂಟ್ ಆಗುತ್ತೆ. ಓಕೆ, ಈಗ ವಾರ್ಡ್ರೋಬ್ ಸ್ಟೋರೇಜ್ ಅಂತ ಬಂದಾಗ ಈ ಟ್ರೆಡಿಷ್ನಲ್ ಡಿಸೈನನ್ನು ಅದಕ್ಕೆ ಹೇಗೆ ಅಡಾಪ್ಟ್ ಮಾಡ್ಕೊಳ್ಳೋದು? ಅಂದರೆ ಅದು ಪ್ರಾಕ್ಟಿಕಲ್ ಆಗಿ ಹೇಗಿರುತ್ತೆ ಆ ಡಿಸೈನ್ಸ್ ಎಲ್ಲ? ಸೊ ಇನ್ ಟರ್ಮ್ಸ್ ಆಫ್ ಸ್ಪೇಸ್ ಯುಟಿಲೈಸೇಷನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಬಟ್ ಔಟ್ಸೈಡ್ ಸ್ಟ್ರಕ್ಚರಲ್ ವ್ಯೂ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಡೋರ್ನಲ್ಲಿರೋಂಥ ಡಿಸೈನ್ಸ್ನಲ್ಲಿ ನಾವು ಆ ಟ್ರೆಡಿಷ್ನಲ್ ಟಚ್ನ ಕೊಡ್ಬೋದು. ಲೈಕ್ ಆ್ಯಡಿಂಗ್ ಎ ವುಡನ್ ಕಲರ್, ಸ್ವಲ್ಪ ವೈಟ್ ಕಲರ್ನ ಆ್ಯಡ್ ಮಾಡೋದು, ಸ್ವಲ್ಪ ಟ್ರೆಡಿಷ್ನಲ್ ಕಾರ್ವಿಂಗ್ಸ್ನ ಯೂಸ್ ಮಾಡೋದಾಗಿರ್ಬೋದು, ಕೇನ್ ಫಿನಿಶ್ ಯೂಸ್ ಮಾಡೋದು. ಇಟ್ಸ್ ಆಲ್ ಕಮಿಂಗ್ ಟು ದ ಟ್ರೆಡಿಷ್ನಲ್ ಥೀಮ್.
ಓಕೆ, ಏನೆಲ್ಲ ಇರುತ್ತೆ ಆ್ಯಕ್ಚುಲಿ ವಿಂಟೇಜ್ ಥೀಮ್ ಅಂದರೆ ಒಂದು ಮನೆ ಇಂಟೀರಿಯರ್ ವರ್ಕ್ ಮಾಡುವಾಗ ಈಗ ನಂಗೆ ಕ್ಯೂರಿಯಾಸಿಟಿ, ಒಂದು ಹಾಲ್ ಅಂದರೆ ಏನು ಬರುತ್ತೆ, ಬೆಡ್ರೂಮ್ ಅಂದರೆ ಏನು ಬರುತ್ತೆ, ಕಿಚನ್ ಅಂದರೆ ಅದರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ. ನಂಗೆ ಗೊತ್ತಿರೋದು ಒಂದು ಮೇ ಬಿ ತಾಮ್ರದ ಪಾತ್ರೆಗಳೆಲ್ಲ ಯೂಸ್ ಮಾಡ್ತಾರೆ ಅನಿಸುತ್ತೆ. ಅದು ಬಿಟ್ಟು ಇವಾಗ ಅದು ಡೆಕೋರೇಟಿವ್ ಅಷ್ಟೇ. ಡೆಕೋರೇಟಿವ್. ಸೊ ವಿಂಟೇಜ್ ಥೀಮ್ ಅಥವಾ ಕ್ಲಾಸಿಕಲ್ ಥೀಮ್ ಅಂತ ಬಂದಾಗ ಲೈಕ್ ಜಾಸ್ತಿ ವುಡ್ ಯೂಸ್ ಮಾಡ್ತೀವಿ, ಆಮೇಲೆ ಮ್ಯಾಟ್ ಫಿನಿಶ್ ಟೈಲ್ಸ್ ಯೂಸ್ ಮಾಡ್ತೀವಿ, ಟೆರಾಕೋಟಾ ಯೂಸ್ ಮಾಡ್ತೀವಿ, ಹತ್ತನಗುಡಿ ಯೂಸ್ ಮಾಡ್ತೀವಿ. ಸೊ ಕಲರ್ಸ್ ಆಫ್ ದ ವಾಲ್ಸ್ ವಿಲ್ ಬಿ ಸ್ವಲ್ಪ ಡಲ್ ಇರುತ್ತೆ, ಅಥವಾ ವೈಟ್ ಕಲರ್ ಯೂಸ್ ಮಾಡ್ತೀವಿ, ಬ್ರೈಟರ್ ಕಲರ್ಸ್ ಯೂಸ್ ಮಾಡ್ತೀವಿ. ಬ್ರೈಟರ್ ಕಲರ್ ಯೂಸ್ ಮಾಡಿದಾಗ ಯೂಸ್ ಮಾಡಿರೋಂಥ ವುಡ್ನ ಪಾಲಿಶು ಗೋಲ್ಡನ್ ಬ್ರೌನ್ ಅಥವಾ ವಾಲ್ನಟ್ ಬ್ರೌನ್ ಆಗುತ್ತೆ. ಸ್ವಲ್ಪ ಅದೇ ರೀತಿ ಬೆಡ್ರೂಮ್ಸ್ ಅಂತ ಬಂದಾಗ ಯೂಸ್ ಮಾಡೋವಂಥ ಬೆಡ್ಡಿಗೆ ಮಾಡ್ರನ್ ಕುಷನ್ ಯೂಸ್ ಮಾಡಲ್ಲ, ಸ್ವಲ್ಪ ವುಡ್ ಯೂಸ್ ಮಾಡಿ ಡಿಸೈನ್ ಮಾಡಿರೋಂಥ ಹೆಡ್ ಬೋರ್ಡ್ ಯೂಸ್ ಮಾಡಿರ್ಬೋದು. ಪಿಲ್ಲರ್ಸ್ ಆಫ್ ದ ಹೆಡ್ ಬೋರ್ಡು ಸ್ವಲ್ಪ ಆ ಥರ ಕ್ಲಾಸಿಕಾಗಿ ಡಿಸೈನ್ ಮಾಡಿರ್ತೀವಿ. ಸೈಡ್ ಟೇಬಲ್ಸು ವುಡ್ಡಿಂದ ಡಿಸೈನ್ ಮಾಡಿರ್ತೀವಿ. ಅಲ್ಲಿರೋಂಥ ಸ್ಟಡಿ ಟೇಬಲ್ ಕೂಡ ವುಡ್ಡಲ್ಲಿ ಆಗಿರುತ್ತೆ. ಮೇಜರ್ ವುಡ್ ಯೂಸ್ ಮಾಡಿರ್ತೀವಿ. ಕರ್ಟನ್ಸು ಕೂಡ 7 ಫೀಟ್ ಇರುತ್ತೆ, ಅದಕ್ಕೆ ಪೆಲ್ಮೆಟ್ಸು ಅಥವಾ ರಾಡ್ ಯೂಸ್ ಮಾಡಿರ್ತೀವಿ. ಸೊ ಈ ಒಂದಷ್ಟು ಆಸ್ಪೆಕ್ಟ್ಸಿಂದ ಕ್ಲಾಸಿಕಲ್ ಡಿಸೈನ್ ತುಂಬ ಲೌಡ್ ಆಗಿರಲ್ಲ, ಇಟ್ ವಿಲ್ ಬಿ ವೆರಿ ಸಟಲ್, ಏನೋ ತುಂಬ ಕ್ಲೀನಾಗಿರುತ್ತೆ. ಓಕೆ, ಅಂದರೆ ಮಾಡೋದು ಡೀಸೆಂಟ್ ಆಗಿರುತ್ತೆ. ಓಕೆ, ಇದಕ್ಕೆಲ್ಲ ಮೆಟೀರಿಯಲ್ ಅದೆಲ್ಲ ಈಗ ನೋಡಿ ನನಗೆ ಈ ಥರದ್ದು ಒಂದು ಮೆಟೀರಿಯಲ್ ಬೇಕು, ಅದು ಸಿಗುತ್ತಾ ಎಲ್ಲ? ಇದು ಹೇಗೆ ಅದು ಪ್ಲ್ಯಾನ್ ಆಗುತ್ತೆ ಅಂತ? ಯಾಕಂದರೆ ಒಂದು ಲುಕ್ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಥರನೇ ನಾವು ತಂದು ಕೊಡಬೇಕಾಗುತ್ತೆ, ಅದರಲ್ಲಿ ಏನು ಕಾಂಪ್ರಮೈಸ್ ಆಗೋ ಹಾಗಿರೋದಿಲ್ಲ. ಸೊ ಅದು ಹೇಗೆ ವರ್ಕ್ ಆಗುತ್ತೆ? ಆಸ್ ಪರ್ ನಾವು ಡಿಸೈನ್ ಮಾಡಿರ್ತೀವಲ್ಲ, ಆ ಡಿಸೈನ್ ಮಾಡಿರೋ ಪ್ರಕಾರ ನಾವು ಅದೇ ಮೆಟೀರಿಯಲ್ನ ಪ್ರಕ್ಯೂರ್ ಮಾಡಿ ಅದನ್ನು ಅಷ್ಟೇ ನೀಟಾಗಿ ಡಿಸೈನ್ ಮಾಡಿ ಅಷ್ಟೇ ನೀಟಾಗಿ ಅದನ್ನು ಡೆಲಿವರಿ ಮಾಡ್ತೀವಿ. ಸೊ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೊ ಈಗ ಹೊಸ ಮನೆ ಕಟ್ಟೋದು ಅಂತ ಅಂದ್ಕೊಳ್ಳಿ, ಈಗ ನಾನೇ ಹೊರಟಿದ್ದೀನಿ ಹೊಸ ಮನೆ ಕಟ್ಕೊಳ್ಳೋದಕ್ಕೆ, ಅಲ್ಲಿ ಚೆನ್ನಾಗಿರೋ ಇಂಟೀರಿಯರ್ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರುವಂಥ ತುಂಬ ಜನ ಇದ್ದಾರೆ ಈಗ ನಮ್ಮ ಆಡಿಯನ್ಸಲ್ಲೂ ಕೂಡ. ಅವ್ರಿಗೊಂದು ಬೆಸ್ಟ್ ಅಡ್ವೈಸ್ ಅಂದರೆ ಏನು ಕೊಡ್ತೀರಾ? ಸೊ ಹೊಸ ಮನೆಗೆ ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂತ ಅಂದರೆ ಬೆಸ್ಟ್ ಅಡ್ವೈಸ್ ಅಂದರೆ, ಸೊ ಇಂಟೀರಿಯರ್ ಪ್ರೊಫೆಷ್ನಲ್ಸ್ನ ಹೈರ್ ಮಾಡಿದಾಗ ಅವರ ಅಡ್ವೈಸ್ನ ತಿಳ್ಕೊಂಡು ಬಡ್ಜೆಟ್ನ ಪ್ಲ್ಯಾನ್ ಮಾಡಿಕೊಂಡು ಬಡ್ಜೆಟ್ ಪ್ರಕಾರ ಡಿಸೈನ್ಸ್ನ ತಗೊಂಡು ಅದನ್ನು ಅವರ ಫ್ಯಾಕ್ಟ್ರಿಗೆ ಅಥವಾ ಅವರ ಶೋರೂಮ್ಸ್ಗೆ ವಿಸಿಟ್ ಮಾಡಿ ಅವ್ರ ಕ್ವಾಲಿಟಿನ ಚೆಕ್ ಮಾಡಿ ಅದನ್ನು ಎಕ್ಸಿಕ್ಯೂಷನ್ ಮಾಡಿಸ್ಕೊಳೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅಡ್ವೈಸ್. ಸರ್, ಈಗ ನಾನು ಕೆಲವು ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ತೀನಿ, ನೀವು ಒನ್ ಆನ್ಸರ್ ಮಾಡ್ಕೊಂಡು ಹೋಗಿ. ಓಕೆ. ಒನ್ ಡಿಸೈನ್ ಟ್ರೆಂಡ್ ಯು ಹೇಟ್? ಮೇಯ್ನ್ಲಿ ಹೈ ಗ್ಲಾಸಿ ಲ್ಯಾಮಿನೇಟ್ಸ್ ಎಲ್ಲ ಕಡೆ ಯೂಸ್ ಮಾಡೋದನ್ನು ನಾನು ಹೇಟ್ ಮಾಡ್ತೀನಿ. ಬಿಕಾಸ್ ಎಲ್ಲ ಕಡೆ ಬೇರೆ ಬೇರೆ ಕಲರ್ಸು ಅಥವಾ ಬೇರೆ ಬೇರೆ ಫಿನಿಷ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸೊ ಐ ಹೇಟ್ ದಟ್. ಓಕೆ. ಒನ್ ಟ್ರೆಂಡ್ ವರ್ತ್ ದ ಮನಿ? ಸೊ acrylic finish is worth spending money, and that gives a very good value to the work. Okay. Most overrated luxury element? ಸೊ ಮೋಸ್ಟ್ ಓವರ್ರೇಟೆಡ್ ಲಕ್ಸುರಿ ಎಲಿಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ಲು ಹೈ ಗ್ಲಾಸಿ ಲ್ಯಾಮಿನೇಟೇನೆ ಅಥವಾ ಗ್ಲಾಸ್ ಆಗಿರ್ಬೋದು, ಪ್ರಾಪರಾಗಿ ಯೂಸ್ ಮಾಡ್ದೇ ಓಪನ್ ಶೆಲ್ಫ್ಗಳು ಕಿಚನಲ್ಲಿ ಕೊಟ್ಬಿಟ್ಟು ಅದು ಕ್ಲೀನಿಂಗ್ ತುಂಬ ಡಿಫಿಕಲ್ಟ್ ಆಗುತ್ತೆ, ಆಯಿಲ್ ಕಲೆಕ್ಷನ್ ಆಗೋದು ಇದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ. ಒನ್ ಮಸ್ಟ್ ಹ್ಯಾವ್ ಇನ್ ಎವ್ರಿ ಕಿಚನ್? ಸೊ ಕೌಂಟರ್ ಟಾಪ್, ಇಂಜಿನಿಯರಿಂಗ್ ಸ್ಟೋನು. ಸೊ ಪೀಪಲ್ ಥಿಂಕ್ ದಟ್ ಇಟ್ ಈಸ್ ಯೂಸರ್ ಫ್ರೆಂಡ್ಲಿ ಇಲ್ಲ ಅಂತ, ಬಟ್ ಇಟ್ ಈಸ್ ನಾಟ್. ಇಂಜಿನಿಯರಿಂಗ್ ಸ್ಟೋನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಸೊ ನಾವು ಎವ್ರಿಬಡಿ ಕ್ಯಾನ್ ಯೂಸ್ ಇಂಜಿನಿಯರಿಂಗ್ ಸ್ಟೋನ್. ನ್ಯಾಚುರಲ್ ಗ್ರಾನೈಟ್ ಯೂಸ್ ಮಾಡಲೂಬೋದು, ಹಾಗೆ ಥರ ಅಂದರೆ ಕ್ವಾರ್ಟ್ಸ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಅಕ್ರಿಲಿಕ್ ಈಸ್ ಆಲ್ಸೋ ಎ ವೆರಿ ಗುಡ್ ಆಪ್ಷನ್. ಲ್ಯಾಮಿನೇಟಿಂದ ಎಲ್ಲರೂ ಅಪ್ಗ್ರೇಡ್ ಆಗೋದು ತುಂಬ ಒಳ್ಳೆಯದು. ಒನ್ ಥಿಂಗ್ ಹೋಮ್ ಓನರ್ಸ್ ಶುಡ್ ನೆವರ್ ಕಾಂಪ್ರಮೈಸ್ ಆನ್? ಸೊ ಕ್ವಾಲಿಟಿ ಆಫ್ ದ ಮೆಟೀರಿಯಲ್, ಪ್ಲೈವುಡ್ಡು, ಪರ್ಟಿಕ್ಯುಲರ್ಲಿ ಪ್ಲೈವುಡ್ಡು. ಯಾವುದೇ ವಾಟರ್ ಕಂಟೆಂಟ್ ಜಾಗದಲ್ಲಿ ನಾರ್ಮಲ್ ಅಂದರೆ MR ಗ್ರೇಡ್ನ ಯೂಸ್ ಮಾಡಬಾರ್ದು. ವಾಟರ್ ಕಂಟೆಂಟ್ ಏರಿಯಾದಲ್ಲಿ BWP 710 ಗ್ರೇಡ್ನೇ ಯೂಸ್ ಮಾಡಬೇಕು. ಡಿಪೆಂಡ್ಸ್ ಆನ್ ಎನಿ ಬ್ರ್ಯಾಂಡ್. ಬಟ್ ಬೇರೆ ಜಾಗದಲ್ಲಿ ವಾಟರ್ ಪ್ರೂಫ್ ಬೇಕು ಅಂತ ಕೇಳೋದಕ್ಕಿಂತ MR ಗ್ರೇಡು ಕೂಡ ಯೂಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ರೆ ಸಾಕು. ಕ್ವಾಲಿಟಿ ಈಸ್ ಮೋರ್ ಇಂಪಾರ್ಟೆಂಟ್. ಬೆಸ್ಟ್ ಕಲರ್ ಫಾರ್ ಸ್ಮಾಲ್ ಹೋಮ್ಸ್? ಸೊ ಲೈಟ್ ಶೇಡ್ಸ್, ಅರ್ಧಿ ಶೇಡ್ಸ್ ಅಥವಾ ನಾವು ಪೇಸ್ಟಲ್ ಶೇಡ್ಸ್ ಅಂತ ಕರಿತೀವಿ. ಸೊ ಅದು ವಾರ್ಮ್ ಫೀಲ್ ಕೊಡುತ್ತೆ, ಓಪನ್ ಆಗಿ ಫೀಲ್ ಆಗುತ್ತೆ, ಸ್ಪೇಷಿಯಸ್ ಆಗಿ ಅನಿಸುತ್ತೆ. ಸೊ ಆಲ್ವೇಸ್ ಲೈಟ್ ಶೇಡ್ಸ್ ಆರ್ ಬೆಟರ್. ಓಕೆ. ವರ್ಸ್ಟ್ ಇಂಟೀರಿಯರ್ ಮಿಸ್ಟೇಕ್? ವರ್ಸ್ಟ್ ಇಂಟೀರಿಯರ್ ಮಿಸ್ಟೇಕ್ ಅಂದರೆ ಚೂಸಿಂಗ್ ಅ ರಾಂಗ್ ವೆಂಡರ್.
ರಾಂಗ್ ಪರ್ಸನ್ ಅದೇ ವರ್ಸ್ಟು. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಬೇಕು, ನಿಮ್ಮ ರಿಕ್ವೈರ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋಂಥ ಒಬ್ಬ ಒಳ್ಳೆ ಡಿಸೈನರ್ನ ಅಥವಾ ಒಳ್ಳೆ ಕಾಂಟ್ರಾಕ್ಟರ್ನ ಚೂಸ್ ಮಾಡಿ. ದಟ್ ಈಸ್ ಅ ಫಸ್ಟ್ ಥಿಂಗ್, ದಟ್ ಈಸ್ ಅ ಮಸ್ಟ್. ಓಕೆ, ಒನ್ ರೂಮ್ ಪೀಪಲ್ ಇಗ್ನೋರ್ ಟೂ ಮಚ್. ಗೆಸ್ಟ್ ಬೆಡ್ರೂಮ್. ಸೊ ಅದು ಬಡ್ಜೆಟ್ ಇದ್ದಾಗಲೂ ಬಡ್ಜೆಟ್ ಇಲ್ಲದೆ ಇದ್ದಾಗಲೂ ಗೆಸ್ಟ್ ಬೆಡ್ರೂಮ್ನ ತುಂಬ ಆಪ್ಷನಲ್ ಆಗೇ ಮಾಡ್ತಾರೆ, ತುಂಬ ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಗೆಸ್ಟ್ ಬೆಡ್ರೂಮ್. ಎಸ್. ಪ್ರೀಮಿಯಂ ಲುಕ್ಗೆ ಈಸಿಯೆಸ್ಟ್ ಅಪ್ಗ್ರೇಡು? ಸೊ ಫಾರ್ ಎಕ್ಸಾಂಪಲ್ ಕಿಚನ್ನು ಅಥವಾ ಅಕ್ರೆಲಿಕ್ ಅಂತ ನಾವೇನು ಕರಿತೀವಿ. ಸೊ ಲ್ಯಾಮಿನೇಟಿಂದ ಪ್ರೀಮಿಯಮಿಗೆ ಲುಕ್ಗೆ ಅಪ್ಗ್ರೇಡ್ ಮಾಡಬೇಕಂದ್ರೆ ಒಂದು ಅಕ್ರೆಲಿಕ್. ಸೊ ಒಂದು ಡ್ರೈ ವಾಲ್ ಅಥವಾ ಸಿಂಪಲ್ ಪೇಂಟ್ ಮಾಡ್ಕೊಳ್ಳೋದಕ್ಕಿಂತ ಬೇಸಿಕ್ಕಿಂದ ಪ್ರೀಮಿಯಮ್ ಆಗಿ ಕಾಣೋಕ್ಕೆ ಒಂದು ಒಳ್ಳೆ ವಾಲ್ ಪೇಪರ್ ಈಸ್ ಆಲ್ಸೋ ವೆರಿ ಗುಡ್ ಆ್ಯಡ್ ಆನ್. ಇಂಟೀರಿಯರ್ ಮಾಡಿಸುವ ಮೊದಲು ಒಂದು ಫೈನಲ್ ಅಡ್ವೈಸ್. ಸೊ ರೈಟ್ ಪಾರ್ಟ್ನರ್ನ ಚೂಸ್ ಮಾಡಬೇಕು, ರೈಟ್ ಡಿಸೈನರ್ನ. ನಿಮ್ಮ ರಿಕ್ವೈರ್ಮೆಂಟ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ಡಿಸೈನ್ ಮಾಡುವಂಥ ರೈಟ್ ಪಾರ್ಟ್ನರ್ ಬೇಕು. ಬಿಫೋರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕ್ವಾಲಿಟಿ ಆಫ್ ಸರ್ವಿಸ್ನ ಚೆಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಸೊ ದಟ್ ಇಟ್ ವಿಲ್ ಬಿ 100% ಶ್ಯೂರ್. ಎಸ್, ಬಟ್ ಜನ ರಿನೀವ್ ಇಂಟೀರಿಯರ್ಸ್ನೇ ಯಾಕೆ ಆಯ್ಕೆ ಮಾಡಬೇಕು? ಸೊ ರಿನೀವ್ ಇಂಟೀರಿಯರ್ಸ್ ಏನಕ್ಕೆ ಅಂದರೆ, ಸೊ ನಾವು ಫ್ರಮ್ ದ ಸ್ಕ್ರ್ಯಾಚ್, ಲೈಕ್ ನಿಮ್ಮ ಬಡ್ಜೆಟಿಂದ, ನಿಮ್ಮ ಲೈಫ್ ಸ್ಟೈಲಿಂದ, ನಿಮ್ಮ ರಿಕ್ವೈರ್ಮೆಂಟ್ಸ್ನ ಎಲ್ಲ ನೀಟಾಗಿ ಅರ್ಥ ಮಾಡಿಕೊಂಡು ಅದನ್ನು ಎಷ್ಟು ಬೆಸ್ಟ್ ವೇನಲ್ಲಿ ಡಿಸೈನ್ ಮಾಡಬೇಕು ಡಿಸೈನ್ ಮಾಡಿ ಕ್ವಾಲಿಟಿ ಪ್ರಾಡಕ್ಟ್ನ ಡೆಲಿವರಿ ಮಾಡ್ತೀವಿ. ಪ್ಲಸ್ ಅದಕ್ಕೆ ವಾರಂಟಿ ಇರುತ್ತೆ, ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಓಕೆ, ಆ್ಯಂಡ್ ನಾವು 10 ವರ್ಷದಿಂದ ಇದನ್ನೇ ಮಾಡ್ಕೊಂಬಂದಿರೋದ್ರಿಂದ ವಿ ಆರ್ ಎಕ್ಸ್ಪರ್ಟ್. ನಮ್ಮ ಹತ್ರ ಇರೋವಂಥ ಸ್ಕಿಲ್ಡ್ ಲೇಬರ್ 25 ವರ್ಷದಿಂದ ಮಾಡಿರೋವಂಥ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ. ಸೊ ಎಕ್ಸ್ಪರ್ಟೀಸ್ ಇದ್ದಾರೆ. ನಾವು ಅದನ್ನು ಡೇ ಟು ಡೇ ಅದನ್ನು ತುಂಬ ಬೆಟರಾಗಿ ಮಾಡಿದ್ದೀವಿ. ಸೊ ಬೆಸ್ಟ್ ಮಾಡೆಲ್ಸ್ ಇದ್ದಾವೆ. ಸೊ ನಾವು ಕಸ್ಟಮರ್ಗೆ ತುಂಬ ಟೈಮ್ ಕೊಡ್ತೀವಿ, ಸೆಲೆಕ್ಷನ್ನಿಗೆ ಆಗಿರ್ಬೋದು, ಡಿಸೈನ್ ಮಾಡೋಕ್ಕೆ ಆಗಿರ್ಬೋದು. ತುಂಬ ಪ್ರಾಜೆಕ್ಟ್ಸ್ ತೊಗೊಂಡು ಅದನ್ನು ಈ ಥರ ತೊಂದರೆ ಮಾಡೋ ಥರ ಇರಲ್ಲ. ನಮಗೆ ಒಂದು ಬೆಂಚ್ ಮಾರ್ಕ್ ಇರುತ್ತೆ, ಆ ಬೆಂಚ್ ಮಾರ್ಕ್ ಅಷ್ಟೇ ಪ್ರಾಜೆಕ್ಟ್ಸ್ ತೊಗೊಂಡು ಅಷ್ಟನ್ನೇ ನೀಟಾಗಿ ಡಿಸೈನ್ ಮಾಡಿ ಅಷ್ಟು ನೀಟಾಗಿ ಡೆಲಿವರಿ ಮಾಡೋ ಅಂಥ ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ರಿನೀವ್ ಇಂಟೀರಿಯರ್ಸ್ ಬರಬೇಕು. ಓಕೆ, ಬಟ್ ವಾರಂಟಿ ಅಂದರೆ ಯಾವುದಕ್ಕೆಲ್ಲ? ಸೊ ಪ್ಲೈವುಡ್ ಪ್ರಾಡಕ್ಟ್ ನಾವೇನೇ ಮಾಡಿರ್ತೀವಿ ಅಷ್ಟಕ್ಕೂ 10 years ವ್ಯಾರಂಟಿ ಇರುತ್ತೆ. ಅದು ಯಾವ BWP ಪ್ಲೈವುಡ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, ಆಮೇಲೆ ಲ್ಯಾಮಿನೇಟ್ಸ್ ಆಗಿರ್ಬೋದು, ಎಲ್ಲದಕ್ಕೂ 10 years ವ್ಯಾರಂಟಿ ಇರುತ್ತೆ. ಹಾರ್ಡ್ವೇರ್ಗೂ ಕೂಡ ವ್ಯಾರಂಟಿ ಇರುತ್ತೆ. ಓಕೆ, ಹಾಗಾದರೆ ರಿನೀವ್ ಇಂಟೀರಿಯರ್ ಹೊಸದು ಏನನ್ನು ಕೊಡುತ್ತೆ ಅಂತ ಜನರಿಗೆ? ಸೊ ನಾವು ಹೊಸ್ದಾಗಿ ಇನ್ವೆಂಟ್ ಮಾಡಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇಂಟೀರಿಯರ್ ಮಾಡಿಸ್ಬೇಕು ಅಂತಾರೆ ಅಥವಾ ಇಂಟೀರಿಯರ್ ಡಿಸೈನರ್ ಅಫೋರ್ಡಬಲ್ ಇಲ್ಲ ಅಂತಾರೆ. ಬಟ್ ಎಲ್ರಿಗೂ ಅದು ರೀಚ್ ಆಗಬೇಕು ಅಂತ ನಾವು ಒಂದು ಹೊಸ ಕಾನ್ಸೆಪ್ಟ್ ತೊಗೊಂಬಂದಿದ್ದೀವಿ. ಫಾರ್ ಎಕ್ಸಾಂಪಲ್ ಅದನ್ನು ನಾವು ಬೆಡ್ರೂಮ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಅವ್ರಿಗೆ ನೀವು ಮುಂಚೆನೂ ಮೆನ್ಷನ್ ಮಾಡ್ದಂಗೆ ಲಾಫ್ಟ್ ಅವಶ್ಯಕತೆ ಇರಲ್ಲ ಅಥವಾ ಅಲ್ಲಿ ಯೂಸ್ ಮಾಡಬೇಕಿರಲ್ಲ. ಬಟ್ ಬಂದು ಅದನ್ನು ಕೆಲಸ ಫುಲ್ ಕಾಣೋಕ್ಕೋಸ್ಕರ ಮಾಡಿಸ್ಕೊತಿರ್ತಾರೆ. ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವೊಂದು ಕಸ್ಟಮರ್ಗೆ ಅವರು ಎಲ್ಲೇ ಇದ್ರೂ ಯೋಚನೆನೇ ಮಾಡದಿರೋ ಥರ ಒಂದು ರೂಮ್ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಬೆಡ್, ಅದಕ್ಕೆ ಯೂಸ್ ಮಾಡೋವಂಥ ಮ್ಯಾಟ್ರಸ್ಸು, ಕಂಫರ್ಟರ್ ಸೆಟ್ಟು, ಬೆಡ್ಶೀಟು, ಪಿಲ್ಲೋ, ಹೆಡ್ಬೋರ್ಡು, ಅದರ ಬ್ಯಾಕ್ಗ್ರೌಂಡ್ ವಾಲು, ಸಿಂಪಲ್ ಅಥವಾ ಲಕ್ಸುರಿ ಆಗಿರೋವಂಥ ವಾಲ್ಪೇಪರು, ಕರ್ಟೈನು, ಫ್ಲೋರ್ ಮ್ಯಾಟು, ಕಾರ್ಪೆಟ್ಟು, ಕಂಪ್ಲೀಟ್ ಬೆಡ್ರೂಮ್ಗೆ ಏನೇನು ಬೇಕು, ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲನೂ ಕೂಡ ಅಫೋರ್ಡಬಲ್ ಪ್ರೈಸಸಲ್ಲಿ ಒಂದು ರೂಮ್ನಲ್ಲಿ ಏನೇನು ಬೇಕು ಎಲ್ಲನೂ ಕ್ರಿಯೇಟ್ ಮಾಡಿ ಒಂದು ಬಡ್ಜೆಟ್ ಕೊಟ್ಟಿರ್ತೀವಿ. ಸೊ ಇದರಲ್ಲಿ ವೇರಿಯೇಷನ್ನು ಆಗಲ್ಲ, ಕಮ್ಮಿನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ಸೊ ಆ ಒಂದು ಬೆಸ್ಟ್ ಮಾಡೆಲ್ನ ನಾವು ತೊಗೊಂಬಂದಿದ್ದೀವಿ, ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಎಲ್ಲರೂ ಯೂಸ್ ಮಾಡ್ಬೋದು. ಥ್ರೂಔಟ್ ದ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ನಾವು ಸರ್ವಿಸ್ ಕೊಡ್ತೀವಿ, ಎಲ್ಲಿಗೆ ಬೇಕಾದ್ರೂ ಸಪ್ಲೈ ಇರುತ್ತೆ. ಆ್ಯಂಡ್ ಅವರು ಯೋಚನೆ ಮಾಡಬೇಕಾಗಿಲ್ಲ. ಆ ರೂಮ್ ನಾರ್ಮಲ್ಲಾಗಿ ಒಂದು ಮನೆಯಲ್ಲಿ ಕಟ್ಟಿಸಿದಾಗ ಎಲ್ಲಿ ವಿಂಡೋ ಇರುತ್ತೆ, ಎಲ್ಲಿ ಬೆಡ್ ಬರುತ್ತೆ, ಎಲ್ಲಿ ವಾರ್ಡ್ರೋಬ್ ಬರುತ್ತೆ, ಒಂದು ಟಿಪಿಕಲ್ ಪ್ಲ್ಯಾನ್ ಇದೆ. ಅಷ್ಟು ಪ್ಲ್ಯಾನಿಗೆ ನಾವು ಮಾಡೆಲ್ಸ್ನ ಕ್ರಿಯೇಟ್ ಮಾಡಿ ಡಿಸೈನ್ ಮಾಡಿದ್ದೀವಿ. ಸೊ ಜಸ್ಟ್ ಬಂದು ಅವರು ಸೆಲೆಕ್ಷನ್ ಮಾಡಿದ್ರೆ ಕಲರ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಕಲರ್ ಸೆಲೆಕ್ಟ್ ಮಾಡಿದ್ರೆ ಆಯಿತು. ಆ ಕಲರಿಗೆ ರಿಲೇಟೆಡ್ ಆಗಿರೋವಂಥ ಎಲ್ಲ ಫರ್ನಿಚರು ಅಪ್ಡೇಟ್ ಆಗುತ್ತೆ. ಸೊ ಒಂದು ಡಿಸೈನ್ ಇಷ್ಟಪಟ್ಟರೆ ಆ ರೂಮಲ್ಲಿ ಆ ಕಾನ್ಸೆಪ್ಟ್ ಫುಲ್ ಫಿಟ್ ಆಗೋಗುತ್ತೆ ಅಷ್ಟು ಸ್ಪೀಡಾಗಿ. ಆಮೇಲೆ ಅದು ಜಸ್ಟ್ 2 ದಿನದಲ್ಲಿ ಒಂದು ರೂಮ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಆ ಒಂದು ಅಶ್ಯೂರೆನ್ಸ್ ಇದೆ.
ಸೊ ಈಗ ಒಂದು ಆಫರ್ ಜನರಿಗೆ ಒಂದು ರೂಮನ್ನು ಕಂಪ್ಲೀಟ್ ಒಂದು ಬಜೆಟಲ್ಲಿ, ಅದು ವೇರಿನೂ ಆಗೋದಿಲ್ಲ, ಅದು ಕಾಸ್ಟ್ ಏನದು ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಏನೇ ಆದರೂ ಕೂಡ ಆ ಒಂದು ಬಜೆಟಲ್ಲಿ ಒಂದು ರೂಮನ್ನು ಕಂಪ್ಲೀಟ್ ಮಾಡಿ ಇಂಟೀರಿಯರ್ ವರ್ಕ್ ಮಾಡಿ ಕೊಡೋದು. ಹೌದು, ಅವರು ಏನು ತರಂಗಿಲ್ಲ. ಫ್ಲೋರ್ ಮ್ಯಾಟಿಂದ ಕಂಫರ್ಟ್ ಸೆಟ್ಟು, ಬೆಡ್ಶೀಟು, ಪಿಲ್ಲೋಸು ಎಲ್ಲ ನಾವೇ ಕೊಡ್ತೀವಿ. ಫುಲ್ಲು ರೆಡಿ ಇರುತ್ತೆ. ಕರ್ಟೇನ್ ಕೂಡ ನಮ್ಮದೇ ಇರುತ್ತೆ. ಎಲ್ಲ ಫುಲ್ ಮ್ಯಾಚಿಂಗ್ ಇರುತ್ತೆ, ಫುಲ್ ರೆಡಿ ಇರುತ್ತೆ. ಜಸ್ಟ್ ಮೂವ್ ಇನ್ ಆಗಬೇಕಷ್ಟೇ. ಅವ್ರು ಯಾವುದೇ ಕಂಟ್ರಿಲಿದ್ರೂ ಜಸ್ಟ್ ಬುಕ್ ಮಾಡಿದ್ರೆ ಅದನ್ನು ರೆಡಿ ಡೆಲಿವರಿ ಮಾಡ್ತೀವಿ. ಅದು ಫಿಕ್ಸ್ ಆದಮೇಲೆ ಅವ್ರು ಮೂವ್ ಇನ್ ಆಗಿಬಿಡ್ಬೋದು. ಬರೀ ಅವ್ರ ಬಟ್ಟೆ ತೊಗೊಂಡು ಬಂದರೆ ಸಾಕು, ಮಿಕ್ಕಿದೆಲ್ಲ ರೆಡಿ ಇರುತ್ತೆ. ವಾವ್, ಇದೊಂದು ಒಳ್ಳೆ ಆಪರ್ಚುನಿಟಿ ಅಲ್ಲ, ಯಾಕಂದರೆ ಯಾರಿಗೂ ಟೆನ್ಷನ್ ಇರೋದಿಲ್ಲ. ಇದು ಟರ್ನ್ಕಿ ಪ್ರಾಜೆಕ್ಟ್ಸು. ಆ್ಯಂಡ್ ಇದನ್ನು ನಾವು ನೋ ಬ್ರೈನ್ ಅಂತ ಕರಿತೀವಿ. ಲೈಕ್ ಅವ್ರು ಇದು ಹೆಂಗೆ ಕಾಣುತ್ತೆ ಅಂತ ಯೋಚನೆ ಮಾಡಬೇಕು ಅನ್ನೋ ಪಾಯಿಂಟೇ ಇರಲ್ಲ. ಕರ್ಟನ್ ಮ್ಯಾಚ್ ಮಾಡಿರ್ತೀವಿ, ಹೆಡ್ ಬೋರ್ಡ್ ಮ್ಯಾಚ್ ಆಗಿರುತ್ತೆ, ಅದಕ್ಕೆ ಬೇಕಿದ್ರೆ ಕಾರ್ಪೆಟ್ ಹಾಕಿರ್ತೀವಿ, ಅದೂ ಮ್ಯಾಚ್ ಆಗಿರುತ್ತೆ, ವಾರ್ಡ್ರೋಬು ಅದಕ್ಕೆ ಬ್ಲೆಂಡ್ ಆಗಿರುತ್ತೆ, ಕಾಟ್ ಇರುತ್ತೆ, ಸೊ ಡ್ರೆಸ್ಸಿಂಗ್ ಮಿರರ್ ಇರುತ್ತೆ, ಅಲ್ಲಿ ಬೇಕಾಗಿರೋಂಥ ಒಂದು ಪ್ಲ್ಯಾಂಟ್ಸ್ ಬೇಕು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡಿರ್ತೀವಿ. ಒಂದು ರೂಮಿಗೆ ಬೇಕಂದರೆ ಅವರು ಒಳಗಡೆ ವಾರ್ಡ್ರೋಬ್ ಒಳಗಡೆ ಇರೋಂಥ ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ರೆಡಿ ಇರುತ್ತೆ. ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ಬಟ್ಟೆ ಒಂದು ಕೊಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋದು. ಬಟ್ ಮಿಕ್ಕಿದೆಲ್ಲನೂ ಪ್ಯಾಕೇಜಲ್ಲಿ ಅಫೋರ್ಡಬಲಾಗಿ ಕೊಡ್ತಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ಎಲ್ಲ ಕಸ್ಟಮರ್ಗೂ ಇಂಟೀರಿಯರ್ ಅಂದರೆ ಎಕ್ಸ್ಪೆನ್ಸಿವ್ ಇರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಇಲ್ಲ, ಅದಿಲ್ಲ. ಇವಾಗ ಅದನ್ನೆಲ್ಲ ಅಫೋರ್ಡಬಲ್ ಆಗಿದೆ, ಅದನ್ನು ಮಾಡಬೇಕಷ್ಟೇ. ಸೊ ನಾವು ಮಾಡಿದ್ದೀವಿ, ಅದನ್ನು ಬೆನಿಫಿಟ್ ಮಾಡ್ಕೋಬೋದು ನೀವು. ಓಕೆ, ಬಟ್ ಈ ಥಾಟ್ ಯಾಕೆ ಹೊಳಿತು ನಿಮಗೆ? ಇಂಥದ್ದೊಂದು ಆಫರ್ ಜನರಿಗೆ ಆ್ಯಕ್ಚುಲಿ ಯೂಸ್ಫುಲ್ ಇದು, ಇದನ್ನು ಕೊಡಬೇಕು ಅಂತ. ಸೊ ನಾವು ಇಷ್ಟೋವರೆಗೂ 500 ಪ್ರಾಜೆಕ್ಟ್ ಮಾಡಿದ್ದೀವಿ. ಸೊ ಕಸ್ಟಮರ್ಗೆ ನಾವು ಎಷ್ಟೋ ಕಸ್ಟಮರ್ಗಳಿಗೆ ನಾವು ಬೆಡ್ ಮಾಡಿಕೊಟ್ಟಿರ್ತೀವಿ. ನಾವು ಅದನ್ನು ಮತ್ತೆ ನಾವೇ ವೀಡಿಯೋ ಮಾಡೋಕ್ಕೆ ಹೋದಾಗ ಪಾಪ ಅವ್ರು ಮ್ಯಾಟ್ರಸ್ ಹಾಕಿರಲ್ಲ. ಬಿಕಾಸ್ ಮೇ ಬಿ ಬಡ್ಜೆಟ್ ಓವರ್ ಶೂಟ್ ಆಗಿರುತ್ತೆ, ಅಥವಾ ಯಾವುದೋ ಬೇಡದೇ ಇರೋ ಅಂಥದ್ದನ್ನು ಮಾಡಿಸ್ಕೊಂಡು ಇದನ್ನು ಮಾಡಿಸಿರಲ್ಲ, ಕರ್ಟೆನ್ ಹಾಕ್ಸಿರಲ್ಲ. ಕರ್ಟೆನ್ನು ಕೂಡ ಹಳೆ ಮನೆಯಿಂದ ತೊಗೊಂಬಂದು ಹಾಕ್ಕೊಂಡಿರ್ತಾರೆ. ಸೊ ಈ ಒಂದಷ್ಟು ಫ್ಯಾಕ್ಟರ್ಸ್ನ ನಾವು ನೋಡಿ ಅನಲೈಸ್ ಮಾಡಿ ಇದು ಬೇಕಿಲ್ಲ ಕಸ್ಟಮರ್ಗೆ, ಇದನ್ನು ನೀಟಾಗಿ ನಾವು ಕೊಡ್ಬೋದು, ಅಫೋರ್ಡಬಲ್ ಪ್ರೈಸಸಲ್ಲೇ ಬೆಡ್ರೂಮ್ ಡಿಸೈನ್ ಆಗೋಗುತ್ತೆ. ಅದನ್ನು ಯೋಚನೆ ಮಾಡಿ ಈ ಕಾನ್ಸೆಪ್ಟನ್ನ ತಂದಿದ್ದೀವಿ. ತುಂಬ ಯೂಸ್ ಆಗುತ್ತೆ ಇದು. ಸೊ ಯಾರೂ ಕೂಡ ಓಕೆ, ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ 1 BHKಗೆ ಒಬ್ಬ IT ಎಂಪ್ಲಾಯ್ ಆದರೆ ಅವ್ರಿಗೆ ವಾರ್ಡ್ರೋಬ್ ಮಾಡಿಸ್ಕೋಬೇಕು, ಬೆಡ್ ತರಬೇಕು, ಮ್ಯಾಟ್ರಸ್ ತರಬೇಕು ಅಂತ ಎಲ್ಲ ಶಾಪ್ಸ್ಗೂ ಹೋಗ್ಬೇಕಾಗಿರುತ್ತೆ. ಅಥವಾ ಇಂಟೀರಿಯರ್ನ ಹೈಯರ್ ಮಾಡಿ ಅದಾದಮೇಲೆ ಇವಕ್ಕೆಲ್ಲ ಮತ್ತೆ ಟೈಮ್ ಸ್ಪೆಂಡ್ ಮಾಡಬೇಕು. ಬಟ್ ಇಲ್ಲಿ ಆ ಥರ ಪ್ರಾಬ್ಲಮ್ಮೇ ಇಲ್ಲಲ್ಲ. ನೀವೊಂದು ರೂಮ್ ಕಾನ್ಸೆಪ್ಟ್ ರೆಡಿ ಇರುತ್ತೆ, ಬಂದುಬಿಟ್ಟು ಅದು ನೋಡಿ ಆ ಕಾನ್ಸೆಪ್ಟ್ ಇಷ್ಟ ಆದರೆ ನಿಮಗೆ ಯಾವ ಕಲರ್ ಬೇಕು ಅದನ್ನು ಆಪ್ಷನ್ ಕೊಡ್ತೀವಿ. ಆ ಆಪ್ಷನ್ ಚೂಸ್ ಮಾಡಿದ್ರೆ ಮುಗ್ದೋಯ್ತು, ಆ ರೂಮ್ ರೆಡಿ ಆಗಿಬಿಡುತ್ತೆ. ಓಕೆ, ಅಂದರೆ ಇದು ಯಾರಿಗೆ ಟೈಮ್ ಇಲ್ಲ ಅನ್ನೋರಿಗೆ, ಜೊತೆಗೆ ಬಜೆಟ್ ಫ್ರೆಂಡ್ಲಿ ಕೂಡ. ಟೈಮ್ ಇಲ್ಲ ಅನ್ನೋರಿಗೆ ಬಡ್ಜೆಟ್ ಫ್ರೆಂಡ್ಲಿ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಅಂದರೆ ನಿಮಗೆ ಈಸಿ ವೇನಲ್ಲಿ ಒಂದು ರೂಮನ್ನ ಡಿಸೈನ್ ಮಾಡ್ಬೋದು. ನೀವು ತುಂಬ ಯೋಚನೆ ಮಾಡಿ ಅವ್ರಿಗಿಷ್ಟ ಆಯ್ತಾ ಇವ್ರಿಗಿಷ್ಟ ಆಯ್ತಾ ಅಂತ ಯೋಚನೆ ಮಾಡೋಂಗಿಲ್ಲ. ನಿಮ್ಮ ಮನೆ ಹೆಂಗೆ ಕಾಣುತ್ತೆ ಅನ್ನೋದಕ್ಕೆ ಕಂಪ್ಲೀಟ್ ರೆಡಿ ಇರುತ್ತೆ. ನೀವು ಬಂದು ಆಫೀಸಲ್ಲಿ ಅದನ್ನು ಕಂಫರ್ಟಬಲಾಗಿ ಯೂಸ್ ಮಾಡಿ ಮಲ್ಕೊಂಡು ಟೆಸ್ಟ್ ಮಾಡ್ಕೊಂಡು ಬೇಕಿದ್ರೆ ತೊಗೋಬೋದು. ಅದಿನ್ನೂ ಬೆಸ್ಟ್ ಅಲ್ವಾ? ಹಾಗಾದ್ರೆ ಏನು ಡೌಟು ಇರೋದಿಲ್ಲ ಅವ್ರಿಗೆ, ಹೇಗಿರುತ್ತೋ ಹೇಗೆ ಬರುತ್ತೋ ಅಂತ. ಬಂದು ಕ್ವಾಲಿಟಿನ ಚೆಕ್ ಮಾಡಿ ಪಿಕ್ ಮಾಡ್ಬೋದು. ಅದನ್ನು ನೋಡಿದ್ರೆ ತಗೊಳ್ಳಿ. ಓಕೆ, ರಿನೀವ್ ಇಂಟೀರಿಯರ್ಸ್ ಎಲ್ಲೆಲ್ಲ ವರ್ಕ್ ಮಾಡಿಕೊಡುತ್ತೆ? ಸೊ ಥ್ರೂಔಟ್ ದ ಕರ್ನಾಟಕ ವರ್ಕ್ ಮಾಡಿಕೊಡ್ತೀವಿ. ಮೇಯ್ನ್ಲಿ ಬೆಂಗಳೂರಲ್ಲಿ ಅಂದಾಗ ನಮಗೆ ಕಂಫರ್ಟಬಲಾಗಿ ವರ್ಕ್ ಮಾಡ್ಬೋದು, ಸರ್ವಿಸ್ನ ಪ್ರೊವೈಡ್ ಮಾಡ್ಬೋದು. ನಾವು ಇವಾಗ ಬಂದಿರೋ ಪ್ರಾಜೆಕ್ಟ್ಸ್ನ ಎಲ್ಲ ತೊಗೊಂಡು ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ಸೊ ನಮ್ಮ ಟೀಮ್ ಕೆಪಾಸಿಟಿ ಎಷ್ಟಿದೆ ಅಷ್ಟನ್ನ ನಾವು ಜೆನ್ಯೂನ್ಲಿ ತೊಗೋತೀವಿ, ಅಷ್ಟಕ್ಕೇ ನೀಟಾಗಿ ಕೆಲಸ ಮಾಡ್ಕೋತೀವಿ. ನೆಕ್ಸ್ಟ್ ಮಂತಿಗೆ ಎಷ್ಟು ಬೇಕು ಅದೇ ಆರ್ಡ್ರ್ ತೊಗೋತೀವಿ. ಆರ್ಡ್ರ್ ಬಂತು ಅಂತ ಎಲ್ಲ ತೊಗೊಂಡು ನಾವು ಕಸ್ಟಮರ್ಗೆ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟನ್ನು ನೀಟಾಗಿ ತೊಗೊಂಡು ಅಷ್ಟನ್ನು ನೀಟಾಗಿ ಡೆಲಿವರಿ ಮಾಡ್ತೀವಿ. ಇವಾಗ ಔಟ್ ಆಫ್ ದ ಬ್ಯಾಂಗ್ಳೂರ್ ಇದ್ದಾಗ ನಾವು ಕಸ್ಟಮೈಸನ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ. ರೆಡಿ ಫರ್ನಿಚರ್ ಲೈಕ್ ಎಲ್ಲ ವಾರ್ಡ್ರೋಬ್ ರೆಡಿ ಮಾಡಿ ತೊಗೊಂಡೋಗಿ ಫಿಕ್ಸ್ ಮಾಡೋದಿರುತ್ತೆ. ಲೈಕ್ ವಿತಿನ್ 10 ಡೇಸಲ್ಲಿ ನಾವು ಫುಲ್ ಮನೆ ಮಾಡಿರೋ ಎಕ್ಸಾಂಪಲ್ಸ್ ತುಂಬ ಇದೆ. ಕೊಡಗುನಲ್ಲಿ, ಮೈಸೂರಲ್ಲಿ, ಮತ್ತು ಹುಬ್ಳಿ ಧಾರವಾಡದಲ್ಲಿ ಅವೆಲ್ಲ ಮಾಡಿರೋ ತುಂಬ ಎಕ್ಸಾಂಪಲ್ಸ್ ಇದೆ. ಸೊ ಮಾಡ್ಯುಲರ್ ಫರ್ನಿಚರ್ ಅಂದರೆ ಫ್ಯಾಕ್ಟ್ರಿಲಿ ರೆಡಿ ಮಾಡಿ ತೊಗೊಂಡೋಗಿ ಫಿಕ್ಸ್ ಮಾಡೋದಿದ್ದಾಗ ಥ್ರೂಔಟ್ ದ ಕರ್ನಾಟಕ ನಾವೆಲ್ಲೇ ಇದ್ರೂ ಸರ್ವಿಸ್ ಕೊಡ್ತೀವಿ. ಬೆಂಗಳೂರಲ್ಲಿದ್ದಾಗ ಕಸ್ಟಮೈಸ್ ಇದ್ರೂ ರಿನೋವೇಷನ್ಸ್ ಇದ್ರೂ ನಾವು ಸರ್ವಿಸ್ ಕೊಡೋಕ್ಕೆ ಈಸಿ.
ಓಕೆ, ನೀವೊಂದು ಆಫರ್ ಮಾಡಿದ್ರಿ, ಹೊಸ ಆಫರ್ ಎಲ್ಲ ಜನರಿಗೆ ಕರ್ನಾಟಕದ ಯಾವ ಮೂಲೆಯಲ್ಲೂ ಕೂಡ ಈ ಆಫರನ್ನು ಯೂಸ್ ಮಾಡ್ಬೋದು. ಬಟ್ ಅದರ ಸ್ಟಾರ್ಟಿಂಗ್ ಬಜೆಟ್? ಸೊ 1 ಲಕ್ಷ ರೂಪಾಯಿ ಒಂದು ಬೆಡ್ರೂಮ್ಗೆ ಅವಶ್ಯಕತೆ ಇದೆ. ಇದು 1 ಲಕ್ಷ ಕಮ್ಮಿ ಆಗಲ್ವಾ ಅಂತ ಕೇಳ್ಬೋದು. ಅದನ್ನು ನಾನು ಸ್ಪ್ಲಿಟ್ ಮಾಡಿ ಹೇಳಬೇಕು ಅಂದರೆ, ಒಂದು ವಾರ್ಡ್ರೋಬ್ ಬರುತ್ತೆ, ವಾರ್ಡ್ರೋಬು ವಿತ್ ಡೋರ್ಸು, ಅದಾದಮೇಲೆ ಒಳಗಡೆ ಡ್ರಾಯರ್ಸ್ ಇರುತ್ತೆ, ಒಂದು ಬೆಡ್ ಬರುತ್ತೆ, ಅದಕ್ಕೊಂದು ಮ್ಯಾಟ್ರಸ್ ಕೊಡ್ತೀವಿ, ಅದಕ್ಕೆ ಪಿಲ್ಲೋಸ್ ಬರುತ್ತೆ, ಕಂಫರ್ಟ್ ಸೆಟ್ ಬರುತ್ತೆ, ಅದಾದಮೇಲೆ ಒಂದು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಸೊ ಆಮೇಲೆ ಬೆಡ್ ಬ್ಯಾಕ್ ಸೈಡ್ ಇರೋ ವಾಲ್ಗೆ ಒಂದು ವಾಲ್ ಪೇಪರು ಅಥವಾ ಒಂದಷ್ಟು ಸಿಂಪಲ್ ಡಿಸೈನ್ಸ್ ಬರುತ್ತೆ. ಈ ಒಂದಷ್ಟು ಐಟಮ್ಸ್ ಇರುತ್ತೆ. 1 ಲಕ್ಷನ ಏನಕ್ಕೆ ಹೇಳ್ತಿದ್ದೀವಿ ಅಂದರೆ, ಎಲ್ಲಿಗೆ ಇದ್ರೂ ನಾವು ಡೆಲಿವರಿ ಮಾಡೋಕ್ಕೆ ಆ ಒಂದು ಪ್ರಾಜೆಕ್ಟ್ ಕಾಸ್ಟ್ ಇರಬೇಕು. ಬರೀ ಒಂದು ಬೆಡ್ಗೋಸ್ಕರ ನಾನು ಹೊರಗಡೆ ಹೋದಾಗ ಇದು ನನಗೂ ಲಾಸ್ ಆಗುತ್ತೆ, ಕಸ್ಟಮರ್ಗೂ ಅದು ಬರ್ಡನ್ ಆಗುತ್ತೆ. ಸೊ ಅದಕ್ಕೆ ಫುಲ್ ರೂಮ್ ಕಾನ್ಸೆಪ್ಟ್ ತೊಗೊಂಡಾಗ ನಿಮಗೆ ಕರ್ಟೈನ್ ಆಗಿರ್ಬೋದು, ನಮ್ಮ ಟೀಮ್ ಫುಲ್ ಬಂದು ನೀಟಾಗಿ ಕಂಪ್ಲೀಟ್ ಮಾಡಿ ಬರೋಕ್ಕೆ ಒಂದು ಕಾನ್ಸೆಪ್ಟ್ ಇರುತ್ತೆ, ಕೆಲಸನೂ ನೀಟಾಗಿ ಬರುತ್ತೆ. ಇವಾಗ ಅವ್ರ ಹತ್ರ ಬೆಡ್ ಇದೆ, ಮ್ಯಾಟ್ರಸ್ ಮಾತ್ರ ಕೊಡಿ ಅಂತ ಅಂದಾಗ ಅವ್ರಿಗೂ ಅದು ಸಫಿಷಿಯೆಂಟ್ ಆಗಲ್ಲ. ನಾವೂ ಇಲ್ಲಿಂದ ಅಲ್ಲಿಗೆ ಸರ್ವಿಸ್ ಕೊಟ್ಟಾಗ ಅದು ಸಫೈಸ್ ಆಗಲ್ಲ, ಅದ್ರ ಪರ್ಪಸ್ಸು ಸರ್ಫೈಸ್ ಆಗಲ್ಲ. ಫುಲ್ ಬೆಡ್ರೂಮ್ ಕಾನ್ಸೆಪ್ಟ್ ಅಂತ ಮಾಡಿದಾಗ ವಾರ್ಡ್ರೋಬು, ಬೆಡ್ಡು, ಮ್ಯಾಟ್ರಸ್ಸು, ಕರ್ಟನ್ ಎಲ್ಲ ಮ್ಯಾಚಿಂಗ್ ಥೀಮ್ ಇರುತ್ತೆ. ಸೊ ಆವಾಗ ಅಫೋರ್ಡಬಲ್ ಪ್ರೈಸಸಲ್ಲಿ ಏನಕ್ಕೆ ಅಂದರೆ, ಈಗ ಕೆಲವು ಕರ್ಟೆನು 10,000 ರೂಪಾಯಿಗೂ ಸಿಗುತ್ತೆ, ಕೆಲವು ಕರ್ಟೆನು 1,000 ರೂಪಾಯಿಗೂ ಸಿಗುತ್ತೆ. ನಾವು ಈ ಎರಡರ ಮಿಡ್ ರೇಂಜಲ್ಲಿ ಬೆಸ್ಟ್ ಪ್ರೈಸಲ್ಲಿ ಆ ಥೀಮಿಗೂ ಸೂಟ್ ಆಗೋ ಥರ ಆ ಕ್ವಾಲಿಟಿನೂ ಅಚೀವ್ ಮಾಡಿ ಇದನ್ನು ನಾವು ಅಚೀವ್ ಮಾಡಿದ್ದೀವಿ. ಓಕೆ, ಅಂದರೆ ಈಗ ನೀವು 1 ಲ್ಯಾಕ್ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹೇಳಿದ್ರಿ. ಈಗ 1 ಲ್ಯಾಕ್ ಇದು ನಾನು ಒಪ್ಕೊಂಡಿದ್ದೀನಿ ಅಂದ್ಕೊಳ್ಳಿ, ನನಗೆ ಬೇಕು ನನ್ನ ರೂಮಿಗೆ ಅಂತ, ಟ್ರಾವೆಲು ಅದೆಲ್ಲವೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ? ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಎವ್ರಿಥಿಂಗ್, ಏನು ಎಕ್ಸ್ಟ್ರಾ ಕೊಡೋದಿಲ್ಲ. 1 ಲ್ಯಾಕ್ ಕೊಟ್ಟರೆ ಅದೆಲ್ಲ ಕಂಪ್ಲೀಟ್ ರೆಡಿ, ರೂಮ್ ಕಂಪ್ಲೀಟ್ ಆಗೋಗುತ್ತೆ. ಓಕೆ, ಮುಖ್ಯವಾಗಿ ರಿನೀವ್ ಇಂಟೀರಿಯರ್ಸಲ್ಲಿ ವಾಸ್ತು ಪ್ರಕಾರವಾಗಿ ನೀವು ಇಂಟೀರಿಯರ್ ವರ್ಕ್ ಮಾಡಿಕೊಡ್ತೀರಾ? 100% ನಾವು ವಾಸ್ತುನ ತುಂಬ ನಂಬಿದ್ದೀವಿ ಆ್ಯಂಡ್ ರೆಕಮೆಂಡ್ ಮಾಡ್ತೀವಿ ಕೂಡ. ಬಿಕಾಸ್ ಅದು ನಾಳೆ ಫೇಲ್ ಆಗಿ ಮಾಡಿರೋಂಥ ಎಫರ್ಟ್ ವೇಸ್ಟ್ ಆಗಬಾರ್ದಲ್ಲ. ಸೊ ಬೇಸಿಕ್ಕು ಮತ್ತು ಮಸ್ಟ್ ಅನ್ನೋದನ್ನು ನಾವು ಕಂಪಲ್ಸರಿ ರೆಕಮೆಂಡ್ ಮಾಡ್ತೀವಿ. ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಯೂಸ್ ಮಾಡೋದು ಆಗಿರ್ಬೋದು, ಬೆಡ್ ಪೊಸಿಷನ್ಸ್ ಆಗಿರ್ಬೋದು, ಕಿಚನಲ್ಲಿ ಯೂಸ್ ಮಾಡೋಂಥ ಹಾಬ್ ಆಗಿರ್ಬೋದು, ದೇವ್ರ ಮನೆಯಲ್ಲಿ ಗಾಡ್ ಫೇಸಿಂಗ್ ಆಗಿರ್ಬೋದು, ಸೊ ಮತ್ತು ಮೇನ್ ಡೋರ್ ಎಂಟ್ರಿ ಆಗಿರ್ಬೋದು. ಸೊ ಎಲ್ಲ ಥರ ಎಲ್ಲೆಲ್ಲಿ ವಾಸ್ತು ಎಸೆನ್ಷಿಯಲ್ ಮತ್ತು ಇಂಪಾರ್ಟೆಂಟ್ ಮತ್ತು ಅದನ್ನು ಯೂಸ್ ಮಾಡಿಕೊಂಡು ಲುಕ್ಕು ಮತ್ತು ಯೂಸೇಜ್ ಎರಡೂ ಮಾಡೋ ಥರ ನಾವು ವಾಸ್ತು ರೆಕಮೆಂಡ್ ಮಾಡಿ ಅದನ್ನು ಚೆಕ್ ಮಾಡಿ ಅದನ್ನು ಎಕ್ಸಿಕ್ಯೂಷನ್ ಮಾಡ್ಕೊಡ್ತೀವಿ. ಕ್ಲೈಂಟ್ ಬಂದಾಗ ಯಾವ ಪ್ರೊಸೀಜರನ್ನು ಫಾಲೋ ಮಾಡ್ತೀರಿ? ಈಗ ಸ್ಟಾರ್ಟ್ ಈ ಪ್ರೊಸೀಜರ್, ಆಮೇಲೆ ಎಂಡ್ ಇದರಿಂದ ಆಗುತ್ತೆ ಅಂದರೆ? ಸೊ ಯಾವುದೇ ಕಸ್ಟಮರ್ ನಮ್ಮ ಹತ್ರ ಬಂದು ದಯಾನಂದ್ ಅಥವಾ ರಿನೀವ್ ಇಂಟೀರಿಯರ್ಸಲ್ಲಿ ಲೈಕ್ ಹೌ ಡು ವಿ ಪ್ರೊಸೀಡ್ ಅಥವಾ ಏನು ನಿಮ್ಮ ಪ್ರೊಸೀಜರ್ ಅಂತ ಕೇಳಿದಾಗ, ಫಸ್ಟು ನಾವು ಕಸ್ಟಮರ್ ಹತ್ರ ಅವ್ರ ರಿಕ್ವೈರ್ಮೆಂಟ್ನ ತೊಗೋತೀವಿ. ರಿಕ್ವೈರ್ಮೆಂಟ್ನ ತಗೊಂಡು ಅವ್ರಿಗೆ ಬಡ್ಜೆಟ್ ಅಂತ ನಾವೊಂದು ಕೊಡ್ತೀವಿ, ಅಥವಾ ಅವ್ರ ಹತ್ರ ಬಡ್ಜೆಟ್ನ ಕೇಳ್ತೀವಿ. ರಿಕ್ವೈರ್ಮೆಂಟ್ ಪ್ಲಸ್ ಬಡ್ಜೆಟ್ ಎರಡೂ ಅವ್ರ ಹತ್ರ ಇನ್ಪುಟ್ ತೊಗೊಂಡು ಆ ಬಡ್ಜೆಟಿಗೆ ಅದನ್ನು ನಾವು ಫಿಟ್ ಮಾಡೋದಾಗಿರ್ಬೋದು. ಅಥವಾ ಬಡ್ಜೆಟ್ ಕಮ್ಮಿ ಇದ್ದು ರಿಕ್ವೈರ್ಮೆಂಟ್ ಜಾಸ್ತಿ ಇದ್ದಾಗ ಅವ್ರಿಗೆ ಅದನ್ನು ಎಜುಕೇಟ್ ಮಾಡಿ, ಸರ್ ಇದಕ್ಕೆ ಇಷ್ಟ ಆಗ್ಬೋದು, ಇದಕ್ಕೆ ಇಷ್ಟ ಆಗುತ್ತೆ, ಇದು ಮಾಡಿದ್ರೆ ಕಮ್ಮಿ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅಂತ ನಾವು ಅವ್ರಿಗೆ ಎಜುಕೇಟ್ ಮಾಡಿ. ಸೆಕೆಂಡ್, ದೆನ್ ಒನ್ಸ್ ಬಡ್ಜೆಟ್ ಫೈನಲೈಸ್ ಆದಮೇಲೆ ನಾವು ಅವ್ರಿಗೆ ಒಂದು ಮೂಡ್ ಬೋರ್ಡ್ ಅಂತ ಕೊಡ್ತೀವಿ. ಸೊ ಮೂಡ್ ಬೋರ್ಡ್ ಅಂದರೆ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ನಾವೇನು ಡಿಸ್ಕಷನ್ ಮಾಡಿರ್ತೀವಿ ಅವ್ರ ಮನೆಗೇ ನಾವು ರೆಡಿ ಮಾಡಿರೋವಂಥ ಒಂದಷ್ಟು ಕಾನ್ಸೆಪ್ಟ್ಸ್ಗಳ್ನ ನಾವೊಂದು ಪ್ರೆಸೆಂಟೇಷನ್ ಮೂಲಕ ಕೊಡ್ತೀವಿ. ಆ ಪ್ರೆಸೆಂಟೇಷನಲ್ಲಿ ಅವ್ರ ಫ್ಯಾಮಿಲಿ ಜೊತೆಗೆ ಡಿಸ್ಕಷನ್ ಮಾಡಿ ಆ ಪ್ರೆಸೆಂಟೇಷನಲ್ಲಿ ಸೆಲೆಕ್ಟ್ ಮಾಡಿರೋವಂಥ ಕೆಲವೊಂದು ಹ್ಯಾಂಡ್ ಪಿಕ್ ಡಿಸೈನ್ಸ್ಗಳ್ನ ನಾವು ರಿಸೀವ್ ಮಾಡಿಕೊಂಡು ಇನ್ಪುಟ್ನ ತೊಗೊಂಡು ಅವ್ರ ಸ್ಪೇಸ್ಗೆ ನಾವು ಡಿಸೈನ್ ಮಾಡ್ತೀವಿ. ಆವಾಗ ಆ್ಯಕ್ಚುಯಲ್ ಡಿಸೈನ್ ಬರೋದು. ಮುಂಚೆ ಕೊಡೋದು ಬರೀ ಮೂಡ್ ಬೋರ್ಡು. ಅದರಲ್ಲಿ ಪ್ರೆಸೆಂಟೇಷನಲ್ಲಿ ಏನಂದರೆ ಜಸ್ಟ್ ಫೋಟೋಸ್ ಇರುತ್ತೆ, ಕೆಲವೊಂದು ರೆಫರೆನ್ಸ್ ಇರುತ್ತೆ ಅಷ್ಟೇ. ಸೊ ಆ ರೆಫರೆನ್ಸಲ್ಲಿ ಇರೋವಂಥ ಡೀಟೇಲ್ಸ್ನ ತಗೊಂಡು ನಾವು ಆ ಸ್ಪೇಸ್ನ ಡಿಸೈನ್ ಮಾಡ್ತೀವಿ. ಆ ಡಿಸೈನ್ ಮಾಡಿರೋಂಥ ಒಂದು ಕಾನ್ಸೆಪ್ಟಿಗೆ ಮೆಟೀರಿಯಲ್ ಸೆಲೆಕ್ಷನ್ ಆಗುತ್ತೆ. ಮೆಟೀರಿಯಲ್ ಸೆಲೆಕ್ಷನ್ ಆದಮೇಲೆ ಮತ್ತೆ ರಿವೈಸ್ ಡಿಸೈನ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಬ್ರೌನ್ ಕಲರು ಅಥವಾ ಒಂದು ವೈಟ್ ಕಲರಲ್ಲಿ ನಾವು ಒಂದು ಪ್ರೆಸೆಂಟೇಷನ್ ಫಸ್ಟ್ ಪ್ರಪೋಸಲ್ ಕೊಟ್ಟಿರ್ತೀವಿ. ಬಟ್ ಸೆಲೆಕ್ಷನ್ ಮಾಡುವಾಗ ಕಲರ್ ಚೇಂಜ್ ಮಾಡ್ತಾರೆ. ಆ ಕಲರು ಹೆಂಗೆ ಕಾಣುತ್ತೆ ಅಂತಲೂ ನಾವು ಅವ್ರಿಗೆ ತೋರಿಸ್ತೀವಿ. ಆವಾಗ ಸೂಪರ್ ಕ್ಲಾರಿಟಿ ಸಿಗುತ್ತೆ. ದೆನ್ ಓಕೆ, ಈ ಕಲರ್ ಬೇಕೋ ಅನ್ನೋ ಡಿಸಿಷನ್ ಮೇಕಿಂಗ್ ಈಸಿ ಆಗುತ್ತೆ. ಅದ್ರ ಪ್ರಕಾರ ಅವರು ಸೆಲೆಕ್ಷನ್ ಮಾಡ್ತಾರೆ. ಸೆಲೆಕ್ಷನ್ ಮಾಡಿ ಅದು 3D ಕಂಪ್ಲೀಟ್ ಆದಮೇಲೆ ಅದಕ್ಕೆ
2D ಅಂತ ಕರಿತೀವಿ, ಅಂದರೆ ಕನ್ಸ್ಟ್ರಕ್ಷನಲ್ ಡ್ರಾಯಿಂಗು. ಬಿಫೋರ್ ಕೊಡೋದು ನಾವು ವ್ಯೂಸು, ಅಂದರೆ ಆ ರೂಮ್ ಹೆಂಗೆ ಕಾಣುತ್ತೆ ಅನ್ನೋದಕ್ಕೆ ಒಂದು 3D ವ್ಯೂಸ್ ಬರುತ್ತೆ. ಅದಾದಮೇಲೆ 3D ಪ್ರಕಾರನೇ ಒಂದು ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ ಬರುತ್ತೆ, ಅಂದರೆ ಎಷ್ಟೆಷ್ಟು ಮೆಜರ್ಮೆಂಟಿಗೆ ಏನೇನಿದೆ, ಎಷ್ಟು ಶೆಲ್ಫ್ ಬರುತ್ತೆ, ಎಷ್ಟು ಡ್ರಾಯರ್ ಬರುತ್ತೆ, ಎಷ್ಟು ಹೈಟ್ವರೆಗೂ ಇರುತ್ತೆ ಅನ್ನೋದನ್ನು ನಾವು ಕ್ಲಿಯರಾಗಿ ಮೆನ್ಷನ್ ಮಾಡ್ತೀವಿ. ಸೊ ಅದ್ರ ಪ್ರಕಾರ ಸೈಟಲ್ಲಿ ಮಾರ್ಕಿಂಗ್ ಮಾಡ್ತೀವಿ. ಮಾರ್ಕಿಂಗಲ್ಲಿ ನಿಮಗೆ ಎಷ್ಟು ಕ್ಲಾರಿಟಿ ಸಿಗುತ್ತೆ ಅಂದರೆ, ಓಕೆ ನಮಗೆ ಇಷ್ಟು ಸ್ಪೇಸ್ ಇದೆ, ಬೆಡ್ ಮತ್ತು ವಾರ್ಡ್ರೋಬ್ ಮಧ್ಯೆ ಇಷ್ಟು ಸ್ಪೇಸ್ ಇದೆ, ಸ್ಟಡಿ ಟೇಬಲ್ ಇಷ್ಟು ಡೆಪ್ತ್ ಇದೆ, ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಮ್ಮಿ ಬೇಕು ಅಂದರೆ ಕಮ್ಮಿ, ಈ ಒಂದು ಎಷ್ಟು ಕಂಫರ್ಟ್ನೆಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ಪ್ರೊಡಕ್ಷನ್ಗೆ ಹೋಗುತ್ತೆ. ಪ್ರೊಡಕ್ಷನ್ ಆದಮೇಲೆ ಸೈಟಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ. ಎಕ್ಸಿಕ್ಯೂಷನ್ ಆದಮೇಲೆ ನಾವು ನೀಟಾಗಿ ಕ್ಲೀನಿಂಗ್ ಎಲ್ಲ ಮಾಡಿಸಿ, ಡೀಪ್ ಕ್ಲೀನಿಂಗ್ ಅಂತ ಬರುತ್ತೆ, ಪೇಂಟಿಂಗು, ಎಲೆಕ್ಟ್ರಿಕಲ್ಲು, ಲೈಟ್ ಫಿಟ್ಟಿಂಗ್ಸು ಇವೆಲ್ಲ ಮಾಡಿ ಡೀಪ್ ಕ್ಲೀನಿಂಗ್ ಮಾಡಿ ಕಸ್ಟಮರ್ಗೆ ನಾವು ವಿತಿನ್ ಟೈಮ್ ಲೈನ್ ಹ್ಯಾಂಡ್ ಓವರ್ ಮಾಡ್ತೀವಿ. ಓಕೆ, ಅಲ್ಲಿ ಅವ್ರಿಗೆ ಯಾವುದು ಕನ್ಫ್ಯೂಷನ್ಸ್ ಇರೋದಿಲ್ಲ, ಕ್ಲಿಯರ್ ಆಗಿ ಎಲ್ಲನೂ ಕೂಡ 1 by 1 ಪ್ರಾಸೆಸ್ಸಲ್ಲಿ ಅವರ ವರ್ಕ್ ಆಗ್ತಾ ಹೋಗುತ್ತೆ ಅಂತ. ಓಕೆ, ಈಗ ಕೊನೆಯದಾಗಿ ನಿಮ್ಮ ಪ್ರಕಾರ ಒಂದು ಹೋಮ್ ಇಂಟೀರಿಯರ್ ಅಂತ ಹೇಳಿದ್ರೆ ಒಂದು ಪ್ರಾಕ್ಟಿಕಲ್ ಆಗಿರಬೇಕಾ, ಅದು ಬ್ಯೂಟಿಫುಲ್ ಆಗಿರಬೇಕಾ, ಅದು ಲಾಂಗ್ ಲಾಸ್ಟಿಂಗ್ ಆಗಿರಬೇಕಾ? ಸೊ ಆ 3 ಪಾಯಿಂಟ್ ಇರಬೇಕು. ಸೊ ಆಪ್ರೇಷ್ನಲ್ ಆಗಿರಬೇಕು, ನೋಡೋಕ್ಕೆ ಎಸ್ಥೆಟಿಕಲಿ ಚೆನ್ನಾಗಿರಬೇಕು, ಲಾಂಗ್ ಟರ್ಮ್ ಬರಬೇಕು. ಆ 3 ಪಾಯಿಂಟ್ ಇದ್ದಾಗಲೇ ಅದನ್ನು ಒಳ್ಳೆ ಡಿಸೈನ್ ಅಂತಾರೆ, ಒಳ್ಳೆ ಎಕ್ಸಿಕ್ಯೂಷನ್ ಅಂತಾರೆ, ಒಳ್ಳೆ ಕೆಲಸ ಅಂತ ಕರೀತಾರೆ. ಎಸ್, ನಿಜವಾಗ್ಲೂ ನನಗೆ ಇಂಟೀರಿಯರ್ ಬಗ್ಗೆ ಒಳ್ಳೆ ನಾಲೆಜ್ ಸಿಕ್ತು ಆ್ಯಕ್ಚುಲಿ ಇವಾಗ ಈ ಒಂದು ನಮ್ಮ ಪಾಡ್ಕಾಸ್ಟಲ್ಲಿ. ಬಟ್ ಒಂದು ನನ್ನ ಕ್ವಶನ್, ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು ನಿಮ್ಮ ವರ್ಕಲ್ಲಿ, ತುಂಬ ಚಾಲೆಂಜಿಂಗ್ ಅನಿಸ್ತು ಮತ್ತು ಅದನ್ನು ಮಾಡಿದ್ರಿ ಕೂಡ, ಅಂದರೆ ಅದು ಯಾವ ವರ್ಕ್? ಸೊ ನಿಮಗೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ ಕೇಳಿರ್ಬೋದು. ಸೊ ಹಾಲ್ 5 ಅಂತ ಇದೆ. ಆ ಹಾಲ್ 5ನ ಎಕ್ಸಿಕ್ಯೂಷನ್ ಮಾಡಿರೋದು ನಾವು, ಅಂದರೆ ಅದಕ್ಕೆ ಆರ್ಕಿಟೆಕ್ಟ್ಸ್ ಇದ್ದಾರೆ. ಸೊ ಅಲ್ಲಿ ನಮಗೆ ಒಂದಷ್ಟು ಚಾಲೆಂಜಸ್ ಇತ್ತು, ಅದನ್ನು ನಾವು ಫೇಸ್ ಮಾಡಿ ಅಲ್ಲಿ ನಾವು ಅದನ್ನು ಎಕ್ಸಿಕ್ಯೂಷನ್ ಮಾಡಿದ್ವಿ. ಕೇರಳದಲ್ಲಿ ನಮಾಮಿ ರೆಸಾರ್ಟ್ಸ್ ಅಂತ ಇದೆ. ಓಕೆ, ಅಲ್ಲಿ ಒಂದು 50ರಿಂದ 55 ವಿಲ್ಲಾನ ನಾವು ರಿನೋವೇಷನ್ ಮಾಡಿಕೊಟ್ವಿ. ಸೊ ಟೈಮ್ ಪೀರಿಯಡ್ ತುಂಬ ಕಮ್ಮಿ ಕೊಟ್ಟಿದ್ರು. ಓಕೆ, ಅಲ್ಲಿ ಫ್ಲೋರಿಂಗ್ನ ರಿಮೂವ್ ಮಾಡಿ ಅಲ್ಲಿರುವಂಥ ಫರ್ನಿಚರ್ನ ಸೈಡ್ಗೆ ಇಟ್ಟು ನಾವು ಎಕ್ಸಿಕ್ಯೂಷನ್ ಮಾಡಬೇಕಿತ್ತು. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಅದನ್ನು ನಾವು ತುಂಬ ಒಳ್ಳೆ ಸ್ಕಿಲ್ಡ್ ಲೇಬರ್ ಇರೋದ್ರಿಂದ ನಾವು ಅದನ್ನು ಬ್ಯಾಲೆನ್ಸ್ ಮಾಡಿ ರಿನೋವೇಷನ್ ಮಾಡಿ ಪೇಂಟಿಂಗ್ ಮಾಡಿ ಅದನ್ನು ಫುಲ್ ರೆಡಿ ಮಾಡಿ 55 ವಿಲ್ಲಾನ 1 year ಒಳಗಡೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ. ಸೊ ದಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಪ್ರಾಜೆಕ್ಟ್ ಆ್ಯಂಡ್ ವಿ ಡಿಡ್ ಇಟ್. ಅದಾದಮೇಲೆ ತುಂಬ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗೋದು. ನಾವು ಕೇರಳಕ್ಕೆ ಹೋಗಿ ಇಲ್ಲಿಂದ ಕೆಲಸ ಮಾಡಿಕೊಟ್ಟಿದ್ದೀವಿ. ನೋಡಿ, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಜನ ಹೇಗೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಕೆಲಸ ನೋಡಿ ಬರ್ತಾರೆ ಅಂತ. ಬಟ್ ನೀವು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಕೂಡ ಅಷ್ಟೇ ಕನೆಕ್ಟಿವ್ ಆಗಿತ್ತು. ಯಾಕಂದರೆ ನೀವು ಹೇಳಿದ ಹಾಗೆ ಬ್ಯೂಟಿಫುಲ್ ಆಗೂ ಕಾಣಬೇಕು, ಪ್ರಾಕ್ಟಿಕಲ್ ಆಗೂ ಇರಬೇಕು. ಏನೋ ಚೆನ್ನಾಗಿದೆ ಅಂತ ತಂದಿಟ್ಟು ಅಲ್ಲಿ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ ಅಂತ ಹೇಳಿದ್ರೆ ಅದೂ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರಬೇಕು. ಒಂದ್ಸಲ ಮಾಡಿದ್ರೆ ಒಂದು 15-20 ವರ್ಷ ಅಟ್ಲೀಸ್ಟ್ ಅದನ್ನು ನಾವು ಯೂಸ್ ಮಾಡೋ ಹಾಗಿರಬೇಕು ಅನ್ನೋದು. ಸೊ ಎಸ್, ಅದಕ್ಕೋಸ್ಕರ ನೀವು ರಿನೀವ್ ಇಂಟೀರಿಯರ್ಸನ್ನು ಆಯ್ಕೆ ಮಾಡಿದ್ರೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಡ್ತೀರಾ ಅನ್ನೋದೇ ವಿಚಾರ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ. ಎಸ್, ನಿಮಗೂ ಕೂಡ ನಿಮ್ಮ ಮನೆಗೆ ಇಂಟೀರಿಯರ್ ವರ್ಕ್ ಮಾಡಬೇಕು, ಚೆನ್ನಾಗಿರುವಂಥ ಡಿಸೈನ್ಸ್ ಮಾಡಬೇಕು. ಆ್ಯಂಡ್ ಹೊಸ ಆಫರ್ ಬಗ್ಗೆ ನೀವು ಕೇಳಿದ್ರಲ್ಲ, ಆ ಆಫರ್ ಏನು ಅಂತ ಹೇಳಿದ್ರೆ, ಒಂದು ರೂಮ್ ಇದ್ರೆ ಅದರ ಕಂಪ್ಲೀಟ್ ಇಂಟೀರಿಯರ್ ವರ್ಕ್, ಅದು ಬೆಡ್ ಆಗಿರಲಿ, ಮ್ಯಾಟ್ ಆಗಿರಲಿ, ಕರ್ಟನ್ ಆಗಿರಲಿ, ಬೇಕಾದ್ರೆ ನಿಮ್ಗೊಂದು ಪ್ಲಾಂಟ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಕಂಪ್ಲೀಟ್ ಒಂದೇ ಬಜೆಟಲ್ಲಿ, ಅದು ವೇರೇನೂ ಕೂಡ ಆಗೋದಿಲ್ಲ. ಆ ಬಜೆಟಲ್ಲಿ ನಿಮಗೆ ಒಂದು ಒಳ್ಳೆ ಹೊಸ ಆಫರ್ ಕೂಡ ಸಿಕ್ಕಿದೆ. ಸೊ ಅದೆಲ್ಲವನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಜೊತೆಗೆ ನೀವು ರಿನೀವ್ ಇಂಟೀರಿಯರ್ಸನ್ನು ಕಾಂಟ್ಯಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾವು ಅವರ ನಂಬರನ್ನು ಹಾಕಿದ್ವಿ. ಜೊತೆಗೆ ವೆಬ್ಸೈಟ್ ಕೂಡ ಇದೆ, ನೀವು ಅವರನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳಿ